ಅದೇ ರೀತಿ ರಮೇಶ್ ಕಬ್ಬೆಯವರು ಅಭಿಮಾನಿಗಳು ಸುಂದರ ಭಂಡಾರಿ ಇವರನ್ನು ಬಂದಂತಹ ಎಲ್ಲ ಸರ್ವ ಯಕ್ಷಗಾನ ಕಲಾಭಿಮಾನಿಗಳನ್ನು ಆದರದಿಂದ ಸ್ವಾಗತಿಸುತ್ತಾ ಈ ಸಲದ ತಿರುಗಾಟ ಶುಭಪ್ರದವಾಗಿ ನೆರವೇರಲಿ ಎಂದು ಆಶಿಸುತ್ತಾ ಎಲ್ಲ ಯಕ್ಷ ಅಭಿಮಾನಿಗಳ ಶುಭಾಶೀರ್ವಾದ ನಿಮ್ಮ ಮೇಲಿದೆ ಎಂದು ಹಾರೈಕೆಯೊಂದಿಗೆ ಉದ್ಘಾಟನಾ ಇಲ್ಲಿಗೆ ಮುಗಿಸಿ ಬಂದಂತಹ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸಿ ರಂಗಸ್ಥಳವನ್ನು ಯಕ್ಷಗಾನ ಕಾರ್ತಿಕೇಯ ಕಲ್ಯಾಣ ಎಂಬಂತಹ ಪ್ರಸಂಗಕ್ಕೆ ಬಿಟ್ಟುಕೊಡ್ತಾ ಇದ್ದೇವೆ. 8 ಗಂಟೆಗೆ ಸರಿಯಾಗಿ ಶ್ರೀಧರ ಭಂಡಾರಿಯವರ ಸಂಸ್ಮರಣೆ ಕಾರ್ಯಕ್ರಮ ಹಾಗೂ ಹಿರಿಯ ಯಕ್ಷಗಾನ ಕಲಾವಿದರಾದಂತಹ ದಶಾವತಾರ ಕೆ ಗೋವಿಂದ ಭಟ್ ಇವರಿಗೆ ಶ್ರೀಧರ ಭಂಡಾರಿಯವರ ಪ್ರಶಸ್ತಿಯನ್ನು ನೀಡಲಿಕ್ಕಿದ್ದಾರೆ. ಇದಕ್ಕೆಲ್ಲರೂ ತಾವು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ.
ಹಿರಿದು ಸಂಸ್ಕೃತಿಸಿ ಅಭಿವೃದ್ಧಿಯ
ದುಷ್ಟದಾನವರ ಮಾತು ನಮಗಿಲ್ಲ ಎನ್ನುವ ಮಾತ್ರಕ್ಕೆ ಸಮಾಧಾನವನ್ನು ಪಟ್ಟುಕೊಳ್ಳಬಹುದು. ಅನುಮಾನದಿಂದ ಪ್ರಶ್ನಿಸಿದೆ ನಿಮ್ಮನ್ನು. ಗೊತ್ತಾಯಿತು. ಹರಿತವಾದ ಕತ್ತೆ ಇದ್ರೂ ಕೂಡ ಅದನ್ನು ದಿನಪ್ರತಿ ಉಪಯೋಗ ಮಾಡ್ತಾ ಇದ್ರೆ ಮತ್ತಷ್ಟು ಹರಿತ ಬರುವುದಕ್ಕೆ ಸಾಧ್ಯತೆ ಇದೆ. ನಿಜ. ನಿಮ್ಮ ಮೇಲೆ ಅನುಮಾನ ಇತ್ತು, ನಿಮ್ಮ ಶಕ್ತಿಯ ಮೇಲೆ ಶಂಕೆ ಇತ್ತು. ನಾವು ಎಚ್ಚೆತ್ತುಕೊಂಡು ಆವಾಗಲೇ ಅವುಗಳನ್ನು ಎದುರಿಸುವುದಕ್ಕೆ ಸಮರ್ಥರಾಗಿರಬೇಕು ಎನ್ನುವ ಕಾರಣಕ್ಕೆ ಈ ಮಾತನ್ನು ಕೇಳಿದ್ದೇನೆ. ಸಮರ್ಪಕವಾದಂತಹ ಉತ್ತರವನ್ನು ಕೊಟ್ಟಿದ್ದೀರಿ. ಮನಸ್ಸಿಗೆ ತುಂಬಾ ಸಂತೋಷವಾಯಿತು. ಸತ್ಯ ದುಷ್ಟನ ಮಾತಿನಾಗಿಲ್ಲ ಎನ್ನುವಲ್ಲಿ ಮನಸ್ಸಿಗೆ ಸಂತೋಷವಾಗ್ತಾ ಇದೆ. ಈ ಸ್ವರ್ಗದಲ್ಲಿ ಸುಖದ ಸುಪ್ಪತ್ತಿನಲ್ಲಿ ನಾವು ಬರೀಬೇಕಿದ್ರೆ ಆ ಶ್ರೀಹರಿಯ ಅನುಗ್ರಹ ಯಾವತ್ತೂ ನಮ್ಮ ಮೇಲೆ ಇರಲೇಬೇಕಾಗ್ತದೆ. ಹಾಗಿರುವಾಗ ಇಂದಿನ ಸಭೆಯಲ್ಲಿ ನಡೆಯಬೇಕಾದಂತ ಕಾರ್ಯಕಲಾಪಗಳು ಇಲ್ಲ, ಯಥಾರ್ಥವಾಗಿ ನಡೆಯಿತು. ಅವರವರ ಯೋಗ್ಯತೆಗೆ ಅನುಸಾರವಾದಂತಹ ಉಡುಗೊರೆಯನ್ನು ಕೊಟ್ಟು ಅವರನ್ನು ಬೀಳ್ಕೊಟ್ಟ ಹಾಗಾಗಿದೆ. ಸಭೆಯನ್ನು ಮುಕ್ತಾಯಗೊಳಿಸುವಂತಹ ಸಂದರ್ಭ ಇದು. ಶ್ರೀಹರಿಯನ್ನು ಮನಸಾರ ಸ್ಮರಿಸಿಕೊಳ್ಳುತ್ತಾ ವಿಶ್ರಾಂತಿ ನಾಮವನ್ನು ಸೇರಿಕೊಳ್ಳುತ್ತಾ ಹಾಗೆಂದು ಕೊಡಬಹುದು. ಸಂಭವ ಎಲ್ಲೊಮ್ಮೆ ಬರಲಿ.
ಇದು ಸಂತೋಷದ ಕ್ಷಣ. ಕೋಳಿನಾಗರಿಂದ ಹೊರತಿದ್ದಂತಹ ನರಕಾಸುರನಾದ ಸಾಲು ನಿಮ್ಮ ಸಲಹೆಯಂತೆ ಕಾಡನ್ನು ಸೇರಿದೆ. ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನಾಚರಿಸಿದೆ. ಉಳಿಸಿಕೊಂಡಂತಹ ಬ್ರಹ್ಮನಲ್ಲಿ ಅಮರತ್ವವನ್ನು ಕೇಳಿದೆ. ಅದನ್ನು ಕೊಡುವುದಕ್ಕೆ ಅಸಾಧ್ಯವಾದಂತಹ ಆತ ಹೇಳಿದ ವಿಚಾರವಾದರೂ ಏನು? ಮುಂದೆ ಶಿವನಿಗೆ ಹುಟ್ಟಲಿರುವಂತಹ ಮಗನಿಂದ ನನಗೆ ಮರಣ ಎಂಬ ಹಾಗೆ ಹೇಳಿದ. ಈಗ ಬ್ರಹ್ಮನ ಹೀಗೂ ಆಗಿ ಹೋಗ್ತಾನ. ಯಾಕೆ ಹೇಳಿದೆ? ಶಿವನ ಹತ್ತಾಗಿ ಆ ದಾಕ್ಷಾಯಿಣಿ ದಕ್ಷಾತ್ಮದಲ್ಲಿ ದಹಿಸಿ ಹೋಗಿದ್ದಾಳೆ. ಹಾಗಾದರೆ ಬೇಸಾದಂತಹ ವರವನ್ನೇ ಪಡೆದಿದ್ದೇನೆ. ಮತ್ತೇನು ನೋಡ್ತಾ ಇದ್ದೀರಿ? ನಗಾಡಿ ನಗಾಡಿ ಕೈ ತಟ್ಟಿದ. ಇದುವೇ ಸುಸಂದರ್ಭ. ದೇವಲೋಕರಿಗೆ ದಾಳಿ ಮಾಡಬೇಕು. ಯಾವ ನಿಮ್ಮ ಅಭಿಪ್ರಾಯ? ನಮ್ಮ ಲೋಕಕ್ಕೆ ಅದು ನನ್ನ ಸೇವಾ ಸಹಿತ ಶಾದಿ ಕಿರಿತ ಇಲ್ಲವಂತಾದ್ರೆ ಸ್ವಲ್ಪ ಲೋಕಕ್ಕೆ ದಾರಿ ಹಿಡಿಯುವುದಕ್ಕೆ ಮುಂದಾಗಿದ್ದೀರಿ. ಹಿಂದೆ ನಮ್ಮಿಂದಲೇ ಪೆಟ್ಟು ತಿಂದು ದಿಕ್ಕಿಲ್ಲದೆ ಓಡಬಾರದು. ಈಗ ಮತ್ತೆ ಬಂದಿದ್ದೀರಾ. ಬದುಕುವ ಮನ ಉಂಟು ಅಂತಾದ್ರೆ ಕ್ಷಮೆಯನ್ನು ಕೇಳು. ಇಲ್ಲವಂತಾದ್ರೆ ಪ್ರಾಣವಾದ Oh,
ಮುಂದೊತ್ತಿ ಬಂದವರು ಇಂದನೆಂಬ ಹಾಗೆ ನಟ್ಟಿದೆ. ಹರಕಾಸುರಂತಹ ನನ್ನ ದಾಳಿಯ ವಿಷಯವನ್ನು ಅರಿತು ಸ್ವರ್ಗವನ್ನು ಸಾಮನಿಂದ ಹುಟ್ಟಿಸುವ ಫಲವಾಗಿ ನಮ್ಮೊಳಗೆ ಯುದ್ಧಕ್ಕಾಗಿ ಬಂದಿದೆಯಲ್ಲ. ಈಗಲೂ ಹೇಳ್ತಾ ಇದ್ದೇನೆ, ಸಾಮನಿಂದ ಸ್ವರ್ಗ ಕೊಡ್ತೀಯಾ ನನ್ನ ಕೈಯಲ್ಲಿ ಪಡೆಯುವ ಉದ್ದೇಶದಿಂದ ಬಂದವರೇ ನೀನು ಮನಸ್ಸಿನ ಗಂಟು ಎಂಬುದಾಗಿ ವಚನ ಮಾಡು. ಇದನ್ನು ಪಡೆಯಬೇಕಿದ್ರೆ ನಾನು ಶ್ರಮ ಬಂದಿದ್ದೇನೆ, ಅದು ನಿಮಗೆ ಗೊತ್ತಾಗಲಿಕ್ಕಿಲ್ಲ. ಹಾಗಾಗಿ ಹೇಳ್ತಾ ಇದ್ದೇನೆ, ಜೋರಿಯಾಗಿ ಸಂರಕ್ಷಿಸಿದ್ದೇನೆ. ಹಾಗಾಗಿ ಪ್ರಸಾದ ರೂಪವಾಗಿ ಈ ಅಧಿಕಾರವನ್ನು ಹೊಂದಿದ್ದೇನೆ. ಸುಲಭವಾಗಿ ಕಸಿದುಕೊಂಡು ಅಧಿಕಾರದ ಪೀಠದಲ್ಲಿ ಏರಬಹುದು. ಹೀಗೆ ವಚನ ಮಾಡಬೇಡ. ಅಂದ ಹಾಗೆ ಹೀಗೆ ಮಾಡಬೇಕು. ನಾನು ಬ್ರಹ್ಮನ ಬಲ ಪಡೆದು ಬಂದವ, ನನ್ನನ್ನು ಕೊಲ್ಲುವವ ಇದುವರೆಗೆ ಹುಟ್ಟಿಲ್ಲ. ಹಾಗಾದರೆ ಇನ್ನು
ಮುಂದೆ ಹುಟ್ಟುವುದಕ್ಕೂ ಇಲ್ಲ, ನಮ್ಮನ್ನು ಕೊಲ್ಲುವವರು ಯಾರು ಇಲ್ಲ ಎಂದಾದ ಮೇಲೆ ನೀನು ಏತರ ಗಣ್ಯ ನನಗೆ ನಿನ್ನನ್ನು ಪಡೆದು ನಾನು ಓಡಿಸ ದೇವತೆಗಳೆಲ್ಲ ಓಡಿ ಹೋಗಿದ್ದಾರೆ. ಮೈದಾನ ಪೀಠವನ್ನು ಸಾಲಿಯರಿದ್ದೇವೆ. ಎಲ್ಲರೂ ವಿಜಯೋತ್ಸವವನ್ನು ಸಂಭ್ರಮದಿಂದ ಆಚರಿಸೋಣ. ಆದರೆ ಇಷ್ಟಕ್ಕೆ ಸುಮ್ಮನಿರುವುದಕ್ಕಾಗುವುದಿಲ್ಲ. ಓಡಿದ ದೇವತೆಗಳು ಏನಾದರೂ ಹೊಸದೊಂದು ಶಕ್ತಿಯಂತ್ರವನ್ನು ಹೂಡಿಯಾರು. ಅದಕ್ಕಾಗಿ ಒಂದು ದೃಷ್ಟಿ ಅವರ ಮೇಲೆಯೂ ಬೇಕು. ಆಮೇಲೆ ಲೋಕದಲ್ಲಿ ಎಲ್ಲವೂ ನಾವು ಹೇಳಿದ ಹಾಗಿರ್ಬೇಕು. ಹಾಗಾಗಿ ಎಣ್ಣೆಯಾಗಲ್ಲ ಹಾಡು ಮಾಡಿ ಯಾರು ಕೂಡ ದೇವತೆಗಳಿಗೆ ಹೊಲಿಸಿಕೊಡಬಾರದು. ಕೊಟ್ಟವರನ್ನು ದಂಡಿಸಲೇಬೇಕು. ಹಾಗಾಗಿ ಇಷ್ಟು ನನ್ನ ಆಜ್ಞೆ ಇದೆ ಎಂಬ ಹಾಗೆ ಸ್ವೇಚ್ಛೆಯಿಂದ ಮುಂದುವರಿಯಿರಿ. ಅಲ್ಲಿ ಹೋಗಿ ವಿಶ್ರಾಂತಿ ಒಂದು ದಿನ ಕೈಲಾಸ ಚಿಕ್ಕದಲ್ಲಿ ಜಗತಃ ಪಿತರವು ಒಂದೇ, ಪಾರ್ವತಿ ಪರಮೇಶ್ವರರು. ಜಗತ್ತಿನ ತಾಯಿ ತಂದೆಯರು ನಾವು. ಪ್ರತಿಯೊಬ್ಬರು ಪ್ರತಿಯೊಂದು ಲೋಕದವರು ಇದನ್ನೇ ನಿರೀಕ್ಷೆ ಮಾಡುತ್ತಾ ಇದ್ರು. ಯಾವ ಹೊತ್ತಿಗೆ ಗಿರಿಜಾ ಕಲ್ಯಾಣ ಆಗುತ್ತದೆ, ಲೋಕದ ದುಷ್ಟ ಶಕ್ತಿಗಳ ಮಧ್ಯೆ ಆಗುತ್ತದೆ ಎನ್ನುವಂತಹ ಶುಭ ಪ್ರತೀಕ್ಷೆಯನ್ನು ಹೊಂದಿದವರಲ್ಲ. ಆದ್ದರಿಂದಲೇ ಅವರೆಲ್ಲವರ ಆಶೆಯಂತೆ ಈ ಹೊತ್ತು ಪಾರ್ವತಿಯ ಪರಮೇಶ್ವರನಾಗಿ ನಾವು ವಿವಾಹವನ್ನು ಮಾಡಿಕೊಂಡವರಿದ್ದೇವೆ. ನಿಜ. ನಿನ್ನ ತಂದೆಯಾಗಿರುತ್ತಹ ಆ ಪರ್ವತರಾಜ, ನಿನ್ನಮ್ಮ ಮೇನಾದೇವಿಯವರು ಇದನ್ನೆಲ್ಲ ಬಹಳಷ್ಟು ನಿರೀಕ್ಷೆ ಇಟ್ಟುಕೊಂಡಿದ್ದವರು. ಮಗಳಾಗಿರುತ್ತಹ ಪಾರ್ವತಿ ಪರಮೇಶ್ವರನೇ ಸೇರಲಿಕ್ಕೆ ಇರುವವರು. ಆಕೆಯ ತಪಸ್ಸಿನ ಆ ಫಲದಿಂದಲಾಗಿ ಆ ಸ್ವಾಮಿ ತನ್ನಗೆ ವರನಾಗಿ ಒದಗಿ ಬರಲಿಕ್ಕಿದ್ದಾನೆ ಎನ್ನುವಂತಹ ದೂರದೃಷ್ಟಿ ಇದ್ದ ಕಾರಣ ಅವರೆಲ್ಲವರ ಭವಿಷ್ಯದ ಆಶೆಯಂತೆ ಈ ಹೊತ್ತು ಅದೆಲ್ಲ ಕೈಗೂಡಿದಂತ ಹಾಗಾಯಿತು. ಹೌದು, ಪಾರ್ವತಿ ಕಲ್ಯಾಣ ಆಯಿತು. ಆ ಹೊತ್ತಿಗೆ ಎಲ್ಲವರ ಆಶೆಯಂತೆ ವೈಭವದಿಂದ ನೆರವೇರಿದ ಹಾಗಾಯಿತು. ಈಗ ನಾವು ಕೈಲಾಸದಲ್ಲಿ ಸಂಭ್ರಮದಿಂದ ದಿನ ಕಳೆಯುತ್ತಾ ಇದ್ದೇವೆ. ನಿಜ. ಹಾಗಂತ ನಾವು ನೂತನ ವಧುವರರು ಹೌದು ಅಲ್ಲವೇ? ಪಾರ್ವತಿ ನಂದಿ ವಾಹನನಾಗಿ
ಸೃಷ್ಟಿ ಸ್ಥಿತಿ ಲಯಗಳ ಸಂಕೇತ ಪೂರ್ಣವಾದ ಈ ಸತ್ವ ರಜ ತಮಗಳಿಂದ ಸೇರಿಸಿಕೊಂಡಿರುವ ತ್ರಿಶೂಲವನ್ನು ಧರಿಸಿಕೊಂಡಿರುವ ಪಾರ್ವತಿಯ ರಮಣ ನೆನೆಸಿಕೊಂಡಿರುವಂತಹ ನಾನು ಈ ಕೈಲಾಸದಲ್ಲಿ ನಡೆಯುತ್ತಾ ಇದ್ದೇನೆ. ಹೌದು ಅಲ್ಲ, ಈ ಹೊತ್ತಿಗೆ ದೇವಾದಿ ದೇವತೆಗಳು ಋಷಿ ಮುನಿಗಳೆಲ್ಲ ನಮ್ಮನ್ನು ಕಾಡುವುದಕ್ಕೆ ಬೇಕಾಗಿ ಆಗಾಗ ಬರ್ತಾ ಇದ್ರು. ದೇವೇಂದ್ರಾದಿಗಳು ಮತ್ತು ತಮ್ಮ ಅಳಲನ್ನು ನಮ್ಮ ಮುಂದೆ ಹೇಳಿಕೊಂಡಿದ್ದಾರೆ. ಯಾವನೊಬ್ಬ ದುಷ್ಟ ಶಕ್ತಿಯಂತೆ ತಾರಕಂತಹ ದೈತ್ಯದಿಂದಲಾಗಿ ಲೋಕದಲ್ಲಿ ನಾನಾ ರೀತಿಯ ಸಮಸ್ಯೆ ಆಗುತ್ತಾ ಉಂಟು. ಆದ್ದರಿಂದಾಗಿ ಅವನ ಮದುವೆಯಾಗಬೇಕು ಅಂತ ದೇವರು ಮನ ಮಾಡಬೇಕು ಎಂದು ನಾನು ತಪಸ್ಸಿನಲ್ಲಿ ಕಾಲ ಕಳೆಯುವಂತಹ ವೇಳೆಯಲ್ಲಿ ನನ್ನ ಉಳಿಗಳಿಂದ ಆ ಕಾಮನ ದಹನವಾಗಿ ಹೋದಂತಹ ಸಂದರ್ಭದಲ್ಲಿ ಅವರೆಲ್ಲ ತಮ್ಮ ಅಳವನ್ನು ವಿಸ್ತರಿಸಿಕೊಂಡು ಅವರಿಂದ ಧೈರ್ಯವನ್ನು ಹೇಳಿದ್ದೇನೆ. ಏನಿದ್ದರೂ ಕೂಡ ಸ್ವಲ್ಪ ಸಮಯ ನೀವು ಕಾಯಬೇಕಾಗುತ್ತದೆ. ಮುಂದಕ್ಕೆ ನಿಮ್ಮ ಇಚ್ಛೆಯಂತೆ ಲೋಕದ ಕಲ್ಯಾಣವಾಗುತ್ತದೆ, ದುಷ್ಟ ಶಕ್ತಿಗಳ ವಧೆಯಾಗುತ್ತದೆ. ಆ ಪ್ರತೀಕ್ಷೆಯನ್ನು ಮಾಡಿಕೊಂಡು ಇರಿ ಅಂತ ಅಭಯವಾಕ್ಯವನ್ನು ಹೇಳಿದವರಿದ್ದೆ. ಹೌದು ಸ್ವಾಮಿ, ಹಾಗಿದ್ರೆ ಅವರಿಗೆ ಕೊಟ್ಟಂತಹ ಆ ಆಶ್ವಾಸನೆ ಅಂತ ಯಾವುದೆಯೋ ಅದು ಸತ್ಯ ಆಗಬೇಕೋ ಬೇಡವೋ? ಖಂಡಿತ. ಅದಕ್ಕೆ ಮನಸ ಒಂದು ಸಂಕಲ್ಪವನ್ನು ಮಾಡಿದವರಿದ್ದೇನೆ. ಏನದು? ಗೌರಿಯ ಕೂಡಿ ತೃಣಯನಾಚನ ತುಗಿಲಗಿರಿಗಲಿಗೆ ದಕ್ಷಿಣ ಮನ ತಿಳಿಯುವ ಶರವಣ ಸುನಾಮಕವನವ ಶರವಣ ಸುನಾಮಕ ವನವ ಅನಿಮಿಷರಿ ಕರುಗಿ ಧೈರ್ಯವ ನಾವು ಕಾರಣೀಭೂತರಾಗಿ ಇದ್ದರೂ ಕೂಡ ಆರ್ತರಾಗಿ ವಿನೀತರಾಗಿ ನಮ್ಮ ಕಾಲ ಬುಡದಲ್ಲಿ ತಮಗೆ ಒದಗಿರುವಂತಹ ಬವಣೆಯನ್ನು ಯಾರು ವಿಸ್ತರಿಸ್ತಾರೋ ಅಂಥವರಿಗೆ ಧೈರ್ಯವನ್ನು ಹೇಳುವುದು, ಅವರ ಕಷ್ಟವನ್ನು ಪರಿಹರಿಸುವಂತಹ ದೇವರ ಆ ಸ್ಥಾನದಲ್ಲಿ ನಾವು ಇದ್ದೇವೆ. ಹೌದು, ದೇವ ದೇವಿಯರಾಗಿರುವಂತಹ ನಾವು ಆ ಭವಿಷ್ಯವನ್ನು ಸತ್ಯಗೊಳಿಸಿಕೊಂಡಿದ್ರೆ ಅಳುತ್ತಿರುವಂತಹ ಸುಮನಸರಿಗೆ ಧೈರ್ಯವನ್ನು ಹೇಳಿದ ಹಾಗಾಯಿತು. ಅದಕ್ಕೆ ಒಂದು ಕಾಲ ಕಾಯಬೇಕು ಅಂತ ಹೇಳಿದ ಹಾಗೂ ಆಯಿತು. ನಿಜ ಎಂದಾಗಿದ್ರೆ ನಾವು ಹೀಗೆ ಸುಮ್ಮನೆ ಉಳಿದ್ರೆ ಆಗಿರ್ತದೆಯೇ? ಇಲ್ಲ. ದುಷ್ಟಶಕ್ತಿಯ ವಧೆ ಆಗಬೇಕು ಅಂತಿದ್ರೆ ನಾವು ಮನ ಮಾಡಬೇಕು. ಹೌದು, ಈ ಮನಗಳೆರಡು ಒಂದಾಗಬೇಕು. ಆದ್ದರಿಂದಲೇ ಬ್ರಹ್ಮದೇವ ಏನು ವರವನ್ನು ಆ ರಕ್ಕಸನಿಗೆ ಕೊಟ್ಟಿದ್ದಾನೋ ಅದು ಸತ್ಯವಾಗಬೇಕು ಅಂತಿದ್ರೆ ನಾವು ಆ ವಿಷಯವಾಗಿ ಸ್ವಲ್ಪ ಕಾರ್ಯ ಪ್ರವಹಿಸಬೇಕು. ಹೌದು. ಅದಕ್ಕೆ ಇಲ್ಲಲ್ಲ ಮತ್ತೆ ನಮ್ಮ ಕುಟಿಲಾಕ್ರಿಯ ದಕ್ಷಿಣ ಭಾಗದಲ್ಲಿ ಇದೆಯಲ್ಲ ಶರವಣ ಕ್ಷೇತ್ರ. ಹೌದು, ಆ ಪವಿತ್ರ ಸರೋವರದಲ್ಲಿ ಸ್ವಲ್ಪ ಹೊತ್ತು ನಾವು ಜಲಕ್ರೀಡೆಯನ್ನು ಆಡಬೇಕು, ಜಲಕ್ರೀಡೆಯಲ್ಲಿ ತೊಡಗಿಕೊಂಡಿರಬೇಕು. ಸರಿ, ಇದಕ್ಕೆ ನಿನ್ನ ಮನಸ್ಸು ಒಪ್ಪುತ್ತದೆ ಅಂತ ಇದೆ. ಆದ್ದರಿಂದಲೇ ಒಂದು ಜನ ಕೈಲಾಸ ಬಿಟ್ಟು ಮಾತನಾಡಿದರೆ ಶರಕೆ
ಶರವಣ ಕ್ಷೇತ್ರ, ಈ ಪುಣ್ಯ ಸ್ಥಳಗಳಲ್ಲಿ ಹಾ ಒಂದು ಹೊತ್ತು ಜಲಕ್ರೀಡೆ ತೊಡಗೊಳ್ಳವೇ ಖಂಡಿತವಾಗಿ ಸ್ವಾಮಿ ಈ ಸಂದರ್ಭ ನಾವೇ ಇರುವುದು ನಿರವತ್ತಿಯಲ್ಲಿರುವಂತಹ ಸಂದರ್ಭವನ್ನು ನೀವು ನೋಡ್ತಾ ಇದ್ದಾರೆ ಅಂತಾದ್ರೆ ಋಷಿ ಮುನಿಗಳಿಗೂ ಕಾಮ ಬಂತು ಎಂಬುದಾಗಿ ಆಯ್ತು. ಹಾಗಿದ್ರೆ ಪಠ ಮಾಡುವುದಲ್ಲ, ನೋಡುವ ಚಪ್ಪಲ ಬುದ್ಧಿ ಅವರಿಗೆ ಅಲ್ಲವೇ? ಅವರನ್ನು ಸುಮ್ಮನೆ ಬಿಡಬಾರದು ಸ್ವಾಮಿ. ಕೆಲ ಋಷಿ ಮುನಿಗಳೇ, ಈ ಸಂದರ್ಭವೇ ನೀವು ನಾರಿಯರಾಗಿ ಅದೇ ಕ್ಷಣದಲ್ಲಿ ಋಷಿಮುನಿಗಳಾಗಿದ್ದಂತಹ ಅವರೆಲ್ಲರೂ ಸ್ತ್ರೀಯರಾಗಿ ಹೋಗಿದ್ದಾರೆ. ನನ್ನ ಶಾಪ ಅವರಿಗೆ ತಲುಪಿದೆ. ಅದು ಸುಳ್ಳಾಗಲಿಕ್ಕೆ ಮುಂಚೆ ಖಂಡಿತವಾಗಿ ಇಲ್ಲ. ಜಗತ್ತಿನ ತಾಯಿ ತಂದೆಯವರು ಏನಿದ್ರು ಅವರು ಮಕ್ಕಳಿಗೆ ಸಮಾನ. ಈ ಹೊತ್ತಿನಲ್ಲಿ ದೂರದಲ್ಲಿ ನಿಂತು ನಮ್ಮ ಈ ತನು ಮನಗಳೆರಡು ಒಂದಾಗಿ ನಾವು ಜಲಕೇರಿಯಲ್ಲಿ ತೊಡಗಿರುವ ಸಂದರ್ಭವನ್ನು ಅವರು ನೋಡ್ತಾರೆ ಅಂತ ಆದ್ರೆ ಅದು ಸರಿಯಲ್ಲ ಸ್ವಾಮಿ, ಖಂಡಿತವಾಗಿ ಸರಿಯಲ್ಲ. ಅವರ ಬಗ್ಗೆ ನೀವು ತಪ್ಪು ಕಲ್ಪನೆ ಮಾಡಿಕೊಂಡ ಹಾಗುಂಟಲ್ಲ ಭಾವಿನಿ. ಹೌದು, ಮಕ್ಕಳಿಗೆ ಸಮಾನ. ಆದರೂ ಕೂಡ ಈ ಸಂದರ್ಭದಲ್ಲಿ ಅವರು ನೋಡಿದ್ದಕ್ಕೆ ಶಾಪಿಸಿದ್ದೀಯಾ? ಶಾಪ ಕೊಟ್ಟಿದ್ದೇನೆ. ಈಗ ಏನಾಗಿದೆ ನೋಡು. ಹೌದು, ಎಲ್ಲರೂ ನಾರಿಯರಾಗಿದ್ದಾರೆ. ಆಗ ಗಡ್ಡ ಬಿಟ್ಟು ದುಡ್ಡು ಅಲ್ವಾ, ಕೈಯಲ್ಲಿ ಗಪಸರ ಕಾಲುವಸರ ಉಟ್ಟುಕೊಂಡಿದ್ದಂತಹ ಸನ್ಯಾಸಿಗಳೆಲ್ಲ ಎಲ್ಲರೂ ಮುಸುಕು ಹಾಕಿಕೊಂಡಿದ್ದಾರೆ. ಹೆಣ್ಮಕ್ಕಳಾಗಿ ಹೋಗಿದ್ದಾರೆ. ಹೌದು, ಗಿರಿಜಾದೇವಿಯ ಶಾಪವಾಗಿ. ಆದ್ರೆ ಅವರು ಯಾರು ಅಂತ ನಾವು ಸ್ವಲ್ಪ ಆಲೋಚನೆ ಮಾಡಬೇಕು. ಋಷಿ ಮುನಿಗಳಲ್ವೇ? ಕೇವಲ ಮುನಿಗಳು ಮಾತ್ರ ಅಲ್ಲ, ಮತ್ತೆ ಅವರು ಈ ಹೊತ್ತು ಇಲ್ಲಿಗೆ ಯಾಕೆ ಬಂದಿದ್ದಾರೆ ಅನ್ನುವುದನ್ನು ನಾವು ನೋಡಬೇಕೋ ಬೇಡವಾ? ಹೌದು ಸ್ವಾಮಿ. ದೇವಾದಿ ದೇವತೆಗಳ ಮಾತಿನ ಪ್ರಕಾರವಾಗಿ ಲೋಕಕ್ಕೆ ಬಂದಂತಹ ಅವರಿಗೆ ಬಂದಂತಹ ಕಷ್ಟಗಳು ಯಾವುದಿದೆಯೋ ಅದನ್ನು ದೇವರ ಮುಂದೆ ಹೇಳಿಕೊಳ್ಳೋಣ ಅಂತ ಕೈಲಾಸಕ್ಕೆ ಬಂತು. ಶಿವಪಾರ್ವತಿಯರು ಅಲ್ಲಿ ತಾರಸಿಕೆ ಇಲ್ಲ, ಅಲ್ಲಿ ಇಲ್ಲಿ ಹುಡುಕಾಡುತ್ತಾ ಈ ಕಡೆಗೆ ಬಂದಿದ್ದಾರೆ. ಯಾವ ಹೊತ್ತಿಗೆ ದೇವಿಯರ ಮೇಲೆ ಬರ್ತಾರೆ ಎನ್ನುವುದನ್ನು ನಿರೀಕ್ಷೆ ಮಾಡ್ತಾ ಇದ್ರಲ್ಲ, ಅಂತಹ ಸಜ್ಜನರು, ಅಂತಹ ಸಾಧು ಸಂತರ ಮೇಲೆ ಈ ರೀತಿ ಶಪಿಸಿದ್ದಾದ್ರೆ ಈಗ ಅದು ತಲೆವಾಗಿ ಸುಮ್ಮನಾಗಿದ್ದಾರೆ. ಹೌದು ಸ್ವಾಮಿ, ಈ ಸಂದರ್ಭ ಹೌದು, ಅವರ ಆ ದುಃಖ ನಮಗೆ ನೋಡುವುದಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ಮುನಿಗಳೇ, ಯಾರೂ ಕೂಡ ದುಃಖ ಮಾಡುವ ಅಗತ್ಯ ಇಲ್ಲ. ನೀವು ಇದ್ದ ಸ್ಥಿತಿಯಲ್ಲಿ ಗಿರಿಣಿಯನ್ನು ಅನನ್ಯ ಭಕ್ತಿಭಾವದಿಂದ ಧ್ಯಾನಿಸುತ್ತಾ ಈ ಕೊಳಕ್ಕೆ ಇಳಿಯಿರಿ, ಇಳಿದು ಮೇಲೆ ಬನ್ನಿ. ಈಗ ಮೊದಲಿನ ಹಾಗೆ ಋಷಿಗಳಾಗಿದ್ದಾರೆ. ಇನ್ನು ಮುಂದೆ ನಿನಗೆ ಪುರುಷತ್ವ ಪ್ರಾಪ್ತಿಸಿ ಇನ್ನು ಪುರುಷರ ಹಾಗೆ ನೀವು ವ್ಯವಹರಿಸಬಹುದು. ನೀವು ನಿಮ್ಮ ಕರ್ತವ್ಯದಲ್ಲಿ ಮುಂದೆ ಸಾಗಿ ಅವರನ್ನು ಹೋಗಿದ್ದಾರೆ. ಇನ್ನು ಮುಂದೆ ಧಾರೆಯಾಗಲಿ ಈ ಪಾರ್ವತಿ ದೇವಿಯು ನಿಂದ ನಾವು ಜಲಕ್ರೀಡೆ ಆಡುವಂತಹ ಈ ಸರೋವರಕ್ಕೆ ಯಾವ ಗಂಡಸರೇ ಆಗಲಿ ಪ್ರವೇಶ ಮಾಡಿರುವಂತಾದ್ರೆ ಅವರು ಹೆಣ್ಣುಮಕ್ಕಳಾಗಿ ಹೋಗು. ಇದು
ಶಾಪವಾದ. ಸರಿ. ಸಂತೋಷ. ಹಾ. ನಾವು ಇಲ್ಲಿ ಎಷ್ಟು ಹೊತ್ತು ಬಿಟ್ಟಿದ್ದು ಸಾಕು. ನಿಜ. ಇನ್ನು ಏನಿದ್ರು ಕೈಲಾಸ ಕಡೆಗೆ ಆಪ್ಯಾಯಮಾನವಾಗಿ ಕೇಳಿಸುತ್ತಾ ಇದೆಯಲ್ಲ ಜೋಗುಳ ಹಾಡುಗಳು. ಹೌದು. ಶರವಣ ಕ್ಷೇತ್ರದಲ್ಲಿ ಆ ಸರೋವರದಲ್ಲಿ ಮಿಂದು ನಾವು ಕ್ರೀಡಿಸಿದ್ದರ ಪರಿಣಾಮವಾಗಿ ನಮಗೋರ್ವ ಗಂಧ ಹುಟ್ಟಿಕೊಂಡಿದ್ದಾರೆ. ನಿಜ. ಆ ಮಗುವನ್ನು 6 ಮಂದಿ ಕೃತಿಕಾಂಗನಿಯರು ಅದು ಜೋಗುಳ ಹಾಡುತ್ತಾ ಇದ್ದಾರೆ. ಹೌದು. ಗೆಳೆಯ ಪುಟ್ಟು ಕುಮಾರ ಆತನನ್ನು ಶಗಾನನ, ಕಾರ್ತಿಕೇಯ, ಕುಮಾರ ಹೀಗೆ 10 ಹಲವು ಹೆಸರುಗಳಿಂದ ಕರೆಯುತ್ತಾ ಇದ್ದೇವೆ. ಅಗ್ನಿ ಭೂ ಎಂದರು ಅವನೇ, ಗಂಗಾ ತನಯ ಎಂದರು ಅವನೇ. ಇದಕ್ಕೆ ಹಿನ್ನೆಲೆ ಕಥೆಗಳು ಬೇರೆ ಬೇರೆ ಇದೆ. ನಿಜ. ಮಾತ್ರವಲ್ಲ 6 ಮಂದಿ ಕೃತಿಕಾಂಗನೆಯರು ಆ ಮಗುವಿಗೆ ಸ್ತನ್ಯವನ್ನು ಕೊಟ್ಟ ಕಾರಣ ಆ ಬಾಣವನ್ನು ಉಣ್ಣುವುದಕ್ಕೆ ಬೇಕಾಗಿ ಮಗು 6 ತಲೆ ಉಳ್ಳವನಾಗಿ ಬಂಧಿಸಿದ. ಆದ್ದರಿಂದಲೇ ಶಗಾನನ ಅಂತಹ ಎಳೆಯ ಗಂಧನ್ನ ಈ ಹೊತ್ತು ನಮ್ಮ ಕಣ್ಣ ಮುಂದೆ ಅದೋ ನಡೆದಾಡುತ್ತಾ ಇದ್ದ. ಹೌದು. ಈ ಬೆಳವಣಿಗೆ ಕೆಲವೇ ದಿನಗಳು ಆಗುವುದು. ನಿಜ. 6 ದಿನಗಳು ಆಯ್ತು ಅಂತ ಕಾಣ್ತಾ ಇದೆ. ಹೌದು ಸ್ವಾಮಿ. ಮಗುವಿನ ನಾಳನೆ ಪಾಲನೆಯಲ್ಲಿ ದಿನ ಕಲಿತಾ ಇದ್ದೇವೆ. ಅದು ಸರಿ. ಆತರಿಂದ ನಮ್ಮ ಭಕ್ತಿಯ ಹೌದು ಸ್ವಾಮಿ. ಯಾರು ನಮ್ಮನ್ನು ಸುತ್ತಿಸ್ತಾ ಇದ್ದಾರಲ್ಲ, ಯಾರು ಬರ್ತಾ ಇದ್ದಾರೆ? ಹೌದು. ನಿನ್ನ ಪದಗಳಲ್ಲಿ ಗಾಂಭೀರ್ಯ, ವಚನದಲ್ಲಿ ಧೈರ್ಯ, ವಿಪಕ್ಷದವರ ಎದುರಲ್ಲಿ ಶೌರ್ಯ ಮೊದಲಾಗಿರುವಂತಹ ಗುಣಗಳನ್ನು ಮೈಗೂಡಿಸಿಕೊಂಡಂತಹ ವ್ಯಕ್ತಿ. ಹೌದು. ಯಾವುದು ಅಮರ ಲೋಕದಲ್ಲಿದ್ದುಕೊಂಡು ಅಮರರ ಬಿಂಬವಾಗಿದ್ದುಕೊಂಡು ಲೋಕವನ್ನು ಪಾಲಿಸಿಕೊಂಡು ಬರುವಂತಹ ಕರ್ತೃತ್ವವನ್ನು ವಹಿಸಿಕೊಂಡವಲ್ಲಿ. ಹೌದು. ನಿನ್ನ ಮುಖದಲ್ಲಿ ಯಾವತ್ತೂ ಇರಬೇಕಾದಂತಹ ತೇಜಸ್ಸು ಕಾಂತಿ ಇವತ್ತು ಕಾಣಿಸ್ತಾ ಇದೆ.
ಯಾವುದೋ ವಿಷಯಕವಾಗಿ ಮನದೊಳಗೆ ದುಃಖವನ್ನು ಅನುಭವಿಸುತ್ತಾ ಇದ್ದೀವಿ. ಏನು ಮಾಡುದು? ಅನ್ನಿಸ್ತಾ ಇದೆ. ಅದೇ ಈ ವಿಷಯ. ನಾವು ಮೇಲಿನ ಮೇಲೆ ಒಬ್ಬ ವ್ಯಕ್ತಿಯಲ್ಲಿ ಏನೆಲ್ಲ ವ್ಯತ್ಯಾಸವನ್ನು ಗಮನಿಸಬಹುದು. ಅದರ ನೋವು ಏನು ಕೂಡ ಅನುಭವಿಸಿದ ವ್ಯಕ್ತಿ ಹೇಳಿಕೊಂಡ್ರೆ ಮಾತ್ರ ಅದು ಸರಿಯಾಗುವುದು. ನಡೆಯುವಂತಹ ವೇಳೆಯಲ್ಲಿ ಕಾಲಿಗೆ ಒಂದು ಮುಳ್ಳು ತಾಯಿತಂತಾದರೆ ದೇಹದಲ್ಲಿದ್ದಂತಹ ಸಕಲ ಇಂದ್ರಿಯಗಳು ಆ ನೋವನ್ನು ಅನುಭವಿಸುತ್ತಾ ಇರುತ್ತಾರೆ. ಆದ್ರೆ ಹೇಳುವ ಕೆಲಸ ಮಾಡಬೇಕಂತ ಯಾವುದು ಅಲ್ವಾ? ಯಾಕೆಂದ್ರೆ ಪ್ರತ್ಯಕ್ಷ ನಮ್ಮ ಬಳಿಯಲ್ಲೇ ಬಂದಿರುವಂತಹ ನೀನು ಆ ವಿಷಯವಾಗಿ ಮರುಗುತ್ತಾ ಇರುವುದಲ್ಲ. ದೇವ ದೇವಿಯನ್ನು ನಂಬಿಕೆಯಲ್ಲ, ನಮ್ಮ ಬಳಿಗೆ ಬರಬೇಕು ಅಂತ ಬಂದಿದೆಯಲ್ಲ, ಬಂದ ಬಳಿಗೆ ಇಷ್ಟೇ ಆಗ್ತದಲ್ಲ. ಹೇಳು, ಸಮಸ್ಯೆಗಳು ಇದ್ರೆ ನಾವು ಕಷ್ಟ ಏನು ಬಂತು? ಬೆಳೀತಾ ಇದ್ದೀರಿ, ಕೆಲವು ವಿಚಾರವನ್ನು ಹೇಳಿದ್ದೀರಿ, ಹೌದು. ಆದ್ರೆ ನೂರು ಲೋಕದ ಪಾಲ್ಗೊಂಡು ನನ್ನಲ್ಲಿ ಉಂಟು, ಹೌದು. ಸುಖದ ಸುಪ್ಪತ್ತಿಯಲ್ಲಿ ಯಾವತ್ತೂ ಹಾರಾಡುತ್ತಾ ಇರುವ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಟ್ಟವರೇ ನೀವು. ನಗುತ್ತಾ ಇದ್ರೆ ಲೋಕ ಮೂರು ನಗುತ್ತಾ ಇರ್ತದೆ ಅಂತ ನಾವು ತಿಳ್ಕೊಂಡದ್ದು. ಈಗ ನಾನು ಕೂಡ ಯೋಚನೆ ಮಾಡ್ತಾ ಇದ್ದೆ, ಆದ್ರೆ ಈ ಹೊತ್ತಿನಲ್ಲಿ ನನಗೇ ಲೋಕ ಇಲ್ಲದಾಗಿ ಹೋಯಿತು. ಸ್ವಂತ ಲೋಕದಿಂದ ಕೈ ತಪ್ಪಿ ಹೋಯಿತು. ಸ್ವಾಮಿ, ಪುಸ್ತಕ ಇದಕ್ಕಿಂತ ಮೊದಲು ಹುಟ್ಟಿ ಬಂದವರಿದ್ದಾರೆ. ಅವರ ಆ ಉಪಕರಣದಿಂದ ನಾನು ದೂರ ಆಗಿದ್ದೆ. ಸತ್ಯದವರಿಗೆ ಸೂಚ್ಯದಲ್ಲಿ ಹೌದು ಇದ್ದದ್ದು. ಇನ್ನಂತವರಿಗೆ ಆ ಸೂಚ್ಯಗಳು ಆಗಾಗ ಎಷ್ಟೋ ಪ್ರಕಾರ ಆಗಿ ಹೋಗಿದೆ. ಹೌದು, ಈಗ ಸತ್ಯಕ್ಕೆ ಸೋಳಿತಾಪುರದಲ್ಲಿ ಒಬ್ಬ ಅಕ್ಷರ ಬಿಟ್ಟಿಕೊಂಡಿದ್ದಾರೆ. ಅಸಮ ಸಾಹಸಿಗಳು ಹೌದು, ಮಾತ್ರ ಅಲ್ಲ ಬ್ರಹ್ಮನಿಂದ ವಿಶೇಷವಾದಂತಹ ವರಗಳನ್ನು ಪಡೆದಿದ್ದಾರೆ. ಅವರನ್ನು ಬಯಸಿದ ಆದರೆ ಹುಟ್ಟಿದಂತ ವ್ಯಕ್ತಿಗಾಗಲಿ ಶಕ್ತಿಗಾಗಲಿ ಒಂದಲ್ಲ ಒಂದು ದಿನ ಮರಣ ಇದ್ದದ್ದೇ. ಇದಕ್ಕೆ ಮರಣ ಬರುವುದಿದ್ರೆ ಆ ಹರದ ಸುಖದಿಂದ ಮಾತ್ರ ಮರಣ. ಹೀಗೆ ವರ ಆತನಿಗೆ ಲಭ್ಯವಾಗಿದೆ. ಇದನ್ನು ತಿಳಿದಂತ ಆತ ಅಹಂಕಾರದಿಂದ ಹೀಗೆ ಬೆಳೆಯುತ್ತಾ ಇದ್ದಾನೆ. ಹರದವರ ಗಾಳಿ ಮಾಡುವ ದೇವತೆಗಳನ್ನೆಲ್ಲ ಬರೆಯುವುದು. ಈಗ ಪದಶುದ್ಧಿಯನ್ನು ಬಿಟ್ಟವ ನಾನಾಗಿದ್ದೇನೆ. ಹಾಗಾಗಿ ಈ ಒಂದು ವರ್ತಮಾನ ಕೇಳಿ ಬಂದಿದ್ದೇನೆ. ನಿಮಗೆ ಒಬ್ಬ ಕುಮಾರ ಹುಟ್ಟಿಕೊಂಡಿದ್ದಾನೆ. ಹಾಗಾಗಿ ನೀವು ಎಷ್ಟೋ ವರ್ಷಗಳಿಂದ ಕಾಲ ಕಾಯ್ತಾ ಇದ್ದು ಹೌದು, ಆ ಕೆಲಸ ಆಯಿತು. ಮಾತ್ರವಲ್ಲ, ನಮಗೆ ಒಬ್ಬ ಮಗನು ಹುಟ್ಟಿದ್ದಾನೆ. ಸಂತಾನ ಭಾಗ್ಯವೂ ಆಗಿದೆ. ಈಗ ಕಾಲವಂತವರು ರಾಕ್ಷಸ ಅಂದ್ರೆ ನಿಮ್ಮ ಮಗನಿಂದ ಮಾತ್ರ ತಾರಕಾಸುರನಿಗೆ ಮರಣ. ಹಾಗಾಗಿ ಈ ವಿಚಾರವನ್ನು ತಿಳಿದು ನಿಮ್ಮಲ್ಲಿಗೆ ಬಂದಿದ್ದೇನೆ. ಸ್ವಾಮಿ, ಮಾಡಬೇಕು. ಇದು ನಮಗೆ ಅರಿಯದ ವಿಷಯ ಅಲ್ಲವಪ್ಪ. ನಿನ್ನ ಬಾಯಿಂದಲೇ ಕೇಳಿ ತಿಳ್ಕೊಳ್ಳುವ ಅಂತ ಸ್ವಲ್ಪ ಸಮಯ ಕಾಯ್ಬೇಕು ಅಂತ ಈ ಮೊದಲೇ ನಿಮಗೆ ದೈವೋಕ್ತಿನ ಹೇಳ್ತಾರಂತ. ಹೌದು, ಹಾಗಾದ್ರೆ ಅಂತಹ ಕಾಲ ಹತ್ತಿರವಾಯಿತು. ದುಷ್ಟ ಶಕ್ತಿಗಳ ಮಧ್ಯೆ ಆಗುವುದಕ್ಕೆ ಇದೆ. ಸುಮಾರು ಕರ್ಕೊಂಡು ಹೋಗುವುದಕ್ಕಾಗಿ ನೀನು ಬಂದವಲ್ಲ. ಈಗ ಇಲ್ಲೆಲ್ಲ ಆಡುತ್ತಾ ಇರಬಹುದು. ಹೌದಾ? ನಾವು ಒಂದು ಸಲ ಕೂಗಿದ್ರೆ ಸರಿ ತಕ್ಷಣ ಓಡಿಕೊಂಡು ಬರ್ತಾನೆ. ತುಂಬಾ ಕಾಣಬೇಕು ನನಗೆ. ಹೌದಾ? ಹೌದು. ಕುಮಾರ Thank you.
ನೀನು ನೋಡ್ತಾ ಎಲ್ಲರಿಗೂ ತಲೆ ಬಾಗಿದೆ. ಅಯ್ಯ ಅವಸರದಲ್ಲಿ ಜಡಾನನ ಬಾಯೆನ್ನುವುದಾಗಿ ಕರೆದಿದೆ. ಹೌದಪ್ಪ, ಆ ಕಡೆಯಲ್ಲಿ ಇದ್ದಲ್ಲ ಒಡೂರಿಕೊಂಡು ಬಂದು ನಿಮ್ಮ ಮುಖಾವಲೋಕನ ಮಾಡಿದ್ರೆ ಯಾವುದೋ ಒಂದು ಗಹನವಾದ ವಿಚಾರವಿರಿಸಿ ಬಡಬಾಡಿಸಿದ್ದೀರಿ ಎನ್ನುವ ಯಾವ ಸಂದೇಹವೂ ಇಲ್ಲ. ಜನಕ ನೀವು ಹೇಳಿದ್ರೆ ಹೌದು ಅಂತಾದ್ರೆ ತ್ವರಿತಗತಿಯಲ್ಲಿ ನಾನು ಮಾಡುತ್ತದೆ. ಈ ರೀತಿಯ ಎಚ್ಚರಿಕೆಯ ಎಚ್ಚೆದೆಯುಳ್ಳ ಆ ವಾಕ್ಯ ಆಜ್ಞೆ ತಿಳಿಸಿದರೆ ದೇವದೇವಿಯರ ಬಗೆಗೆ ಮಾತ್ರ ಸಾಧ್ಯ. ಹೌದು. ಇನ್ನು 6 ದಿನಗಳ ಎಳೆಯ ಮಗು ಸಣ್ಣ ಮಕ್ಕಳು ಅಂದ್ರೆ ಆಂತರಿಕದ ಯಾವುದೇ ಘನವಾದ ಕಾರ್ಯವಾದರೂ ಶರವತ್ತೆ ಮಾಡಿ ಪೂರೈಸಿದ್ದೇವೆ ಎಂಬ ಆ ಆತ್ಮವಿಶ್ವಾಸ ನುಡಿಗಳು ಸತ್ಯವನ್ನು ಕೂಡ ಬೇಕಾದದು. ಆತ್ಮವಿಶ್ವಾಸ ಅದನ್ನು ಯಾರು ತಲಕೊಂಡು ಕೂಡ ಅವತ್ತು ಏನು ಮಾಡಲಿಕ್ಕೂ ಆಗುವುದಿಲ್ಲ. ನಾವು ಇಂಥದ್ದು ನೋಡಿಯೇ ಮಾಡ್ತೇವೆ ಎನ್ನುವಂತಹ ಆತ್ಮವಿಶ್ವಾಸ ಯಾವ ಹೊಂದಿರ್ತಾನೋ ಅವತ್ತು ಎಲ್ಲೂ ಮಾಡಲಿಕ್ಕೆ ಆಗ್ಬೇಕು ಅಷ್ಟೇ. ಏನಪ್ಪ ದೇವರಿಂದ ನಾವು ಉಳಿದವರಿಂದ ಗೌರವವನ್ನು ಶಿಷ್ಟರನ್ನು ಉದ್ಧಾರ ಮಾಡಿದ್ದರ ಪರಿಣಾಮವಾಗಿ ಹಾಗಾದ್ರೆ ಈ ಹೊತ್ತು ಆಪ್ತರಾಗಿ ವಿನೀತರಾಗಿ ದೇವಾದಿ ದೇವತೆಗಳನ್ನ ನಮ್ಮಲ್ಲಿ ತಮ್ಮ ಅಳವನ್ನು
ಯಾಕಪ್ಪ ಏನಾಗಿದೆ ಅವರಿಗೆ? ಅವ ದೇವಲೋಕದ ಮಗು. ನಾವೇ ಕೊಟ್ಟಂತಹ ಪದವಿಯನ್ನು ಸ್ಥಾನಗಳನ್ನಾಗಿದ್ದಾನೆ. ಈ ಕಾರಣ ಯೋನಿತ ಪ್ರಕಾರದ ಕಾರಕದಂತಹ ದೈತ್ಯನ ಉತ್ಪನ್ನವಾಗುತ್ತೆ. ಆ ದುಷ್ಟ ಶಕ್ತಿ ವಿಜೃಂಭಿಸುತ್ತಾ ಇದ್ದಾನೆ. ಮೂರು ಲೋಕದ ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇದ್ದಾನೆ. ಅವನ ಒದ್ದೆ ಆಗಬೇಕು ಅಂತಿದ್ರೆ ಈ ಶಿವನ ಕುಮಾರನ ಹೋಗಬೇಕು. ಕಷ್ಟಪಡ್ತಾ ಇದ್ದಾನೆ. ಯಾಕಪ್ಪ ಆಡಲು ದುಃಖಿಸುವ ಅವಶ್ಯಕತೆಯೇ ಇಲ್ಲ. ನಿಮ್ಮ ಆತ್ಮಜ ನಾನಿದ್ದೇನೆ, ನಿಮ್ಮ ಕುಮಾರ ನಾನಿದ್ದೇನೆ. ನನಗೊಂದು ಅರವಿಕೆಯನ್ನು ಕೊಟ್ಟ ಇನ್ನು ಎಳೆಯವರನ್ನು ನಾನು ಎಳೆಯವನ ಇರಬಹುದು, ಬೆಂಕಿಗಿಡಿ ಸಣ್ಣದಾದ್ರೂ ವಾಯುವಿನ ಸಂಪರ್ಕದಿಂದ ಲೋಕವಂತೆ ಸುಡುವುದಿಲ್ಲವೇ? ನಿಮ್ಮ ಆಶೀರ್ವಾದ ಎನ್ನುವ ರಕ್ಷಾ ಕವಚ ನನ್ನ ಮೇಲಿರುವಾಗ ಹೆದರಿಕೆ ಇಲ್ಲ, ಅಂಜಿಕೆ ಇಲ್ಲ, ಅಳವಿಲ್ಲ, ಈಗ ನಿನಗೆ ಅರ್ಥಧೈರ್ಯ ಬರ್ತಾ ಇದೆ. ಅರ್ಥಧೈರ್ಯ ಬಂತು, ಅವ ಅರ್ಥ ಸತ್ತಾಯಿತು. ಈ ಮಗ ಆ ದುಷ್ಟಶಕ್ತಿಗೆ ಮೊದಲೇ ಮಾಡಿಯ ಮಾಡ್ತಾನೆ. ಖಂಡಿತ ಮಾಡ್ತಾನೆ. ಅವನು ಪೂರ್ತಿ ಕೊಟ್ಟೆ. ಅವ ಮಟ್ಟ ತನ್ನ ಹೆಸರಿಗೆ ಇಲ್ಲ ಇಲ್ಲ ಹೇಳಿ ದಿವ್ಯ ಆಯುಧ. ಮೊದಲೇ ಹೇಳಿದೆ ಎಳೆಯ ಮಗನಿಂದ ಆರಾಧನೆಗಳ ಮಕ್ಕಳು ಸಣ್ಣ ಮಗು. ದೇವರ ಮಗನಾದ್ದರಿಂದ ಇಷ್ಟು ಎತ್ತರಕ್ಕೆ ನಿಮಗೆ ಕಾಣಬಹುದು. ಹೌದು. ಹಾ. ಎದುರು. ಹೌದು. ಹೋಗ್ತಾನೆ ಹೋಗ್ತೇನೆ. ಹೌದಾ? ನನ್ನ ಕೆಲಸ ಅನ್ಬೇಕು. ಹೌದಾ? ಮತ್ತೆ ಮತ್ತೆ ಆ ಬಂದು ನಿನಗೆ ಹೊಣೆಗಾರಿಕೆ ಹೊಂದಿದ್ದಾರೆ. ಓ. ಅಪ್ಪಯ್ಯ ಹೋಗಿ ಬರ್ತೇನೆ. ಶುಭವಾಗಬೇಕೆಲ್ಲ ಹೋಗಿ ಬಾ. ಅವರು ಅಗತ್ಯವಾದ ಒಂದು ಬೇರೆ ಏನಿತ್ತು ಮಾತಾಡೋದು. ಜೊತೆಯಲ್ಲೇ ಬರ್ತೇನೆ.
ಋಷಿಮುನಿಗಳಿಗೆಲ್ಲ ಆದ್ದರಿಂದಲೇ ಕ್ಷೀರ ತರೆಯುವುದಕ್ಕೆ ಬಂದವ ಅಸಾಮಾನ್ಯರಲ್ಲ ಸಾಮಾನ್ಯರಲ್ಲ ಏನು ಬಲ್ಲೆಯ ಈ ಶಂಬರ ಶಜಾನ ಒಳ್ಳೆಯದಾಯ್ತು. ನೀನು ನಮ್ಮ ಈಗ ಆರಾಧ್ಯ ದೇವ ಈ ಭಕ್ತರನ್ನು ನಾವು ಅನುನಿತ್ಯವೂ ಪೂಜಿಸುವವರು. ಹಾಗಾಗಿ ಅದೇ ದೇವರು ನಿನ್ನಲ್ಲಿಯೂ ಇರುವ ಕಾರಣ ನಮ್ಮ ಪಕ್ಷಕ್ಕೆ ಬಾ, ನಮ್ಮ ಮನೆಯಲ್ಲಿ ಗುಡ್ಡಿ ಕಟ್ಟಿಸ್ತೇವೆ, ಪೂಜೆ ಮಾಡ್ತೇವೆ, ದೇವತೆಗಳ ಪಕ್ಷವನ್ನು ನಮ್ಮನ್ನು ಪೂಜೆ ಮಾಡ್ತೀಯಾ? ಪೂಜೆ ಮಾಡುವುದೇ ಹೌದಾಗಿದ್ದರೆ ನಮಗೆ ಮಾಡಬೇಕಾದ ಪೂಜೆ ಅಲ್ಲ. ಋಷಿಮುನಿಗಳನ್ನು ಅರ್ಚಿಸು, ದೇವತೆಗಳನ್ನು ಭಜಿಸು. ಹಾಗೆ ಮಾಡಿದೆ ಅಂತಾದ್ರೆ ನಿನ್ನ ಮನಸ್ಸಿನಲ್ಲಿ ನಿನ್ನ ದೇಹಕ್ಕೆ ಶಕ್ತಿಯನ್ನು ಬರ್ತವೆ. ನೀನಿಂದ ಇಡೀ ನಮ್ಮ ಪಾಡದಿಂದ ಬಾಲಕರ ದಾರಿ ಯಾವತ್ತೂ ತಿಕ್ಕಲ್ಪಡುವುದಿಲ್ಲ. ಇದುವೇ ಸರಿಯಾದ ದಾರಿ. ಹೌದಾ? ಹಾಗಿದ್ರೆ ನೀವು ನನ್ನ ಮಾತು ಕೇಳುವುದಿಲ್ಲ ಎಂದಾದ್ರೆ ನಿನ್ನ 6 ತಲೆಯಲ್ಲ, ನನ್ನ ಒಂದು ತಲೆ ಸಾಕೋದಕ್ಕೆ.
ತೀರ್ಮಾನ ಯಾವತ್ತೂ ಕೈಗೊಳ್ಳಬಾರದು. ಹುಟ್ಟಿನ ಹಿಂದೆ ಸಾರದ ಕಂತನ್ನ ದೇವರು ಹುಟ್ಟುವಾಗಲೇ ಗಟ್ಟಿಗೊಳಿಸಿಕೊಡ್ತಾರೆ. ಹಾಗಿರುವಾಗ ತನ್ನನ್ನು ಭಾವಿಸಬೇಕಾಗುವುದಿಲ್ಲ, ಮತ್ತಷ್ಟು ಸಂಪಾದಿಸಿಕೊಳ್ಳಬೇಕು ಎನ್ನುವ ಕಾರಣಕ್ಕೆ ತಪಸ್ಸನ್ನು ಮಾಡಿದರು ಈತ. ಆದ್ರೆ ತಾತಾತ್ವದಿಂದವರು ದೇವರು ಕೊಟ್ಟಿದ್ದಾರೆ ಇವಾಗ. ಆದ್ರೆ ಆ ಸಂಕಲ್ಪಕ್ಕೆ ದಾಳಿ ಮಾಡಬೇಕು. ದೇವತೆಗಳಿಂದಲೇ ಆತನಿಗೆ ಮರಣದ ಸೂಚನೆ ಸಿದ್ಧವಾಗಬೇಕು ಎನ್ನುವ ಕಾರಣಕ್ಕೆ ನನ್ನನ್ನು ಕೆಣಕುವುದಕ್ಕೆ ಬಂದ. ದೇಶಗಳಿಸುವುದಕ್ಕೆ ಹೋದ್ರೆ ನನ್ನ ಕೈಲಾಟವಾಗಿ ಹೋಯಿತು. ಆದ್ರೆ ದೇವರಲ್ಲಿ ಹೋಗಿ ಹೇಳಿದಾಗ ಸಂತೋಷಗೊಂಡು ಸಣ್ಣ ಮಗುವಾಗಿದ್ರು ಕೂಡ ತಪ್ಪದವರಿ ನನ್ನ ಜೊತೆಯಲ್ಲಿ ಕಳಿಸಿಕೊಟ್ಟಿದ್ದಾರೆ. ಈ ಹೊತ್ತಿನಲ್ಲಿ 3 ಲೋಕಕ್ಕೆ ಸುಖ, ಶಾಂತಿ, ನೆಮ್ಮದಿಯನ್ನು ಒದಗಿಸಿಕೊಟ್ಟವರಿದ್ದಾರೆ. ಸಂತೋಷದಿಂದ ದೇವತೆಗಳು ಸುಮವೃಷ್ಟಿಯನ್ನು ಸೃಷ್ಟಿಸ್ತಾ ಇದ್ದಾರೆ. ಮನಸ್ಸಿಗೆ ತುಂಬಾ ಸಂತೋಷವಾಗುತ್ತದೆ, ಸಮಾಧಾನವಾಗುತ್ತಾ ಇದೆ. ಆದರೆ ನಮ್ಮ ಕೆಲಸ ಮಾಡಿಕೊಂಡು ಆದ ಕೂಡಲೇ ಸುಮ್ಮನೆ ಕಲಿಸಿರುವ ಹಾಗಿಲ್ಲ. ನಮಗೆ ರಕ್ಷಕರಾಗಿ ಇನ್ನು ಮುಂದೆ ಬೇಕಾಗ್ತದೆ. ಅದಕ್ಕೆ ಬೇಕಾಗಿ ಇನ್ನು ಮುಂದೆ ದೇವತೆಗಳ ಭದ್ರತೆಗೆ ಬೇಕಾಗಿ ದೇವಸೇನಾನಿ ಪಟ್ಟಣವನ್ನು ಕಟ್ಟಿದ್ದೇನೆ. ಇಲ್ಲಿಗೆ ಮುಗಿಯಲಿಲ್ಲ, ವಿಜಯೋತ್ಸವ ಆಚರಣೆ ಮಾಡಬೇಕು. ಆಮೇಲೆ ಆ ದೇವರ ಮನವನ್ನು ಕೈಲಾಸಕ್ಕೆ ಕರ್ಕೊಂಡು ಹೋಗಿ ದೇವರಿಗೆ ಒಪ್ಪಿಸಬೇಕಾದ ನನ್ನ ಕರ್ತವ್ಯ. ತಡ ಯಾಕೆ ನಡೆಯುತ್ತದೆ. ದಕ್ಷ ಪ್ರಜಾಪತಿಗಳು ನಮ್ಮಪ್ಪ ಪ್ರೀತಿಯ ಭಕ್ತರು. ಅವರ ಪಾದಗಳಿಗೆ ವಂದಿಸಿಕೊಂಡಿದ್ದೇವೆ. ಅವರ ಆಶೀರ್ವಾದ ಪಡೆದುಕೊಂಡವರು ನಾವು. ಹಾಗಂತೇಳಿ ಮನಸ್ಸಿನ ನಾನಾ ಬಗೆ ಆಸೆಗಳು ಮೂಡುವುದು ಹೆಣ್ಣಿಗೆ ಸಹಜವಾಗಿ, ಖಂಡಿತವಾಗಿ ಎಲ್ಲರಂತೆ ನಾವು ಅಲ್ಲವೇ ಅಲ್ಲ. ಅಪ್ಪನ ಮಕ್ಕಳು ಹೇಗಿರಬೇಕೆಂಬುದನ್ನು ಲೋಕದ ನಮ್ಮ ನೋಡಿ ತಂದುಕೊಳ್ಬೇಕು. ನಡೆಸಿದ್ದಾರೆ ಖಂಡಿತ. ಹೆಜ್ಜೆ ಸೇರಿ ನಾವಿಬ್ಬರು ಜೊತೆಯಾಗಿ ಬಂದಿದ್ದೇವೆ. ಯಾಕೆ ಬಂದದ್ದು? ಯಾಕೆ ಹಾಳು ಮಾಡಬೇಕೆಂದು ಬಯಕೆ ನನಗೆ ಅರಬರೆಂದು ಹೆಸರವಾಯಿ ಹಾಗೆ ಮಾಡುವುದು ನಿರ್ಮಾಣವನ್ನು ಮಾಡಬೇಕೆಂದು ಅಪ್ಪನನ್ನು ಕೇಳಿಕೊಂಡಂತಹ ಸಂದರ್ಭ. ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಇದು ಒಪ್ಪಿಗೆಯನ್ನು ಪಡೆದುಕೊಂಡು ಸುಮ್ಮನೆ ಆದಷ್ಟು ಬೇಗ
Thank you.
Oh,
ಹೇಳುವ ಇದು ನಮ್ಮ ಜಾತಿಯ ಸ್ವಭಾವ. ವಿಷಯವನ್ನು ಅಪರಾಧವನ್ನು ಸಂಚರಿಸಿದ ಮನವಾಗಿದ್ದಾರೆ. ಈಗ ನಮ್ಮ ಹಿರಿಯವರ ಬಗ್ಗೆ ಹಾಗೆ ಒಂದೇ ಸಂತೋಷ ಮಾಡುತ್ತಾ ಇದೆ. ನೀವು ಸಾಯಿಸಿಬ್ಬರು ಅಯ್ಯೋ ಅದಲ್ಲ ಅವರಿಗೆ ಎಷ್ಟು ಮಂದಿ ಹೆಂಡತಿಯರು? 13ರಲ್ಲಿ ನನ್ನೊಬ್ಬನ ಹೆಸರು ಸುಕುಮಾರ. ನನ್ನ ಹೆಸರು ಮತ್ತೊಂದು ಹೇಗೆ ಎಲ್ಲಾ ಕಡೆ ಪ್ರಚಾರ ಉಂಟು. ಆದ್ರೆ ಅಂತಹ ಮಹಾತ್ಮರ ಮಗನಾದಂತಹ ನನಗೆ ಕುಡಿಬೇಕೊಂದು ಸ್ಥಳ ಉಂಟು. ಸ್ಥಳ ಇಲ್ಲ ಅಂದ್ರೂ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. ಯಾವುದು 6 ಗಂಟೆ ತುಂಬಿದಂತಹ ಇಲ್ಲಿಯೇ ಒಂದು ವಸ್ತುವನ್ನು ಮಾಡ್ತಾ ಇದ್ದೇವೆ. ಮಾತ್ರವಲ್ಲ ಅದೆಷ್ಟೋ ವೀರಾದಿ ವೀರರು ರಾಕ್ಷಸರು ಎಲ್ಲಿಯೋ ಮರೆಯಾಗಿ ಬದುಕ್ತಾ ಇದ್ದವರು. ಅವರೆಲ್ಲರನ್ನೂ ಮತ್ತು ಸೇರಿಸಿದೆ. ಮಾತ್ರವಲ್ಲ ಅದನ್ನು ನನಗೆ ಯಾರಾಗಿತ್ತು ಆಯ್ಕೆ ಮಾಡಿಕೊಂಡು ಯಾಕೆ ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡು ನನ್ನ ವ್ಯವಹಾರಕ್ಕೆ ಪೂರಕವಾಗಿ ಕೆಲವರು ನಮ್ಮ ಜೊತೆಯಲ್ಲಿ ಇರ್ತಾರೆ. ಅವರ ಮನಸ್ಸು ಬೇರೆ ಕಡೆ ಇರ್ತದೆ. ಹೌದು ನಮ್ಮದು ತಂಡ 1 2 ಅಲ್ಲ ಎಷ್ಟು ಬಂದಿದ್ದೇವೆ ಹೌದು ನಾಯಕನಾಗಿ ಮೆರೆಯುತ್ತಾ ಇದ್ದೇನೆ. ಆದ್ರೆ ನಮಗೆ ಸಂಪತ್ತಿರುವುದು ಕಡಿಮೆ ಉಂಟು. ಅದು ಉಳಿಯುವುದಕ್ಕೆ ಸ್ಥಳ ಉಂಟು. ಆದ್ರೆ ಏನು ಮಾಡೋಣ? ತಲೆ ಬಿಸಿ ಆಗದೆ ಇರ್ತದ ಜವಾಬ್ದಾರಿ ಇಲ್ವೋ? ಇಲ್ಲಿ ಇವರನ್ನೆಲ್ಲ ನೋಡಿಕೊಳ್ಳುವಂತಹ ಜವಾಬ್ದಾರಿ ನನಗಿದೆ. ಆದ್ರೆ ಯಾರಿಗೆ ತರಬೇಸಿ ಯಾವುದ್ರ ಬಗ್ಗೆ ಅವರನ್ನು ನೋಡಿಕೊಳ್ಳುವಂತಹ ಜವಾಬ್ದಾರಿ ಹೊಂದಿದ್ರೆ ಆ ಜವಾಬ್ದಾರಿ ಹೊತ್ತಂತಹ ನಾನು ಸುಮ್ಮನೆ ಅವರ ಬಗ್ಗೆ ಇವತ್ತು ಸುಡಲ್ಲ. ಅಲ್ಲ ಯಾಕೆ ನಮ್ಮ ಕೂಟದಲ್ಲಿ ಯಾರಾದ್ರೂ ಹೇಳದು ಮಾಡುವವರಿದ್ದಾರೆ. ನಾವು ಹೇಳಿದ ಹಾಗೆ ಕೇಳುವವರು ಇದ್ದಾರೆ. ಅದು ಯಾವಾಗ ತರಬೇಸಿ ಅಲ್ಲ. ಕೇಳಿದಾಗೆ ಕೇಳುವವರು ಇಲ್ಲದಿದ್ರೆ ಅವರನ್ನು ತೆಗೆದು ಹಾಕಲಾಗುವುದು. ಹೌದೇ ಹೌದು. ನನಗೆ ಯಾವುದರ ಬಗ್ಗೆ ಕೊಡবে. ಈ ಸಂದರ್ಭದಲ್ಲಿ ಇವತ್ತಿಗೆ ಬೇಕಾದಷ್ಟು ಉಂಟು. ನಾಳೆಗೇನು ಮಾಡುವುದು? ತಿನ್ನುವುದಕ್ಕೆ ತಿರುಗಾಟ ಮಾಡಿದ್ರೆ ಸಂಪಾದನೆ ಆಗ್ತದೆ. ತಿರುಗಾಟದಲ್ಲಿ ಏನಾದ್ರೂ ತಿನ್ನುವುದಕ್ಕೆ ಸಿಗ್ತದ? ಎಂದು ಸಿಕ್ಕದೆ ತಿನ್ನುವುದಕ್ಕೆ ಬೇಕಾದ್ರೆ ಮೃಗಮಾಂಸ ಎಲ್ಲ ಸಿಕ್ಕುದಿಲ್ವಾ? ಒಳ್ಳೆ ಉಪಾಯವನ್ನು ಸೂಚಿಸಿದ್ಯಾ? ಕಣ್ಣಿಗೆ ಕಾಣಿಸುತ್ತಿದ್ದಂತಹ ಮೃಗಗಳು ಒಂದನ್ನು ಬಿಟ್ಟಿಲ್ಲ. ಎಲ್ಲವನ್ನು ಕೊಂದು ಮುಗಿಸಿದ್ದೇವೆ. ನಮಗೆ ಆಯ್ಕೆ ಮಾಡಿಕೊಂಡಿದ್ದೇವೆ ಒಳ್ಳೆಯ ಮಾಂಸವನ್ನು. ಮಾಂಸ ತಿಂದೆಯಾ? ಮಾಂಸ ತಿಂದೆ. ಯಾವುದರ ಮಾಂಸ ತಿಂದೆ? ಮೊಳದ್ದು. ಹೌದಾ? ಬಹಳ ರುಚಿ. ಆ ಮೃದುವಾದಂತಹ ಮಾಂಸವನ್ನು ತಿಂದರೆ ರುಚಿಯಾದಂತ ಹೌದು. ಹೌದು. ಅಲ್ಲಿಗೆ ಏನಾದ್ರು ಕೆಲಸ ಉಂಟಾ? ಅಲ್ಲಿ ಇದನ್ನು ತಿನ್ನಲು ಮತ್ತೊಂದು ಹುಡುಗು ಹೌದು ಮಾವುಂಟು ಎಲುಬಿನ ಮಾಂಸ ಎಲ್ಲಿಂಟು ಉಂಟು. ಹೌದಾ? ಹೌದು. ಸಂತೋಷವಾಯಿತು. ಏನು ಇದೇ ಕಾಡಿನಲ್ಲಿ
ಎಂತದ್ದು ಗಿಜಿ ಗಿಜಿ ಎಲ್ಲಿ 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 ಹೆಜ್ಜೆನಾದ ಹೆಜ್ಜೆಯನ್ನಾದ ಎಲ್ಲಿ ಎಲ್ಲಿ ಬರುವುದಿಲ್ಲ. ಎಲ್ಲಿ ಉಂಟು? ಎಲ್ಲಿ? ಏನಾಗಿರಬಹುದು? ಹೆಜ್ಜೆ ಶಬ್ದ ಗೊತ್ತಾಯಿತು ನನಗೆ. ನೋಡಲ್ಲಿ ಹೇಳಿದೆ ಎಲ್ಲ ಎಲ್ಲಿ ಸ್ವರ ಅಂತ ಹುಡುಕುತ್ತಾ ಹೋಗುವಾಗ ಕಂಡೆ 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 ಮಣ್ಣೊಳಗಿರುವ ಕಂಡೆ ಅಲ್ಲ, ಕಂಡೆ ನಾನು ಕಂಡೆ ನೋಡಿದೆ. ಏನನ್ನು ಕಂಡೆ? ದೂರದಲ್ಲಿ ಒಂದು ಕೊಳ. ಕೊಳ. ಹೌದು, ಅಲ್ಲಿ ಗಗನ, ಶ್ರೀಗಗನ, ಹೆಣ್ಣು ಮಕ್ಕಳು ಅದರಲ್ಲಿ ಇಬ್ಬರು ಇದ್ದಾರೆ. ಬಹಳ ಚಂದ. ನಿಮಗೆ ಹೆಣ್ಣು ಮಕ್ಕಳೇ ಅಂತ ಹೇಗೆ ಗೊತ್ತಾಯಿತು? ನಾನು ನೋಡಿರುವಂತದ್ದು. ಹೌದಾ? ಹೌದು. ಅವರೇನು ನಮ್ಮ ಹಾಗೆ ಬಟ್ಟೆ ಕೊಟ್ಟುಕೊಂಡಿಲ್ಲ, ಸೀರೆ ಉಟ್ಟಿದ್ದಾರೆ. ಹೌದಾ? ಕುಪ್ಪಸ ಹಾಕಿಕೊಂಡಿದ್ದಾರೆ. ಹೇಳುವುದಕ್ಕಾಗುವುದಿಲ್ಲ. ಹಾ. ಹೆಣ್ಣೆಯನ್ನು ಹಾಗೆ ನಾವು ನಿರ್ಧರಿಸುವುದಕ್ಕಾಗುವುದಿಲ್ಲ. ಯಾಕೆ? ಕೆಲವೊಂದು ಹುಡುಗರು ಶ್ರೀವೇಷ ಮಾಡಿಕೊಂಡು ತಿರುಗಾಡ್ತಾರೆ. ಅದು ಮೋಸ ಮಾಡುವುದಕ್ಕೆ ಬೇಕಾಗುವುದು. ಇದು ಮೋಸ ಅಲ್ಲ, ನಿಜವೇ. ಆಕಾಶದಲ್ಲಿ ಉದು ಹುಡು ಉದು ಹೌದು ನಕ್ಷತ್ರ, ನಕ್ಷತ್ರಗಳ ಮಧ್ಯೆ ಚಂದ್ರ ದೇವ ಆ ಉಡುಪ ಹೇಗೆ ಶೋಭಿಸಿ ಉಡುಪತಿ ಹೇಗೆ ಶೋಭಿಸ್ತಾನೋ ಅದೇ ರೀತಿಯಲ್ಲಿ ಅವರು ಕಾಣ್ತಾ ಇದ್ದಾರೆ. ಹೌದಾ ಅಂತ ಹೇಳಿದ್ರೆ ವರ್ಣಿಸುವುದಕ್ಕೆ ಅಲ್ಲಿಯಲ್ಲ, ಅಲ್ಲಿ ಎಂತ ಹೆದರಿಕೆ ಆಯ್ತು ಓಡುವುದಕ್ಕೆ. ಈ ದಾರಿಯಲ್ಲಿ ಹೋಗದ ಹಾಗೆ ತಡೆಯುವ ಅಂತ. ತಡೆಯುವ, ಅಲ್ಲಿ ಹೋದ್ರೆ ಹಿಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಅಲ್ಲಿಗೆ ಹೋಗ್ಬೇಕು ಕೊಡದ ಬಳಿಗೆ. ಹುಡುಗಿಯರು ನೋಡ್ಬೇಕು, ಮಾತಾಡಿರ್ಬೇಕು. ಇಲ್ಲಿ ನಾವು ಮಾತಾಡ್ತಾ ಇದ್ರೆ ಅವಳು ಹೋಗುತ್ತಾರೆ.
ಅವಶ್ಯಕತೆ ಇಲ್ಲ. ಆ ಕಡೆ ಬೇಕಾದ್ರೆ ಇಲ್ಲ ಹೌದಲ್ಲ ಅದು ನಮ್ಮಲ್ಲಿ ಅವ್ರು ನಮ್ಮಲ್ಲಿ ಅವರಿಲ್ಲ ಈಗ ಅಕ್ಕ ಈ ಬಾಯಿ ಬಂದ್ವಿ ಇವರು ಹೆಸರು ಕೊಟ್ಟಿದ್ದಾರೆ ಬಾಯಿ ಎಂದು ಕೊಟ್ಟಿಲ್ಲ ಬಾಯಿ ಕೊಟ್ಟಿಲ್ಲ ಮಾತು ಕೊಟ್ಟಿದ್ದಾನೆ ಯೋಚನೆ ಮಾಡುದು ಬಾಯಿ ಕೊಡದೆ ಇಷ್ಟು ಮಾಡಿದವ ಬಾಯಿ ಕೊಟ್ಟೆ ಏನು ಮಾಡ್ಲಿಕ್ಕಿಲ್ಲ ಹೌದಪ್ಪ ಹೌದಪ್ಪ ಬರ್ತದೆ ಹೌದು ಸುಮ್ಮನೆ ಸ್ವಲ್ಪ ಆಯಾಸ ಪರಿಹಾರವಾಗಲಿ ಸುಮ್ಮನೆ ಅದಕ್ಕೆ ಸಾಹಸ ಬಿಡುವುದಕ್ಕೆ ಸುಮಾರು ಕಂಡ ಬಹಳ ದೂರದಿಂದ ನಾವು ಓಡಾಡಿಕೊಂಡು ಬಂದವರು ಕಾರಣ ದೂರದಲ್ಲಿ ನಿಮ್ಮನ್ನು ನಾವು ನೋಡಿದ್ದೆವು ಹೌದಲ್ಲ ನೋಡಿದ್ದು ಇನ್ನು ಮಾತ್ರ ನೋಡಿದ್ದು ಅದಲ್ಲ ಮತ್ತೆ ನೀವು ಕಿವಿಗೆ ಮೊದಲೇ ಇಲ್ಲ ಯಾರು ಅಂತಾರೆ ಹಾಗೆ ನಾನು ಹಾಗಲ್ಲ ಅದಕ್ಕೆ ಒಂದು ಖಂಡಿತು ಎಂದು ಖಂಡಿತು ಹೌದು ಅಂದ್ರೆ ಮುಖದರ್ಶನ ಮಾಡಬೇಕು ಎಲ್ಲೇ ಹೀಗಿರುವಾಗ ಮುಖ ಹೀಗೆ ಹಾಗೆ ಕೆಲವರ ಮಾತ್ರ ಬೆನ್ನು ಸಂತರಿಸದೆ ಮುಖ ನೋಡೋದ್ರಿಂದ ಓಡಿ ನಿಮ್ಮ ಮುಖದರ್ಶನವಾದಂತಹ ಸಂದರ್ಭದಲ್ಲಿ ಹೌದು ಮತ್ತೊಂದು ಇನ್ನು ನೋಡಬೇಕು ಹೌದು ಹಲವು ಸಲ ಸಾವಿರ ಸಲ ನೋಡ್ತಾ ಇರಬೇಕೇನೋ ಹಾಗೆ ಆಗ್ತಾ ಇದೆ ನೋಡಿ ಸಮಯ ಅದು ನಿಮಗೆ ಸಮಯದ ಪ್ರಶ್ನೆ ಬಂದದ್ದು ಈಗ ಸಮಯ ಸಮಯ ನೀವು ಬೇಕು ಸಮಯ ಕೊಡುವವ ನಾನು ಯಜಮಾನ ಅಲ್ಲ ನನ್ನ ನನ್ನ ಯಜಮಾನ ನಿಮಗೆ ಸಮಯ ಕೊಡುವಂತ ಹೇಳಿದ್ರೆ ಅಂದ್ರೆ ಎಷ್ಟು ಬೇಕು ಅಷ್ಟು ಅಂತ ಹೇಳುವಂತಹ ವ್ಯಕ್ತಿ ನಾನಾಗಿದ್ದೇನೆ ಯಾರಿಗೆ ಎಲ್ಲರೂ ನಮ್ಮ ಕೂಟಕ್ಕೆ ಹೌದು ಸರಿ ಸರಿ ಎಲ್ಲರೂ ನಮ್ಮ ಕೂಟಕ್ಕೆ ನಮ್ಮ ಕೂಟಕ್ಕೆ ಇರ್ಬೋದು. ನಮ್ಮ ಕೂಟಕ್ಕಲ್ಲ ಅಲ್ಲ, ಮತ್ತೆ ನೀವು ನಮ್ಮ ಕೂಟಕ್ಕೆ ಸೇರ್ತೀವಿ ಅದು ಮತ್ತೆ ಈಗ ಒಂದು ಹೊಗಳಬೇಕು ಅನ್ನಿಸ್ತಾ ಇದೆ ಹೌದು. ಹೊಗಳುವುದಕ್ಕೆ ಸಮಯ ಇಲ್ಲ ನಾಕಿ ಹೋಗಿ ಹೌದು. ಈಗ ಗೊತ್ತಾಯ್ತಾ ಇನ್ನೊಂದು ರೂಪ ರಾಶಿ ಯಾಕೆ? ಕೈ ಗುರುಗಳು ಸೀರಿಪುಟ್ಟಿಯ ಪರವಾದಂತ ಕಪ್ಪು ಬೆಟ್ಟದ ಹರಣ ನಯನದ ಹಂಸಿಗೆಯ ನಾಸಿಕದ ಹಂಸ ಶಾಬಾಸ್. ಎಂತದ ಶಾಬಾಸು ಯಾರಿಗೂ ಗೊತ್ತಿಲ್ಲ. ನಿನಗೂ ಗೊತ್ತಾಗಲಿಲ್ಲ ನನಗೂ ಗೊತ್ತಿಲ್ಲ. ಅದು ಹೆಣ್ಣು ಮಕ್ಕಳನ್ನು ಕಂಡಾಗ ಹೊಗಳುವಂತಹ ಕ್ರಮ ಓ, ಹೀಗೆ. ಹೊಗಳುವುದಕ್ಕೆ ಅರ್ಹ ವ್ಯಕ್ತಿಗಳು ಇವರಾಗಿದ್ದಾರೆ ಹೌದು. ಆದ್ರೆ ನಿಮ್ಮ ಸೌಂದರ್ಯವನ್ನು ನೋಡಿದಾಗ ನೋಡಿದಾಗ ಅವರ ಒಳ್ಳೆ ಕನಿಷ್ಠ ಮಾತ್ರವಲ್ಲ ಅಲ್ಲ. ನಿಮ್ಮ ಬಗ್ಗೆ ನಿಮ್ಮ ಬಗ್ಗೆ ಕೇಳಬೇಕು 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 ಅಂತ ಹೇಳ್ತಾ ಇದ್ದಾರೆ ಕೇಳು ನಿಮಗೆ ನಿಮಗೆ ಉಂಟಾ ನಿಮಗೆ ಉರುಂಟಾ ಎಳಿಬೇಕು ಎಷ್ಟದದು ಊರುಂಟಾ 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 ನಿಮಗೆ ಅಪ್ಪ ಇದ್ದಾರೋ ಅಂದ್ರೆ ಅಮ್ಮ ಇದ್ದಾರಾ ಅಲ್ಲ ಕೇಳು. ನನಗೆ ಬೇಡ ಅಪ್ಪ ಇದ್ದಾರಾ ಇಬ್ಬರಿಗೂ ಒಬ್ಬನೇ ಅಪ್ಪನು ಅಮ್ಮ ಬೇರೆ ಬೇರೆಯಾ ಏನಂತ ಆಮೇಲೆ ಅಲ್ಲ ಅಮ್ಮ ಒಬ್ಬನೇ ಅಪ್ಪ ಬೇರೆ ಬೇರೆಯಾ ಹೀಗೆ. ಆಮೇಲೆ ಆಮೇಲೆ ನಿಮಗೆ 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 ಅಣ್ಣ ತಮ್ಮಂದಿರು ಅಣ್ಣ ತಮ್ಮಂದಿರು ಇದೆ. ಇದು ಹೇಗಿದ್ದಾರೆ
ಕಷ್ಟಪುಷ್ಟರಾಗಿದ್ದಾರೋ ಅದು ಪಡೆದು ಸಪುರ ಕಡ್ಡಿಯಾಗಿತ್ತು. ಅದು ಯಾಕೆ? ಕಷ್ಟಪುಷ್ಟರಾಗಿದ್ರೆ ಸ್ವಲ್ಪ ಓದುವ ಇರ್ತದೆ. ಯಾಕೆ ತೊಂದರೆ ಆಗ್ತದಾ? ನಾವು ಮಾತಾಡುವುದನ್ನು ನೋಡಿದ್ರೆ ಬಂದು ಬರ್ತಿರೋದು. ಈಗ ದಷ್ಟಪುಷ್ಟ ಆಗಿರುವವರಿಗೆ ಶರೀರದಲ್ಲಿ ಸಾಮರ್ಥ್ಯ ಇರುವುದಿಲ್ಲ ಗೊತ್ತಿಲ್ಲ. ನಾವು ಓಡಿಸ್ಲಿಕ್ಕೆ ಹೋಗುದಿಲ್ಲ. ನೀವು ಯಾಕಾಗಿ ಸುತ್ತಾಡ್ತಾ ಇದ್ದೀರಿ? ಎಲ್ಲರಿದ್ದೀರಿ? ನಿಮ್ಮ ಮತ್ತೆ ಹೆಸರೇನು? ಮತ್ತೆ ನಿಮ್ಮ ಸ್ವಾರಿ ಏನು? ನಿಮ್ಮ ಸ್ವಾರಿ ಸವಾರಿ ಸಾರಿ ಯಾವ ಕಡೆ? ಹಾಗೆ ಒಳ್ಳೆ ವಿಷಯ. ಏನಾದ್ರು ನಿಮಗೆ ಜೀವನದಲ್ಲಿ ಆಗುವಂತದ್ದು ಆಗಿದೆಯೋ? ನಿಮಗೆ ಎಷ್ಟು ಮಂದಿ ಇದ್ದಾರೆ? ಗಂಡ ತಮ್ಮಂದಿರು ಎಷ್ಟು ಮಂದಿ ಇದ್ದಾರೆ? ಮತ್ತೆ ನಿಮಗೆ ಮದುವೆ ಆಗಿದೆಯೋ? ಮದುವೆ ಆಗಿದ್ರೆ ಗಂಡ ಬಿಟ್ಟದಲ್ಲ, ನೀವೇ ಗಂಡ. ಮದುವೆಯ ಲಕ್ಷಣ ಕಾಣ್ತದ? ಅಲ್ಲ, ಈಗ ಮದುವೆ ಆದವರಿಗೆ ಗೊತ್ತೇ ಆಗುದಿಲ್ಲ. ಅಲ್ಲ, ಏನಾದ್ರೂ ಹೀಗೆ ಮಾತಾಡೋದು. ಮದುವೆ ಏನಾದ್ರೂ ನಿಶ್ಚಿತಾರ್ಥ ಆಗಿದೆ. ಆಗಿದೆಯಾ? ಆದ್ರೆ ಇದೆಲ್ಲ ನಮ್ಮ ಕಲ್ಪನೆ ನಮ್ಮಲ್ಲಿ ಮೂಡುವಂತಹ ಪ್ರಶ್ನೆಗಳು. ಹಾಗಾಗಿ ಈ ರೀತಿ ತಿರುಗಾಟ ಮಾಡುವುದಕ್ಕೆ ಯಾಕೆ? ನಿಮ್ಮ ತಂದೆ ತಾಯಿಯರು ಯಾರು ಎನ್ನುವಂತಹ ಪರಿಚಯ ನಮಗೆ ಹೇಳ್ತೀರಾ? ಬ್ರಹ್ಮನ ಈ ಟಿವಿ ಉಂಟಲ್ಲ, ಎಲ್ಲಿ ಸಿಕ್ಕಿಲ್ಲ. ನೀವು ಆಗುತ್ತಾ ಮಾತಲ್ಲ ಮಾತಿನ ಗಾಂಭೀರ್ಯ ಒಂದು ಲೆಕ್ಕದಲ್ಲಿ ಹೇಳುತ್ತಿದ್ರೆ ರಕ್ಕಸ ವಂಶದ ಹುಟ್ಟಿದವರು ನೀವು. ನಮ್ಮ ಜಾತಿ ಗೊತ್ತಾಯ್ತಾ? ಏನು ಗೊತ್ತಾಗಿದೆ? ಸ್ವಭಾವದಿಂದ ಜಾತಿಗೆ ಅರ್ಥವಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟಾ? ಮತ್ತೆ ಆಗುವುದಂತೆ ವೀರರೇ, ನಾವಾಗುತ್ತಾ ಮಾತ್ರ ಪ್ರೀತಿಯಿಂದ ಕೇಳಬೇಕು. ದಕ್ಷ ನಾವಿಕವರು ದೇವಸೇನೆ ದೈತ್ಯಸೇನೆ ಎಂಬುದಾಗಿ ನಮ್ಮನ್ನ ಸೇರಿಸುವುದಕ್ಕಾಗಿ ಬಂದಿದ್ದೇವೆ. ನಮ್ಮನ್ನು ಮಾತನಾಡಿಸುವ ನೀವು ಯಾರು? ನಿಮ್ಮ ಪಂಚಾಯತ್ ನಮ್ಮ ಕೇಳಿಸಿಕೊಳ್ಳಲಾಯಿತು. ಯಾಕೆ ಗೊತ್ತಾ? ನಾವು ಹೇಳಬೇಕು ಅಂತ ಕಾತುರದಲ್ಲಿದ್ದವು. ಹೋದ ಮೇಲೆ ಮಾತಾಡಿದ್ದೇವೆ, ಯಾರಲ್ಲಿ ಮಾತಾಡಿದ್ದು ಗೊತ್ತಿಲ್ಲ. ನಾವು ಹೆಣ್ಣು ಮಕ್ಕಳಲ್ಲಿ ಪರಿಮಳ ಹೇಳುವಾಗ ಒಂದು ವೇಳೆ ನಾವು ಕೊಟ್ಟರೆ ನೀವು ತಗೊಂಡ್ರೆ, ನೀವು ಕೊಟ್ಟರೆ ನೀವು ತಗೊಂಡ್ರೆ ಅಲ್ಲ ಅದು ನಾವು ಕೊಟ್ಟು ನೀವು ತಗೊಳ್ಬೇಕು. ನಾವು ಕೊಟ್ಟು ನೀವೇ ತಗೊಳ್ಬೇಕು. ಹೌದಪ್ಪ, ಅದು ಕೂಡ ನನ್ನದ ಹೆಣ್ಣು ಮಕ್ಕಳು ಸಿಕ್ಕಿದಾಗ ನಮ್ಮ ಪರಿಚಯವನ್ನು ಸುತ್ತುವರಿಸಿ ಹೇಳುವಂತಹ ಕ್ರಮ ಇಲ್ಲ. ನಮ್ಮದ ಹೆಣ್ಣು ಮಕ್ಕಳು ಸಿಗುವಾಗ ಎಲ್ಲ ಕಡೆ ಹೀಗೆ. ಹೌದು, ನಮ್ಮದು ಆಗಲ್ಲ ನೇರ ಹೌದು. ನಮ್ಮ ಊರು ಇಲ್ಲ, ಊರಿಲ್ಲ, ನಿಮ್ಮ ಊರು ಇಲ್ಲ. ಅಕ್ಕ ಪರದೇಶಿಗಳು ಅವರ ಸ್ವಭಾವ ಅದು ನೋಡುವ ಮನೆಗೆ ಹೊರಾಗಿದ್ರೆ ಊರು ಬಿಟ್ಟವರೆಲ್ಲ ಹಾಗೆ. ಊರು ಬಿಟ್ಟವರಲ್ಲ ಮನೆ ಇಲ್ಲ. ನಾವು ಕಾಡಿನಾಗಿ ಮಾಡಿಕೊಂಡದ್ದು. ಕಾಡಿನಲ್ಲಿ ಒಂದು ಮನೆ ಕಟ್ಟಿಕೊಂಡಿದ್ದು ಯಾರಿಗಾದ್ರೂ ಸಾಧ್ಯವ? ಕಾಡಿನಲ್ಲಿ ಮನೆ ಕಟ್ಟುವುದು? ಹೌದು. ಅಂದ್ರೆ ದೊಡ್ಡ ಕಾಡ. ಹೌದು, ದೊಡ್ಡ ಕಾಡ. ಸಾಮಾನ್ಯರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಹೆಸರು ಹೇಗೆ? ನಮ್ಮ ಹೆಸರು ಕೇಶಿ ದಾನವ. ಕೇಶಿ ನಾಮ ಕೇಶಿ ಒಂದು ಹೆಸರು ಕೇಶಿ. ಕೇಶಿ ಅವ ಮೃಗ 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 ಬೇಡವಾಗಿ ಬಂದವರು ನೀವು ಬೇಡದಕ್ಕೆ ಸಿಕ್ಕಿದ್ದೀರಿ. ನಿಮ್ಮಲ್ಲಿ ಹೇಳುವುದ ಹೇಳುವ ಸಾಯುವುದಕ್ಕೆ ಮುನ್ನೊಮ್ಮೆ
ನಮಗೆ ಏನು ಕೆಲಸ ಅಂತ ಬೇಕಾದ್ರೆ ನಮ್ಮ ಬಂದ ಕೆಲಸ ಆಯ್ತು. ಸ್ವಲ್ಪ ನನಗೆ ಉಪಕಾರ ಮಾಡಬೇಕು. ಹೌದು, ನಿಮ್ಮನ್ನು ನೋಡಿದಾಗ ನನ್ನ ಸ್ಥಿತಿ ಹೇಗುಂಟು ಎನ್ನುವುದನ್ನು ನೀವು ಗಮನಿಸಿದ್ದೀರಾ? ನನಗೆ ನಿಂತಲ್ಲಿ ನಿಲ್ಲುವುದಕ್ಕಾಗುದಿಲ್ಲ. ಹಾಗಲ್ಲ, ಒಮ್ಮೆ ಚಳಿ, ಒಮ್ಮೆ ಬಿಸಿ, ಕಲಿ, ಆರೋಗ್ಯ ಸರಿ ಇಲ್ಲ. ಎಲ್ಲಾದ್ರೂ ವೈದ್ಯರ ಬಳಿ ಇದು ಯಾರ ಯಾವ ರೋಗ? ಯಾವ ರೋಗ? ಅನಂಗನ ಬಾಧೆ. ಯಾರು? ಅನಂಗ. ಹೌದು, ಏನು ಮಾಡಿಲ್ಲ. ನಿಮ್ಮನ್ನು ನೋಡಿದ ಮೇಲೆ ಹೌದು. ನೀವು ಮದುವೆ ಆಗಬೇಕು ಅಂತ ದೇವರನ್ನು ಹೇಳುದಿಲ್ಲ. ಮದುವೆ ಆಗಬೇಕು, ನನ್ನನ್ನು ಮದುವೆ ಆಗಬೇಕು ಅಂತ ದೇವರನ್ನು ಹೇಳುವುದಿಲ್ಲ. ಎಲ್ಲಾದ್ರೂ ಹುಡುಗಿನ ನೋಡ್ಬೇಕು ನನಗೆ ಅಂದಂತಹ ಸ್ಥಿತಿಯನ್ನು ಕಂಡು ಉಪಕಾರ ಮಾಡುವುದು ಹೇಗೆ ಗೊತ್ತಾ? ಹೇಗೆ? ನಿಮ್ಮ ಶರೀರ ಸುಖ, ನಿಮ್ಮ ಅಂಗ ನೀಚ, ಮೂರ್ಖ, ಶತಮೂರ್ಖ, ಹುಚ್ಚ, ಅವಿವೇಕಿ, ತಲೆ ಸರಿಲ್ಲದವ, ತಲೆ ಕೆಟ್ಟವ, ಇದೆಲ್ಲ ನಿಮ್ಮ ವಿಳಾಸ ಎಲ್ಲ ನಿನಗೆ ಹೇಳಿದ ಅಂತ. ಅಕ್ಕ ಇವರನ್ನು ಮಾತು ಮದುವೆ ಆದರೆ ಹುಚ್ಚು ಬಿಡುದು, ಹುಚ್ಚು ಬಿಡದ ಮದುವೆ ಆಗುದಿಲ್ಲ. ಇವರಿಬ್ಬರಿಗೆ ಕಾಲದ ಕಾಲ ಮದುವೆ ಆಗಿಲ್ಲ, ಹುಚ್ಚು ಹಿಡಿದುಕೊಂಡಿದೆ. ಸತ್ಯ ಮರ್ಯಾದೆ ಹೇಳ್ತಾ ಇದ್ದೇನೆ. ನಮ್ಮ ದಾರಿಗೆ ಅಡ್ಡಬಾರದು, ನಿಮ್ಮ ದಾರಿಗೆ ನೀವು ಹೋದ್ರೆ ಒಳ್ಳೆದು. ನಮ್ಮನ್ನು ಹೋಗಲಿಕ್ಕೆ ಬಿಡಿ ಅಂತ ನೀವು ಬರುದಿಲ್ವಾ? ನಾವು ಬರುದಿಲ್ಲ. ಎದುರಲ್ಲಿ ಅನ್ನದ ಬಟ್ಟಲಿದ್ರೆ ಯಾರಾದ್ರೂ ಬಡಿಸುವುದಕ್ಕೆ ಕಾಯುದ ಹೆಚ್ಚು ಮಿತ್ರವನ್ನವರಿಗೆ ಹಾಸಿಗೆ ಬಿಡಿಸಿ ಆಗಿದೆ. ಯಾರಾದ್ರೂ ಚಾಪೆ ಹಾಕಬೇಕು ನಮಗೆ. ಚಾಪೆಯಲ್ಲಿ ಕೇಳಿದ ಕುಟ್ಟ ಇಲ್ಲ, ಅದು ಅಲ್ಲ. ಕುದುರೆಯ ಸವಾರಿ ಮಾಡಬೇಕು ಅಂತ ಕೇಳಿ ನಾಯಿನ ಮೇಲೆ ಹಾಕುದ ಅನ್ನ ಬೇಡ, ಅಣ್ಣ ಮಣ್ಣದಿಲ್ಲ. ಇಬ್ಬರು ನಮಗೆ ಒಬ್ಬಳು ಸಾಕು, ಒಬ್ಬಳೆ ಸಾಕು. ಇಬ್ಬರು ನಿಮಗೆ ಒಬ್ಬಳಿಲ್ಲ, ಅಲ್ಲ ನನಗೆ ಒಬ್ಬಳು ಸಾಕು. ನಾವು ಎಲ್ಲರೂ ಬಂದು ನನಗೆ ಕೈಯುವುದೇ ಈ ಪ್ರಸಾದ ನೀನು ಹೀಗೆ ಇವತ್ತು ಯಾವಾಗಲೂ ಈ ಪುಸ್ತಕದಲ್ಲಿ
ಮಾಡಿಕೊಂಡು ಸುಮ್ಮನೆ ನೋಡಿ ಈಗ ಬೇರೆ ಮತ್ತೇನು ಎರಡು ಕೇಳುವವರು ಯಾರಿಲ್ಲ ಎಲ್ಲ ಕಾಲಕ್ಕೆ ಹೆಂಗಸರ ಮೇಲೆ ಮೈಯಲ್ಲಿ ಕೈ ಮತ್ತೆ ಗಂಡಿನ ಮೈಯಲ್ಲಿ ಕೈ ಹೊಡ್ಲಿಕ್ಕೆ ಆಗ್ತದ? ಆಯ್ತಲ್ಲ, ಸಣ್ಣ ಹೋಲಿಕೆ ಮಾಡ ನಾವು ಬಂದಿದ್ದೇವೆ. ನನಗೆ ಬೇಕಾದ್ದು ಹೆಣ್ಣು. ಹೌದಾ? ಇನ್ನು ಹೆಣ್ಣು ಹುಂಜನೆಲ್ಲ ಬಿಡ್ತೇನೆ. ಹೆದರಿಸುವುದಕ್ಕೆ ಮುಂದಾಗ್ತಾ ಇದೆ. ಮತ್ತೇನು? ಒಂದೇ ನಮ್ಮ ಜಾತಿಯವ್ರನ್ನ ಕಂಡ್ರೆ ನಿಮ್ಮ ದೇವತೆಗಳಿಗೆ ಆಗುತ್ತದೆ ಎಂದು ಗೊತ್ತಿದೆ. ಗೊತ್ತುಂಟು. ಈ ಮೊದಲು ಅದೆಷ್ಟೋ ಮಂದಿಗಳನ್ನು ಶಿಕ್ಷಿಸಿದವರು ನೀವು. ಆದ್ರೆ ನನಗೆ ಯಾವುದು ಬೇಕು ಅದನ್ನು ಪಡೆಯುವಲ್ಲಿ ಎಂತಹ ಆಪತ್ತು. ಮೊದಲು ಇವನನ್ನು ಓಡಿಸಿ ಆಮೇಲೆ ಅವರನ್ನು ನೋಡಿಕೊಂಡು ನಡಿನ ಮುಖಿಯರು ಮುಂದರಿ ಮನೆಯ ಗುಣಪತಿಗೆ ಹೌದಾ? ಗೊತ್ತಾಯಿತು ನನಗೆ. ನೀವು ಯಾರು? ಎಲ್ಲಿಂದ ಬಂದಿದ್ದೀರಿ ಅಂತ ವಿಚಾರ ಗೊತ್ತಾಯ್ತು. ನೋಡಿದೀರಾ? ಹೆಂಗಸರು ತಿನ್ನುವಂತ ಸಂದರ್ಭ ಇದಲ್ಲ. ದುಷ್ಟರು ಕಾವುವುದು ಇಲ್ಲಿಯಾ ಹೊತ್ತಿಗೆ ಮೈಯಲ್ಲಿ ಮುಗಿಯುವಂತ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಈ ಸಂದರ್ಭದಲ್ಲಿ ನಿಮ್ಮನ್ನು ಒಂದು ರಕ್ಷಣೆ ಮಾಡಿದವರಾಗಿದ್ದೇನೆ. ನೀವು ಎಲ್ಲಿ ಸೇರಬೇಕು ಅಲ್ಲಿಗೆ ಕರ್ಕೊಂಡು ಹೋಗುವುದಕ್ಕೆ ನಾನು ಸಿದ್ಧರಿದ್ದೇನೆ. ರಕ್ಷಕರನ್ನು ರಕ್ಷಿಸುತ್ತಾರೆ. ಬಂದಿನ ಜೊತೆಗೆ ಹೋಗೋಣ. ಕರ್ಕೊಂಡು ಹೋಗಿ ವಿಚಾರ ತಕ್ಷಣವನ್ನು ಹೇಳುವಂತಹ ಮಾತು. ದೇವರಾದರಿಗೆ ರಕ್ಷಣೆ ಮಾಡಿದ್ಯೋ ಇದೊಂದು ನಿನ್ನಲ್ಲೇ ಇರಬೇಕಾದರು. ಹಾಗೆಗಳನ್ನು ನಿನ್ನಲ್ಲಿಗೆ ಕಳಿಸಿಕೊಡ್ತಾ ಇದ್ದೇನೆ. ಇನ್ನು ಮುಂದೆ ಆಳಿದ ಮುಸ್ಲಿಯರನ್ನಾಗಿ ಸಲಹುತ್ತವ ಎಂಬುದಾಗಿ ಹೇಳಿದ್ರಲ್ಲ, ಅಂತೆ ನಡಿಬೇಕಾದ್ದು ನನ್ನ ಕರ್ತವ್ಯ. ಹೌದು, ಅವರ ರಕ್ಷಣೆ ಪಾಲನೆ ಸಾಧನೆ ಮಾಡ್ತಾ
ಭಾಗವಹಿಸಿರುವಂತಹ ಕಲಾಭಿಮಾನಿಗಳಲ್ಲಿ ರಸಭಂಗಕ್ಕಾಗಿ ಕ್ಷಮೆಯನ್ನು ಕೊಡುತ್ತಾ ಶ್ರೀ ಮಹಾಲಿಂಗೇಶ್ವರ ಪ್ರವಾಸಿ ಯಕ್ಷಗಾನ ಮಂಡಳಿ ಪುತ್ತೂರು ಇದರ 34ನೇ ವರ್ಷದ ತಿರುಗಾಟದ ಪ್ರಯುಕ್ತ ಈಗಿನ ಕಾರ್ತಿಕೇಯ ಕಲ್ಯಾಣ ಪ್ರಸಂಗವನ್ನು ಆಯೋಜಿಸ್ತಾ ಇದ್ದಾರೆ. ಈಗ ಸ್ವಲ್ಪ ಹೊತ್ತು ಈ ಮೇಳದ ಸ್ಥಾಪಕರಾದಂತಹ ವಿಶೇಷ ಶ್ರೀ ಡಾಕ್ಟರ್ ಶಂಕರ್ ಬಂಡಾರಿ ಇವರ ಸಂಸ್ಮರಣೆಯನ್ನು ಮಾಡಲಿಕ್ಕಿದ್ದೇವೆ. ಅದೇ ರೀತಿ ಶ್ರೀಧರ ಬಂಡಾರಿ ಸಂಸ್ಮರಣಾ ಪ್ರಶಸ್ತಿಯನ್ನು ಹಿರಿಯ ಕಲಾವಿದರಾದಂತಹ ದಶಾವತಾರಿ ಶ್ರೀ ಗೋವಿಂದ ಸೂರ್ಯಕುಮಾರ್ ಇವರಿಗೆ ನೀಡಲಿದ್ದೇವೆ. ಸನ್ಮಾನ ಹಾಗೂ ಯಕ್ಷಗಾನ ಕಾರ್ಯಕ್ರಮ ಡಾಕ್ಟರ್ ಶಂಕರ್ ಬಂಡಾರಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಇವರ ಸಂಸ್ಮರಣೆಯಲ್ಲಿ ಇದೆ. ಇದರ ಅಧ್ಯಕ್ಷತೆಯನ್ನು ಶ್ರೀ ಪಂಚಮುಖಿ ಈಶ್ವರ ಅಧ್ಯಕ್ಷರ ವ್ಯವಸ್ಥಾಪನಾ ಸಮಿತಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಇವರು ನಡೆಸಿಕೊಳ್ಳಲಿದ್ದಾರೆ. ಆಹ್ವಾನಿತರಾಗಿ ಶ್ರೀ ಸತೀಶ್ ಕಡಪ ಸಂಕಟರು, ಸದಸ್ಯರು ಯಕ್ಷಗಾನ ಅಕಾಡೆಮಿ ಬೆಂಗಳೂರು, ಶ್ರೀ ಆರ್.ಕೆ. ಭಟ್ ಉದ್ಯಮಿಗಳು ಬೆಂಗಳೂರು, ಸತೀಶ್ ಭಟ್ ಉದ್ಯಮಿಗಳು ಬೆಂಗಳೂರು, ಗಿರೀಶ್ ಹೆಗ್ಡೆ ವ್ಯವಸ್ಥಾಪಕರು ಶ್ರೀ ಧರ್ಮಸ್ಥಳ ಮೇಳ, ಶ್ರೀ ಉಜಿರೆ ಅಶೋಕ್ ಭಟ್ ಹಿರಿಯ ಅರ್ಥಧಾರಿಗಳು ಹಾಗೂ ಶ್ರೀಮತಿ ಉಷಾ ಶ್ರೀಧರ ಭಂಡಾರಿ ಇವರನ್ನು ಮೇಳದ ಸಂಚಾಲಕರಾದಂತಹ ಶ್ರೀ ಚಂದ್ರಶೇಖರ ಧರ್ಮಸ್ಥಳ ಇವರು ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ಅವರಲ್ಲಿ ನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಕೇಳಿಕೊಳ್ತಾ ಇದ್ದೇವೆ. ಶ್ರೀ ಮಹಾಲಿಂಗೇಶ್ವರ ಪ್ರವಾಸಿ ಯಕ್ಷಗಾನ ಮಂಡಳಿ ಇದರ 34ನೇ ವರ್ಷದ ತಿರುಗಾಟದ ಸಂದರ್ಭದಲ್ಲಿ ಸ್ಥಾಪಕರಾದಂತಹ ಕೀರ್ತಿಶೇಷ ಡಾಕ್ಟರ್ ಶಂಕರ ಬಂಡಾರಿ ಇವರ ನೆನಪಿನಲ್ಲಿ ದೊಡ್ಡ ಸಂಸ್ಮರಣಾ ಪ್ರಶಸ್ತಿಯನ್ನು ಅವರ 50 ವರ್ಷಗಳ ಒಡನಾಡಿ ತೆಲುಗಿನ ಹಿರಿಯ ದಶಾವತಾರಿ ಕಲಾವಿದ ಶ್ರೀ ಕೆ. ಗೋವಿಂದ ಸೂರ್ಯಕುಮಾರ್ ಶ್ರೀಧರ ಬಂಡಾರಿ ಅವರ ಮನೆಯವರು ನೀಡಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷರಾಗಿ ಶ್ರೀ ಪಂಜುಗುಡ್ಡೆ ಈಶ್ವರ ಭಟ್, ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು, ಅದೇ ರೀತಿ ಆಹ್ವಾನಿತರಾಗಿ ಶ್ರೀ ಮಹೇಶ್ ಕಗೆ ನ್ಯಾಯವಾದಿಗಳು ಪುತ್ತೂರು, ಶ್ರೀ ಸತೀಶ್ ಅಡಪ ಸಂಕಬೈಲು, ಸದಸ್ಯರು ಯಕ್ಷಗಾನ ಅಕಾಡೆಮಿ ಬೆಂಗಳೂರು, ಆರ್.ಕೆ. ಭಟ್ ಉದ್ಯಮಿಗಳು ಬೆಂಗಳೂರು, ಶ್ರೀ ಸತೀಶ್ ಭಟ್ ಉದ್ಯಮಿಗಳು ಬೆಂಗಳೂರು, ಅದೇ ರೀತಿ ಶ್ರೀ ಗಿರೀಶ್ ಹೆಗ್ಡೆ ವ್ಯವಸ್ಥಾಪಕರು ಶ್ರೀ ಧರ್ಮಸ್ಥಳ ಮೇಳ ಹಾಗೂ ಶ್ರೀ ಅಶೋಕ್ ಭಟ್ ಉಜಿರೆ ಹಿರಿಯ ಅರ್ಥಧಾರಿಗಳು ಮತ್ತು ಶ್ರೀಮತಿ ಉಷಾ ಶ್ರೀಧರ ಭಂಡಾರಿ ಇವರು ವೇದಿಕೆಗೆ ಬಂದು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
ಶಾಲೆಯನ್ನು ಹೊರಡಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಿರಿಯರು ಯಕ್ಷಗಾನ ಅಭಿಮಾನಿಗಳಾದಂತಹ ಶ್ರೀ R.K. ಭಟ್ ಬೆಂಗಳೂರು ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೂ ಮೇಳದ ಪರವಾಗಿ ಚಂದ್ರಶೇಖರ್ ಧರ್ಮಸ್ಥಳ ಇವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮತ್ತೊಬ್ಬ ಅತಿಥಿ ಸತೀಶ್ ಭಟ್ ಇವರನ್ನು ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಮೇಳದ ಪರವಾಗಿ ಚಂದ್ರಶೇಖರ್ ಧರ್ಮಸ್ಥಳ ಇವರು ಸ್ಮರಣಿಕೆ ಹೂವನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಇನ್ನೂರು ನಮ್ಮವರಾದಂತಹ ಶ್ರೀ ಗಿರೀಶ್ ಹೆಗಡೆ ವ್ಯವಸ್ಥಾಪಕರು ಶ್ರೀ ಧರ್ಮಸ್ಥಳ ಮೇಳ ಇವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಿದ್ದಾರೆ. ಮತ್ತೊಂದು ನಮ್ಮವರೇ ಆದಂತಹ ಶ್ರೀಧರ ಭಂಡಾರಿಯವರ ಒಡನಾಡಿಗಳ ಅಭಿಮಾನಿಗಳಾದಂತಹ ಶ್ರೀ ಅಶೋಕ್ ಭಟ್ ಇವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ಬರುವಂತಹ ಎಲ್ಲ ಕಲಾಭಿಮಾನಿಗಳು, ಹಿರಿಯರು ಹಾಗೂ ಶ್ರೀಧರ ಭಂಡಾರಿ ಅವರ ಧರ್ಮಪತ್ನಿ ಶ್ರೀ ಉಷಾ ಶ್ರೀಧರ ಭಂಡಾರಿ ಇವರಿಗೆ ಸ್ಮರಣಿಕೆಯನ್ನು ಶಾಲನ್ನು ನೀಡಿ ಗೌರವಿಸಬೇಕಾಗಿ ಬಂದಂತಹ ಎಲ್ಲ ಕಲಾಭಿಮಾನಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮುಂದಕ್ಕೆ ಶ್ರೀಧರ ಭಂಡಾರಿ ಅವರ ಸಂಸ್ಮರಣೆಯನ್ನು ಮಾಡಲಿದ್ದಾರೆ ಶ್ರೀ R.K. ಭಟ್ ಬೆಂಗಳೂರಿನವರು. ಸಂಸ್ಮರಣೆ ಮಾಡಬೇಕು ನನಗೆ ಬಂದಾಗ ಇಲ್ಲಿ ನಂತರ ಗೊತ್ತಾಯ್ತು ನನಗೆ ಏನ್ ಮಾತಾಡ್ಲಿಕ್ಕೆ ನಾನು ಯಾವುದೂ ತಯಾರಿ ಕೂಡ ಮಾಡದೇ ಬರುತ್ತೆ. ಲೈಟ್ ಆಗಿ ಏನು ಒಡನಾಟ ಅಂತೂ ತುಂಬಾ ಅಣ್ಣ ತಮ್ಮನ ಒಡನಾಟವಿದೆ. ಆದ್ರೆ ಎಲ್ಲಿಂದ ಆರಂಭಿಸೋದು ಎಲ್ಲಿಗೆ ಮುಗಿಸೋದು ಅಂತ ಹೇಳುತ್ತದೆ ನನಗೆ ಪ್ರಶ್ನಾರ್ಥಕಾಗಿದೆ. ಸುಮಾರು 30-35 ವರ್ಷದ ಒಡನಾಟ ಸಾಧಾರಣ ಮಟ್ಟಿಗೆ ನನಗೆ. ಅವರಿಂದ ಬೆಂಗಳೂರಲ್ಲಿ ಬರ್ತಾ ಇದ್ರು, ಕಾರ್ಯಕ್ರಮ ಮಾಡ್ತಾ ಇದ್ರು. ಯಕ್ಷಗಾನಕ್ಕೆ ಇವತ್ತಿಗೂ ಕೂಡ ಸಿಗಲ ಬರೀ ಇದರನ್ನೇ ನಾವು ಅದರಲ್ಲಿ ಬೇರೆ ಇವತ್ತಿಗೂ ನಮಗೆ ಆಲ್ಟರ್ನೇಟಿವ್ ಸಿಗಲಿಲ್ಲ. ಅದ್ರ ಬಗ್ಗೆ ಎರಡು ಮಾತು ಕೂಡ ಯಾರೂ ಹಾಗೆ ಇಲ್ಲ. ಯಕ್ಷಗಾನಕ್ಕೆ ಅವರು ಕೊಟ್ಟಂತ ಕೊಡುಗೆಯನ್ನು ಕೂಡ ಪುತ್ತೂರಲ್ಲೇ ನೋಡ್ಬೋದು. ಇಲ್ಲಿ ಕ್ಲಾಸು ಅನೇಕ ಅವರ ವಿದ್ಯಾರ್ಥಿಗಳಿದ್ದಾರೆ. ಸುಜಯ ಪದ್ಯಾಣ ಇರ್ಬೋದು, ಅಥವಾ ಅವರ ಮೊಮ್ಮಗ ಭವಿಷ್ ಭಂಡಾರಿ ಅವರ ಮಕ್ಕಳು ಅವರು ಕೂಡ ಅನಿಲ ಇವರೆಲ್ಲ ವೇಷ ಮಾಡ್ತಾ ಇದ್ರು. ಅವನು ಎಲ್ಲರೂ ಕೂಡ ನಾಟ್ಯಾಭ್ಯಾಸವನ್ನು ತುಂಬಾ ಅಚ್ಚುಕಟ್ಟಾಗಿ ಮಾಡಿದಂತಹ ಶ್ರೀಧರಣ್ಣ. ಅದಲ್ಲದೆ ಈ ಮಾಲಿಂಗೇಶ್ವರ ಯಕ್ಷಗಾನ ಮಂಡಳಿ ಬಹಳಷ್ಟು ವರ್ಷದಿಂದ, ಸುಮಾರು 25-30 ವರ್ಷದಿಂದ ಕರ್ನಾಟಕದ ಹಲವು ಪ್ರದೇಶಗಳಲ್ಲಿ ಯಕ್ಷಗಾನದ ಕಂಪನ್ನು ಬೀರುವಲ್ಲಿ ಶ್ರೀಧರಣ್ಣನ ಪಾತ್ರದಂತೂ ತುಂಬಾ ಇದೆ. ಅದರಲ್ಲೂ ಬೆಂಗಳೂರಲ್ಲಿ, ನಮ್ಮ ಬೆಂಗಳೂರು ಪಟ್ಟಣ ಭಾಗದಲ್ಲಂತೂ 1 ತಿಂಗಳು 1.5 ತಿಂಗಳು ಕಾರ್ಯಕ್ರಮ ಮಾಡಿದ್ದು ಇದೆ. ನಮ್ಮ ದಾಸರಹಳ್ಳಿಯಲ್ಲಿ ಅವಾಗ ನಾವು ಮಾಡ್ತಾ ಇದ್ದಾಗಲೇ 10 ದಿವಸ 12 ದಿವಸದ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇಂತಹ ಒಂದು ಯಕ್ಷಗಾನದ ಮುತ್ತನ್ನು ಪ್ರತಿ ವರ್ಷ ಅವರ ಮಕ್ಕಳು ತುಂಬಾ ಚಂದ ಅಚ್ಚುಕಟ್ಟಾದ ರೀತಿಯಲ್ಲಿ ಪ್ರತಿ ವರ್ಷ ಕೂಡ ಅವರೊಂದು ಸಂಸ್ಮರಣಾ ಕಾರ್ಯಕ್ರಮ ಅವರ ನೆನಪಿನಲ್ಲಿ ಅವರೇ ಮಾಡುವಂತಹ ಮೇಳವನ್ನು ಮುನ್ನಡೆಸಿಕೊಂಡು ಹೋಗುವಂಥದ್ದು ತುಂಬಾ ಶ್ಲಾಘನೀಯ ಮತ್ತು ತುಂಬಾ ಹೆಮ್ಮೆ. ಅವರ ಆತ್ಮ ತುಂಬಾ ಶಾಂತಿ ಸಿಗುವಂತಹ ಒಂದು ಕೆಲಸ ಇದೆ. ನಾವು ನಮ್ಮ ಹಿರಿಯರು, ನಮ್ಮ ತಂದೆ ತಾಯಿಗಳ ವಾರ್ಷಿಕ ಶ್ರಾದ್ದ ಮಾಡಿಲ್ಲ ಅಂದ್ರೆ ಈ ರೀತಿಯ ಒಂದು ಕಲಾವಿದರಿಗೆ ಈ ರೀತಿ ಗೌರವ ನೆನಪಿಸಿಕೊಳ್ಳುವಂಥದ್ದು ಅವರಿಗೆ ಮಾಡುವಂತಹ ಒಂದು ಉತ್ತಮ ರೀತಿಯ ಒಂದು ಶ್ರಾದ್ದ ಅಂತಲೇ ಹೇಳ್ಬೋದು. ಈ
ಈ ರೀತಿಯ ಕಾರ್ಯಕ್ರಮ ಇನ್ನೂ ಕೂಡ ಹೆಚ್ಚಿನ ಪ್ರತಿ ವರ್ಷ ನಡ್ಕೊಂಡು ಹೋಗ್ಲಿ. ಅವರಿಗೆ ಪ್ರತಿ ವರ್ಷ ಕೂಡ ಈ ತರ ಉತ್ತಮವಾದ ಮತ್ತು ಅಚ್ಚುಕಟ್ಟಾದ ಕಾರ್ಯಕ್ರಮ ಮಾಡುವಲ್ಲಿ ಅವರಿಗೆ ಸರ್ವ ಶಕ್ತಿಯನ್ನು ಆ ಮಹಾಲಿಂಗೇಶ್ವರ ದೇವರು ಹಾಗೂ ಕಟೀಲು ದುರ್ಗಾಪರಮೇಶ್ವರರು ಅನುಗ್ರಹ ಮಾಡಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸುತ್ತೇನೆ. ಯಕ್ಷಗಾನವು ವಿಶ್ವಗಾನ. ಧನ್ಯವಾದಗಳು. ಇದೀಗ ಶ್ರೀಧರ ಭಂಡಾರಿಯವರ ಸಂಸ್ಮರಣಾ ಪ್ರಶಸ್ತಿಯನ್ನು ಹಿರಿಯರಾದಂತಹ ಶ್ರೀ ಕೆ ಗೋವಿಂದ ಇವರಿಗೆ ನೀಡಲಿದ್ದೇವೆ. ಅವರ ಸನ್ಮಾನ ಪತ್ರವನ್ನು ಶ್ರೀಧರ ಭಂಡಾರಿಯವರ ಸುಪುತ್ರಿಯಾದಂತಹ ಡಾಕ್ಟರ್ ಅನಿಲಾ ದೀಪಕ್ ಅವರು ಘೋಷಿಸಬೇಕಾಗಿ ಕೇಳಿಕೊಳ್ತಾರೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಹಾಗೂ ಸಭಾ ಮುಂಭಾಗದಲ್ಲಿರುವಂತಹ ಎಲ್ಲ ಹಿರಿಯರು ಹಾಗೂ ಕಲಾಸಕ್ತರಿಗೆ ನಮಸ್ಕರಿಸುತ್ತಾ ಅಭಿನಂದನಾ ಪತ್ರವನ್ನು ವಾಚಿಸ್ತಾ ಇದ್ದೇನೆ. ಕರ್ನಾಟಕ ಸಂಸ್ಕೃತಿಯ ಐಹಿಕ ಗುರುತು, ಭಾವ, ಭಂಗಿ, ಭಕ್ತಿ, ಭಾವನೆಗಳ ಸಂಕಲನ, ಯಕ್ಷಗಾನದ ಪರಮೋನ್ನತ ಕಲಾವಿದ ಸೂರಿಕುಮೇರು ಕೆ ಗೋವಿಂದ ಭಟ್ ಅವರಿಗೆ ಡಾಕ್ಟರ್ ಪುತ್ತೂರು ಶ್ರೀಧರ ಭಂಡಾರಿ ಸಂಸ್ಮರಣಾ ವೇದಿಕೆ ವತಿಯಿಂದ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು. ಡಾಕ್ಟರ್ ಶ್ರೀಧರ ಭಂಡಾರಿ ಅವರು ಪುತ್ತೂರಿನ ಹೆಮ್ಮೆಯ ಯಕ್ಷಗಾನ ಸದಸ್ಯರು. ಯಕ್ಷಗಾನವನ್ನು ಹೃದಯ ಬೆಳೆಸಿದ ನಿಷ್ಕಲ್ಮಶ ಕಲಾತ್ಮ ಗುರುಸ್ವರೂಪಿಯ ಗೋವಿಂದ ಭಟ್ಟರು ಶ್ರೀಧರ ಭಂಡಾರಿ ಅವರ ವೇದಿಕೆಯಲ್ಲಿ ಅವರ ಜನರ ಮುಂದೆ ಗೌರವಿಸುವುದು ನಮ್ಮೆಲ್ಲರಿಗೂ ಒದಗಿ ಬಂದ ಮಹಾನ್ ಸೌಭಾಗ್ಯವೇ ಸರಿ. ಇಂದಿನ ಈ ಕ್ಷಣ 2025 ಆಗಸ್ಟ್ 13ರಂದು ಪುತ್ತೂರು ಮಹಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ನಟರಾಜ ವೇದಿಕೆಯಲ್ಲಿ ಈ ಸುಮಧುರ ಸನ್ನಿವೇಶ ಸಾಕಾರಗೊಳ್ಳುತ್ತಿದೆ. ಗೋವಿಂದ ಭಟ್ಟರ ಕಲಾಪಯಣ 11ರ ಹರೆಯದಲ್ಲಿ ಆರಂಭವಾಗಿ ಧರ್ಮಸ್ಥಳ ಯಕ್ಷಗಾನ ಮೇಳದೊಂದಿಗೆ 5 ದಶಕಗಳಿಗೂ ಹೆಚ್ಚು ಕಾಲ ನಿರಂತರ ಸೇವೆ. ಅರ್ಜುನ, ಭೀಷ್ಮ, ಪರಶುರಾಮ, ಕೀಚಕ, ಸುಗ್ರೀವ, ಶೂರ್ಪಣಖೆ, ರಕ್ತಬೀಜ ಅನೇಕ ಅನಂತ ಪಾತ್ರಗಳಲ್ಲಿ ಪ್ರೇಕ್ಷಕರ ಮನಗೆದ್ದ ಅದ್ಭುತ ಅಭಿನಯ, 8 ಪ್ರಸಂಗಗಳ ರಚನೆ, 1000ಕ್ಕೂ ಅಧಿಕ ಶಿಷ್ಯರಿಗೆ ತರಬೇತಿ, ಮಾತಿನ ಮಧುರತೆ, ಕಲೆಯ ಆಳ, ವೇಷಭೂಷಣ, ಭಾವಭಂಗಿಗಳ ನಿಖರತೆ ಅವರನ್ನು ಯಕ್ಷಗಾನದ ನಡೆದಾಡುವ ವಿಶ್ವಕೋಶ ಎಂದು ಗೌರವಿಸುವಂತಾಗಿದೆ. ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ಯಕ್ಷಮಂಗಲ, ಯಕ್ಷ ಕಲಾನಿಧಿ ಅವರ ಸಾಧನೆಗೆ ಲಭಿಸಿದ ಅನೇಕ ಪ್ರಶಸ್ತಿಗಳಲ್ಲಿ ಕೆಲವೇ. ಇಂದು ಈ ವೇದಿಕೆ ಶ್ರೀಧರ ಭಂಡಾರಿ ಅವರ ಸ್ಮರಣೆಯು, ಗೋವಿಂದ ಭಟ್ರವರ ಕಲೆಯು ಮತ್ತು ನಮ್ಮ ಸಂಸ್ಕೃತಿಯ ಗೌರವವು ಒಟ್ಟಾಗಿ ಇವರಿಬ್ಬರ ಪಾತ್ರದ ನಂಟು ಕಾವ್ಯಮಯವಾಗಿ ಮೂಡಿದ ಕ್ಷಣ. ಬಣ್ಣದ ಮನೆಯಲ್ಲಿ ಅಣ್ಣ ತಮ್ಮಂದಿರಂತೆ ಬೆಳೆದು ಮೊದಲ ಪಾತ್ರಗಳಲ್ಲಿ ಸಹೋದರ ಸ್ನೇಹದ ನಂಟು ಹೊತ್ತವರು. ತದನಂತರ ತಂದೆ ಮಗನ ಮಮತೆಯ ತಂತಿ ಬೆಸೆದು ಧರ್ಮಾಂಗದ ರುಕ್ಮಾಂಗದಿಯ ಘೋರ ಸಮರ ರೂಪಿಸಿದರೋ, ಅಭಿಮನ್ಯು ಕೌರವನೆಂಬ ರಣಸಿಂಹಾಸನದಲ್ಲಿ ಧೈರ್ಯ ದರ್ಪವ ಭೂಷಿಸಿದರೋ, ಬಬ್ರುವಾಹನ ಅರ್ಜುನರ ಬಾಣ ಸಂಧಿಯ ಕಥೆಯನ್ನು ಯುದ್ಧ ಮಂದಿರದಲ್ಲಿ ಜೀವಂತ ಮಾಡಿದರೋ, ಭಾರ್ಗವ ಜಮದಗ್ನಿಯ ತೇಜೋತಪ ರೂಪವನ್ನು ಮೂರ್ತಿವಂತನಾಗಿ ತೋರಿದರೋ, ಇಂಥ ಪಾತ್ರಗಣಗಳು ಶ್ರೀಧರ ಭಂಡಾರಿ ಗೋವಿಂದ ಭಟ್ಟರು ಯುಗಲ ಮಣಿಯಂತೆ ವಿಭಜಿಸಲಾಗದ ಅಮೂಲ್ಯ ಮುತ್ತುಗಳಂತೆ ಯಕ್ಷಗಾನದ ಕಿರೀಟಕ್ಕೆ ಅಲಂಕಾರವಾದರು. ಸೂರ್ಯ ಗೋವಿಂದ ಭಟ್ಟರ ಕಾವ್ಯಮಯ ಆರಾಧನೆ, ಯಕ್ಷಗಾನ ಮಂದಿರಗಳು ತೇಜೋಮಯನಾದನಿಯು ಸೂರಿಕುಮೇರಿ ಗೋವಿಂದ ಭಾವಲಹರಿಯ ಭೂಷಣ, ರಸನಾಟಕದ ರತ್ನ, ಗುರುವನಕತಿ ರೂಪ, ಕಲಾವಹಿಯ ದೀಪ, ಅರ್ಜುನ, ಭೀಷ್ಮ, ಪರಶುಧರನ ರೂಪಧಾರಣ, ಕೀಚಕ, ಸುಗ್ರೀವ, ಶೂರ್ಪಣಖೆ, ರಕ್ತಬೀಜನ ವಿಲಾಸ, ಭಂಗಿ, ಲಯ, ರಾಗ ಗಂಭೀರ, ಬಾವನಗಂ ಮಧುರ, ರಂಗಜಯನ ಪತಂಗ, 8 ಪ್ರಸಂಗದ ಕತ್ತು, ಸಹಸ್ರ ಶಿಷ್ಯ ಪೋಷಕ, ಮೇಳಮಣಿಯ ಗಾನ ವಿಜ್ಞಾನ ಪರ, ಹೃದಯ ಸೌಮ್ಯನಾಗಿಯೂ ಹಿರಿಯ ಕಿರಿಯ ಗಣಕಪಾಲ, ಅವರ ಕೀರ್ತಿಯ ಗಂಧ ಪೀಳಿಗೆಗಳು ಹರಿಯುವುದೇ. ವಿದೇಶೀಯನಾದನು ಕಲಾದೀಪಂ ಉರಿಯುತ್ತ ಪುತ್ತೂರಿನ ನಟರಾಜ ಮಂದಿರದಲ್ಲಿ ಭಂಡಾರಿಯ ಕೃತಿ ಸಂಕಲ್ಪವ ನೆನೆದು ಸನ್ಮಾನ ಮಣಿಯ ಹಾರ ತೊಡಿಸಲಾದ ಯಕ್ಷಗಾನದ ನಡೆಯುವ ಗ್ರಂಥ ಸ್ವರೂಪ ಗೋವಿಂದ ಭಟ್ಟರ ಮಹಿಮಾ ಸೂರ್ಯ ಕಿರಣದಿಂತೆಂತಲೂ ಕಳವಗಿಲ್ಲ. ಭೂಮಂಡಲಗಳು ಬೆಳಗುವುದು ಹೊಂಬಿಸಿದ ಜಲವಿಂದು. ಪುತ್ತೂರು ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿಯ ಕೃಪೆಯಿಂದ ಭಟ್ರವರ ಕಲೆಯ ದೀಪ ಎಂದೆಂದಿಗೂ ಹೊಳೆಯಲಿ. ಅವರ ಸಾಧನೆ ಪೀಳಿಗೆಯಿಂದ ಪೀಳಿಗೆಗೆ ಪ್ರೇರಣೆಯಾಗಲಿ ಎಂದು ಹಾರೈಸುತ್ತಾ ಅವರ ಆಶೀರ್ವಾದವನ್ನು ಬಯಸುತ್ತಾ ಪುತ್ತೂರು ಶ್ರೀಧರ ಭಂಡಾರಿ ಸಂಸ್ಮರಣ ವೇದಿಕೆ ಅಭಿನಂದನೆಗಳೊಂದಿಗೆ
ಉಷಾ ಶ್ರೀಧರ ಭಂಡಾರಿ, ಮಕ್ಕಳು, ಅಳಿಯಂದಿರು, ಸೊಸೆ, ಮೊಮ್ಮಕ್ಕಳು ಹಾಗೂ ಬಂಧುಗಳು. ಧನ್ಯವಾದ. ಅನಾರೋಗ್ಯದ ನಿಮಿತ್ತ ಶ್ರೀ ಕೆ ಗೋವಿಂದ್ ಭಟ್ ಅವರು ಇಲ್ಲಿಗೆ ಆಗಮಿಸಲಿಲ್ಲ. ಅವರ ಪರವಾಗಿ ಮೇಳದ ವ್ಯವಸ್ಥಾಪಕರಾದಂತಹ ಈಗಷ್ಟೇ ಅವರ ಆರೋಗ್ಯವನ್ನು ವಿಚಾರಿಸಿ ಬಂದಂತಹ ಶ್ರೀ ಗಿರೀಶ್ ಹೆಗಡೆ ಧರ್ಮಸ್ಥಳ ಇವರು ಸನ್ಮಾನವನ್ನು ಸ್ವೀಕರಿಸಬೇಕು. ಅದೇ ರೀತಿ ಶ್ರೀಧರ ಭಂಡಾರಿ ಅವರ ಮನೆಯವರು ಮತ್ತು ಪ್ರವಾಸಿ ಮಹಾಲಿಂಗೇಶ್ವರ ಯಕ್ಷಗಾನ ಮಂಡಳಿ ಪುತ್ತೂರು ಇದರ ಕಲಾವಿದರು ನಾಳೆಯ ದಿನ ಅವರ ಮನೆಗೆ ತೆರಳಿ ಈ ಸನ್ಮಾನವನ್ನು ಹಸ್ತಾಂತರಿಸಲಿದ್ದಾರೆ. ಆದ್ದರಿಂದ ಕಲಾ ಪೋಷಕರಾದಂತಹ ತಾವೆಲ್ಲರೂ ಚಪ್ಪಾಳೆಯನ್ನು ಹೊಡೆದು ಆ ಹಿರಿಯ ಕಲಾವಿದರಿಗೆ ಗೌರವವನ್ನು ಸೂಚಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಧರ ಭಂಡಾರಿ ಅವರ ಮನೆಯವರು ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಅಭ್ಯರ್ಥಿಗಳು ಪ್ರಶಸ್ತಿಯನ್ನು ಹಸ್ತಾಂತರಿಸ್ತಾ ಇದ್ದಾರೆ. ಎಲ್ಲ ಕಲಾಭಿಮಾನಿಗಳು ಶ್ರೀ ಗೋವಿಂದ ಭಟ್ಟರ ಚೇತರಿಕೆಗಾಗಿ ಮಹಾಲಿಂಗೇಶ್ವರನಲ್ಲಿ ಪ್ರಾರ್ಥಿಸುವ ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಸನ್ಮಾನವನ್ನು ನಡೆಸಿಕೊಟ್ಟಂತಹ ಎಲ್ಲ ಹಿರಿಯರಿಗೆ ಹಾಗೂ ಶ್ರೀಧರ ಭಂಡಾರಿ ಅವರ ಮನೆಯವರಿಗೆ ಧನ್ಯವಾದಗಳು. ಮುಂದಕ್ಕೆ ಒಂದು ಸಹಾಯಧನ ಹಸ್ತಾಂತರ ನಡೆಯುತ್ತಿದೆ. ಶ್ರೀ ಸುರೇಂದ್ರ ದೇವಾಡಿಗ ದೇವಸ್ಥಾನ ಹಾಗೂ ದೈವಸ್ಥಾನಗಳಲ್ಲಿ ಜಾನಪದೀಯವಾದ ನಾದಸ್ವರ ಬ್ಯಾಂಡ್ ಸೆಟ್ಟಿನ ಟ್ರಂಪೆಟ್ಗಳನ್ನು ನುಡಿಸುತ್ತಿದ್ದವರು. ಕಳೆದ 6 ವರ್ಷಗಳಿಂದ ಸಕ್ಕರೆ ಕಾಯಿಲೆಯಿಂದ ಅವರ ಕಣ್ಣುಗಳು ಮಂಜಾಗಿದೆ. ಹಾಗೆಯೇ ಕಿಡ್ನಿಯ ಸಮಸ್ಯೆಯಿಂದ ವಾರಕ್ಕೆ 3 ಬಾರಿ ಡಯಾಲಿಸಿಸ್ ಮಾಡುತ್ತಿದ್ದಾರೆ. ಶ್ರೀಧರ ಭಂಡಾರಿ ಅವರ ಈ ಸಂಸ್ಮರಣಾ ವೇದಿಕೆಯಲ್ಲಿ ಸುರೇಂದ್ರ ದೇವಾಡಿಗರ ಪತ್ನಿ ಶ್ರೀ ಮೋಹಿನಿ ಸುರೇಂದ್ರ ದೇವಾಡಿಗರಿಗೆ ಸಹಾಯಧನವನ್ನು ಶ್ರೀ ಶ್ರೀಧರ ಭಂಡಾರಿ ಅವರ ಧರ್ಮಪತ್ನಿಯಾದಂತಹ ಉಷಾ ಶ್ರೀಧರ ಭಂಡಾರಿ ಹಾಗೂ ಮನೆಯವರು ಹಸ್ತಾಂತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸುರೇಂದ್ರ ದೇವಾಡಿಗರ ಪತ್ನಿಯವರಾದಂತಹ ಶ್ರೀಮತಿ ಮೋಹಿನಿ ಸುರೇಂದ್ರ ದೇವಾಡಿಗರು ಅದನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಚೇತನವಾದಂತಹ ದಿವಂಗತ ಶ್ರೀಧರ ಭಂಡಾರಿ ಅವರ ಸಂಸ್ಮರಣಾ ವೇದಿಕೆಯಲ್ಲಿ ಒಂದು ಅತ್ಯುತ್ತಮವಾದಂತಹ ಕಾರ್ಯಕ್ಕೆ ಅವರ ಮನೆಯವರು ತೊಡಗಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳು. ಅದೇ ರೀತಿ ಮುಂದಕ್ಕೆ ಅಭ್ಯರ್ಥಕರಾದಂತಹ ಶ್ರೀ ಸತೀಶ್ ಅಡಪ ಸಂಕಬೈಲು ಇವರು ಸಭೆಯನ್ನು ಉದ್ದೇಶಿಸಿ ಅವರು ಮಾತಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕ್ಷೇತ್ರದ ಆರಾಧ್ಯ ದೇವರಾದಂಥ ಮಹಾಲಿಂಗೇಶ್ವರ ಪರಿವಾರ ದೇವರಿಗೆ ಮತ್ತು ಯಕ್ಷಗಾನ ಕಲಾಮಾತೆಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸಿಕೊಳ್ಳುತ್ತಾ ಪುತ್ತೂರು ಮಹಾಲಿಂಗೇಶ್ವರ ಪ್ರವಾಸಿ ಯಕ್ಷಗಾನ ಮಂಡಳಿ ಪುತ್ತೂರು ಇದರ 34ನೇ ದಿಗ್ವಿಜಯದ ಪ್ರಾರಂಭ ದಿನ ಹಾಗೂ ವಿಶೇಷವಾಗಿ ಸ್ವರ್ಗೀಯ ಡಾಕ್ಟರ್ ಶ್ರೀಧರ ಭಂಡಾರಿ ಅವರ ಸಂಸ್ಮರಣಾ ಕಾರ್ಯಕ್ರಮ ಸನ್ಮಾನವನ್ನು ಸ್ವೀಕರಿಸುವಂತ ನಮ್ಮೆಲ್ಲರ ಆತ್ಮೀಯರು ಸೂರ್ಯಕುಮಾರ್ ಗೋವಿಂದ ಭಟ್ಟ ಸನ್ಮಾನ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಅಧ್ಯಕ್ಷವನ್ನು ವಹಿಸಿಕೊಂಡಂತಹ ಶ್ರೀ ಪಂಜಿಗುಟ್ಟೇಶ್ವರ ಭಟ್ರು, ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು, ಮುಖ್ಯ ಅತಿಥಿಗಳಾಗಿ ನಮ್ಮ ಪುತ್ತೂರು ಕ್ಷೇತ್ರದ ಶಾಸಕರಾದಂತಹ ಅಶೋಕ್ ಕುಮಾರ್ ರೈ ಅವರು ಬರಬೇಕಿತ್ತು. ಆದರೆ ವಿಧಾನಸಭೆ ನಡೆಯುವ ಕಾರಣ ಅವರಿಗೆ ಬರಲಿಕ್ಕೆ ಅಸಾಧ್ಯವಾದ ಕಾರಣ ಅವರನ್ನು ನೆನಪಿಸಿಕೊಳ್ಳುತ್ತಾ ವಿಶೇಷವಾಗಿ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನು ಕರಮೊಯ್ಯಲು ಸ್ವಾಗತಿಸುತ್ತಾ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಪ್ರಸ್ತುತ ಸಾಲಿನಲ್ಲಿ ಸುಳ್ಯ ಪುತ್ತೂರು ಭಾಗದಲ್ಲಿ ಅವರ ಸದಸ್ಯರಿಲ್ಲ. ಕಾಸರಗೋಡು ಜಿಲ್ಲೆಯಲ್ಲಿರತಕ್ಕಂಥ ನನ್ನನ್ನು ಈ ಪ್ರದೇಶಕ್ಕೆ ನೇಮಕ ಮಾಡಿದ್ದಾರೆ.
ಹಿರಿಯರ ನೆನಪುಗಳು ಎಂಬುದು ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಒಂದು ಯೋಜನೆ. ಹಿರಿಯ ಯಕ್ಷಗಾನ ಕಲಾವಿದರನ್ನು ಆಯಾಯ ಕ್ಷೇತ್ರದಲ್ಲಿ ಗುರುತಿಸಿ ಅವರ ಸಿದ್ಧಿ ಸಾಧನೆಗಳನ್ನು ದಾಖಲೀಕರಣವಾಗಿ ಇಡುವಂತ ಒಂದು ಪ್ರಯತ್ನ ಯಕ್ಷಗಾನ ಅಕಾಡೆಮಿ ಮಾಡ್ತಾ ಇದೆ. ಈ ಕಾರ್ಯದಲ್ಲಿ ಪುತ್ತೂರು ಶ್ರೀಧರ ಭಂಡಾರಿ ಅವರ ಕಾರ್ಯಕ್ರಮವನ್ನು ನಡೆಸುವುದಕ್ಕೆ ಧರ್ಮಸ್ಥಳ ಚಂದ್ರಶೇಖರ್ ಅವರು ಅರ್ಜಿಯನ್ನು ಹಾಕಿದಾಗ ಅದು ಆಯ್ಕೆಯಾಗಿ ಈ ದಿನ ನಮಗೆಲ್ಲ ಒಂದು ಸುಯೋಗ ಬಂದಿದೆ. ಯಕ್ಷಗಾನದಲ್ಲಿ ಅದ್ವಿತೀಯ ಸಾಧನೆ ಮಾಡಿದಂತ ಡಾಕ್ಟರ್ ಶ್ರೀಧರ ಭಂಡಾರಿ ಅವರು ವೈಯಕ್ತಿಕವಾಗಿ ನನ್ನ ಸಂಬಂಧಿ. ಅವರ ಧರ್ಮಪತ್ನಿ ಉಷಾ ಶ್ರೀಧರ ಭಂಡಾರಿ ಅವರು ನಮ್ಮ ಅಕ್ಕ. ಆದರೂ ನಮ್ಮ ಅಕ್ಕನನ್ನು ಮದುವೆ ಆಗೋದಕ್ಕಿಂತ ಮೊದಲೇ ನಮ್ಮ ಆತ್ಮೀಯರು ಶ್ರೀಧರ ಭಂಡಾರಿ. ಇವತ್ತು ನನಗೆ ಈಗಲೂ ನೆನಪಿದೆ, 1980ನೇ ಇಸವಿಯಲ್ಲಿ ಕೈಯಾರ ಕಿಂಗ್ಯಾನ್ ರೈಗಳು ನಾವೆಲ್ಲ ಒಂದು ರಾಮಕೃಷ್ಣ ವಿದ್ಯಾಸಂಸ್ಥೆಯಲ್ಲಿ ಬೆಂಗಳೂರಿನಲ್ಲಿ ಭೇಟಿ ಮಾಡಲಿಕ್ಕೆ ಹೋಗುವಾಗ ಶ್ರೀಧರ ಭಂಡಾರಿ ಅವರ ತಂದೆ ಶ್ರೀನ ಭಂಡಾರಿ ಅವರು ವಿಧಾನಸೌಧದ ಪಕ್ಕ ನಿಂತಿದ್ರು. ಅವರನ್ನು ಒಳಗೆ ಬಿಟ್ಟಿಲ್ಲ, ಅಂದ್ರೆ ಅವರು ಯಾರು ಅಂತ ಅವರಿಗೆ ಗೊತ್ತಿರಲಿಲ್ಲ. ಅದು ನಾನು ಕೈಯಾರ ಕಿಂಗ್ಯಾನ್ ರೈಗಳಲ್ಲಿ ಹೇಳಿದೆ, ಇವರು ಪುತ್ತೂರು ಶ್ರೀಧರ ಭಂಡಾರಿ ಅಂದ್ರೆ ಅವರಿಗೆ ಹತ್ತಿರ ಬೆಳ್ಳಂಬೆಟ್ಟು. ಅವರೇ ಕರ್ಕೊಂಡು ಹೋದ್ರು. ನನಗೆ ಈಗ ನೆನಪಿದೆ, ವೈ ಮುದ್ದುಕೃಷ್ಣ ಅಂತ ಕನ್ನಡ ಸಂಸ್ಕೃತಿ ಇಲಾಖೆಯ ದೊಡ್ಡ ಹುದ್ದೆಯಲ್ಲಿ ಜಾಯಿಂಟ್ ಡೈರೆಕ್ಟರ್ ಆಗಿದ್ದವರು. ಇವರು ಮನವಿಯನ್ನು ಕೊಟ್ಟರು. ಅದೇ ಕ್ಷಣ ಅವರಿಗೆ ವೇಷಭೂಷಣಕ್ಕೆ ಕರ್ನಾಟಕ ಸರ್ಕಾರ ಆ ದಿವಸ ಧನ ಸಹಾಯವನ್ನು ಮಾಡಿಕೊಟ್ಟಿತ್ತು. ಈಗ ಅದು ಅವರ ಮಗ ಶ್ರೀಧರ ಭಂಡಾರಿ ಅವರು ತನ್ನ ಯಕ್ಷಗಾನ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆ ಮಾಡಿದ ಫಲವಾಗಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಅದಕ್ಕಿಂತ ನಾವೆಲ್ಲ ಹೋಗುವುದು ಅಕಾಡೆಮಿಯ ಹೋಗುವ ಮೊದಲೇ ಅವರಿಗೆ ಯಕ್ಷಗಾನ ಅಕಾಡೆಮಿ, ಆವಾಗ ಯಕ್ಷಗಾನ ಮತ್ತು ಬಯಲಾಟ ಅಕಾಡೆಮಿ ಒಂದಾಗಿತ್ತು. ಈಗ ಬಯಲಾಟ ಅಕಾಡೆಮಿ ಬೇರೆಯಾಗಿ ಬಿಜಾಪುರದಲ್ಲಿ ಬೇರೆ ಇದೆ. ಯಕ್ಷಸಿರಿ ಪ್ರಶಸ್ತಿ ಆ ಕಾಲದಲ್ಲಿ ನಮ್ಮ ಶ್ರೀಧರ ಭಂಡಾರಿ ಅವರಿಗೆ ಸಂದಿತ್ತು. ಪುತ್ತೂರಿನಂತ ಈ ಯಕ್ಷಗಾನದ ಆಡಂಬರದ ಪ್ರದೇಶದಲ್ಲಿ ಅವರ ಹೆಸರು ಶಾಶ್ವತವಾಗಿ ಉಳಿಸುವಲ್ಲಿ ಅವರ ಮನೆಯವರು, ಮಕ್ಕಳು, ಅವರ ಅಭಿಮಾನಿಗಳೆಲ್ಲ ಸೇರಿ ಮಾಡುವಂತಹ ಕಾರ್ಯ ನಿತ್ಯ ನಿರಂತರವಾಗಿ ನಡೆಯಲಿ. ಯಕ್ಷಗಾನದ ಆ ಮಡಿಲಿನಲ್ಲಿ ಇಂತಹ ದೇವತಾರೆಗಳು, ಸಿಡಿಲ ಮರಿಗಳು ಇನ್ನಷ್ಟು ಹುಟ್ಟಿ ಬರುವುದಕ್ಕೆ ಶ್ರೀಧರ ಭಂಡಾರಿಯವರ ಆ ಛಾಪು ಸಿಕ್ಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ, ವಿಶೇಷವಾಗಿ ಕೀರ್ತಿ ವಿಶೇಷರಾಗಿದ್ದಂಥ ಸ್ವರ್ಗೀಯ ಶ್ರೀಧರ ಭಂಡಾರಿಯವರ ಈ ಆತ್ಮಗಳಿಗೆ ಚರಮಾಂಜಲಿಯನ್ನು ಅರ್ಪಿಸಿಕೊಳ್ಳುತ್ತಾ, ನಿಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಅನಂತ ಕೃತಜ್ಞತೆ ಅರ್ಪಿಸುತ್ತಾ ಯಕ್ಷಗಾನ ಅಕಾಡೆಮಿಯ ಕಾರ್ಯಕ್ರಮಗಳು ಹೀಗೆ ನಿತ್ಯ ನಿರಂತರವಾಗಿ ನಡೆಯುವುದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೇಳಿಕೊಳ್ಳುತ್ತಾ ನನ್ನ 2 ಮಾತನ್ನು ನಿಲ್ಲಿಸ್ತೇನೆ. ಯಕ್ಷಗಾನ ಗೆಲ್ಲಿ. ಅಕಾಡೆಮಿಯ ಪರವಾಗಿ ಮಾತಾಡಿದಂತಹ ಶ್ರೀ ಸತೀಶ್ ಪರಪ್ಪ ಇವರಿಗೆ ಧನ್ಯವಾದಗಳು. ಮುಂದಕ್ಕೆ ನಮ್ಮನ್ನು ಉದ್ದೇಶಿಸಿ ಶ್ರೀ ಅಶೋಕ್ ಭಟ್ ಇವರು ತಮ್ಮ ಅನಿಸಿಕೆಯನ್ನು ನೀಡಲಿದ್ದಾರೆ. ಸಮಾರಂಭದ ಆದರಣೀಯ ಅಧ್ಯಕ್ಷರೇ ಮತ್ತು ಉಷಕ್ಕನವರೇ, ಮನೆ ಮಾತು ಉಷಕ್ಕ ಅಂತ ಹೇಳುವಂಥದ್ದು, ಅಕಾಡೆಮಿ ಸದಸ್ಯರೇ, ಕಲಾ ಪೋಷಕ ಆರ್ತಿಯವರೇ, ನಮ್ಮ ಮೇಳದ ವ್ಯವಸ್ಥಾಪಕರಾದ ಗಿರೀಶ್ ಹೆಗಡೆಯವರೇ, ನಿಡಿಗಾಲದ ಒಡನಾಡಿ ಸತೀಶ್ ಭಟ್ರೆ, ಪ್ರವಾಸಿ ಯಕ್ಷಗಾನ ಮಂಡಳಿಯ ಸಂಚಾಲಕರು ಮತ್ತು ವರ್ತಮಾನದ ಪ್ರಕಾರ ಮತ್ತು ಪ್ರಮುಖ ಪುಂಡವೇಶದ ಸಾಲಿನಲ್ಲಿ ಮೊದಲ ಸಾಲಿನಲ್ಲಿರುವ ಚಂದ್ರಶೇಖರ್ ರೇ, ಶ್ರೀಧರನ ಮಕ್ಕಳು, ಮಗಳಂದಿರು, ಅವರ ಕುಟುಂಬ ಮತ್ತು ಯಕ್ಷಗಾನದ ಕುಟುಂಬ, ಶ್ರದ್ಧೆಯ ತಾಯಿಂದಿರಿ, ತುಂಬಾ ಮಾತಾಡ್ಬೇಕಂತಾರೆ, ತುಂಬಾ ಮಾತಾಡೋದಿಲ್ಲ. ಇದು ಕಾರ್ಯಕ್ರಮದ ಸುರುಳಿಗಾಗಲೇ ಮಾತಾಡುತ್ತಿದ್ದೆ. ಕಾರ್ಯಕ್ರಮದ ಮಧ್ಯೆ 2 ಐಕಾನ್ ಫಿಗರ್ಗಳು, ಕಲಾದೇವಿಯರ ಉಭಯ ಕಲಶಗಳು, ಕಲಾದೇವಿಯ 2 ಕಣ್ಣುಗಳು, ಕಲಾಯತನದ 2 ಪರಂಪರೆಗಳು ಯಕ್ಷಗಾನದ. ಒಂದು ಗೋವಿಂದ ಭಟ್ರು, ಒಂದು ಶ್ರೀಧರ ಭಂಡಾರಿ. ಗೋವಿಂದ ಭಟ್ರದ್ದು ನಿರಂತರ 70 ವರ್ಷದ ತಿರುಗಾಟ, ಯಕ್ಷಗಾನದ ದಾಖಲೆ ಅದು. ಆ ದಾಖಲೆ ಇಷ್ಟರಿಗೆ ಆಗ್ಲಿಲ್ಲ, ಮುಂದೆ ಮುರಿಲಿಕ್ಕೆ ಸಾಧ್ಯ ಇಲ್ಲ. 1951ರಿಂದ ತೊಡಗಿ 2020ರವರೆಗೆ 2020ರವರೆಗೆ
ಒಂದು ಮೇಳದ ಯಜಮಾನಿಕೆಯಲ್ಲಿ ಸುದೀರ್ಘ ತಿರುಗಾಟ ಮಾಡಿದ ದಾಖಲೆಯು ಗೋವಿಂದ ಭಟ್ರ ಹೆಸರಲ್ಲೇ ಉಂಟು. ಅದನ್ನು ಉಮೇಶ್ ನಮ್ಮ ವಸಂತ ಗೌಡರು ಭೇಟಿ ಮಾಡ್ತಾರೋ ಅಂತ ಅದೊಂದು ಆತಂಕ ಉಂಟು. 60 ವರ್ಷದ ಯಕ್ಷಯಾನ ಶ್ರೀಧರ ಭಂಡಾರಿಗಳು ಒಂದು ಸಂವತ್ಸರ ಚಕ್ರ. 60 ವರ್ಷವು ಪ್ರಖರ ಪುಂಡು ವೇಷಧಾರಿಯಾಗಿ ದಾಖಲೆಯ ನಿರ್ವಹಣೆ ಶ್ರೀಧರ ಭಂಡಾರಿ ಅಂದ್ಬಿಟ್ಟೆ. ಯಕ್ಷಗಾನದ ತೆಂಡೂಲ್ಕರ್ ಶ್ರೀಧರ ಭಂಡಾರಿ. ಇನ್ನು ನಾಳೆ ವಾಟ್ಸಪ್ ನಲ್ಲಿ ಹೇಳಬೇಡಿ ತೆಂಡೂಲ್ಕರ್ಗೆ ಉದಾಹರಣೆ ಮಾಡಿದ್ದಾರೆ. ಲೆಜೆಂಡ್ ಆಟಗಾರ, ನಾವು ಒಪ್ಪಬೇಕದನ್ನು. ಶ್ರೀಧರ ಭಂಡಾರಿ ಇಬ್ಬರಲ್ಲಿರುವ ಸಮಾನ ಮನೋಧರ್ಮ ಏನಂದ್ರೆ, ರಂಗಸ್ಥಳದಲ್ಲಿ ಆ ಪಾತ್ರವನ್ನು ಪ್ರೇಕ್ಷಕರು ಇರ್ಲಿ ಇಲ್ಲದೆ ಇರಲಿ ಆ ಪಾತ್ರಕ್ಕೆ ನ್ಯಾಯವನ್ನು ಕೊಡುವ ದುಡಿಮೆ, ಕಲಾ ಧೋರಣೆ ಮತ್ತು ಕಲಾತ್ಮಕವಾದ ಧೋರಣೆ, ಈ ಇಬ್ಬರದ್ದು ಒಂದೇ ಮನೋಧರ್ಮ. ಇಬ್ಬರಿಗೂ ಯಕ್ಷಗಾನದ ಪೂರ್ವರಂಗ ಮತ್ತು ಉತ್ತರ ಪ್ರಸಂಗ ರಂಗದ ನೃತ್ಯಾಭ್ಯಾಸ, ಅದಕ್ಕೆ ಪೂರಕವಾದ ಭರತ ನೃತ್ಯದ ಅಭ್ಯಾಸ ಇಬ್ಬರಿಗೂ ಆಗಿದೆ. ಇಬ್ಬರ ಜೊತೆ ವೇಷ ಹೇಳ್ತೇನೆ ನಾನು. ಕರ್ತೋಕ ಭಾಗವತರು, ಬಲ್ಲಾಳರು ಧರ್ಮಸ್ಥಳ ಮೇಳದಲ್ಲಿ ಚಂಡಮುಂಡರು ಮಾಡ್ತಿದ್ರು 1970-75. ಮುಳಿಯಲ ಭೀಮಣ್ಣನ ದೇವಿ, ಮೂಡಬಿದ್ರೆ ಮಾಧವ ಶೆಟ್ಟಿ, ನಾರಾಯಣ ಹೆಗಡೆ ಅವರೆಲ್ಲ ಇದ್ದ ಕಾಲ, ಹೆಂಪೆಗಟ್ಟರ ಅಭಯಗಳ ಧರ್ಮಸ್ಥಳ ಮೇಳದ ಒಟ್ಟು ತೆಂಕುತಿಡಿ ಯಕ್ಷಗಾನದ ವೈಭವದ ಕಾಲ ಅದು. ಅಂತಹ ಕಾಲ ಮುಂದೆ ಬರುವುದು ಕಷ್ಟ. ನಾ ಭವಿಷ್ಯತ್ ಅಂತ ಹೇಳಬಾರದು, ಆದ್ರೆ ಹೇಳಬಹುದು. ಆ ಕಾಲ ಏನಿದು ಸೌಗಂಧ ಅಂತ ಚಂಡಮುಂಡರಿಗೆಲ್ಲ ಪದ್ಯ ಕಡತೋಕಲು ಕಿಸೆ ಪದ್ಯ ಹಾಕುತ್ತಿದ್ದ ಕಾಲ ಅದು. ಆ ಬೇಟೆಯ ಸಂದರ್ಭದ ಕುಣಿತ ಹೇಗಿತ್ತು ಅಂದ್ರೆ, ಶ್ರೀಧರ ಭಂಡಾರಿಯವರು ರಂಗಸ್ಥಳದ ಸೆಂಟ್ರಿನಲ್ಲಿ ಆ ಒಂದು ಪಾಯಿಂಟ್ ಹಾಕಿದ್ದು ಅದರಲ್ಲೇ ಕುಣಿಯುವಂತಹದ್ದು. 2 ಕಾಲು ಮಡಚಿ ಗೋವಿಂದ ಭಟ್ರು ಆ 7 ಮಧ್ಯಕ್ಕೆ ಚಕ್ರ ಸುತ್ತಿನಾಗಿ ಅದಕ್ಕೆ ಸುತ್ತು ಬಂದು ಕುಣಿಯುವುದು. ಇದು ನಾನು 75ನೇ ವಯಸ್ಸಿನಲ್ಲಿ ನಾನು ಕಂಡ ತೆಂಕುತಿಟ್ಟು ಯಕ್ಷಗಾನದ ನೃತ್ಯ ವಿಧಾನ. ಚಪ್ಪಳೆ ಬಡಿಬಹುದಮ್ಮ, ಯಾವ ಲೆಕ್ಕ ಬಡಿಬೇಕು ಅಂತ ಗೊತ್ತಿಲ್ಲ. ದರ್ಶನ ಮಾಡಿದ್ರು ನಿಮಗೆ ಅರ್ಥ ಆಗಲಿಕ್ಕಿಲ್ಲ. ಅದು ಕುಣಿತು ತೋರಿಸ್ಲಿಕ್ಕೆ ನನಗೆ ಗೊತ್ತಿಲ್ಲ. ಒಬ್ರು ಮಧ್ಯ ಕುಣಿಯುವುದು ಒಂದು 7 ಮಧ್ಯಕ್ಕೆ, ಮತ್ತೆ ಸುತ್ತು ಬರುವಂತಹದ್ದು. ಏನು ನಿಧಾನ ಪದ್ಯಗಳಿಗೆ, ಶೃಂಗಾರಿಗಳಿಗೆ ನೃತ್ಯ ವಿಧಾನಗಳು ಬಂದಿದೆ, ಇದರ ಕ್ರಿಯೇಟ್ ಮಾಡಿದಂತಹ ಪ್ರವರ್ತಕರು ಗೋವಿಂದ ಭಟ್ ಮತ್ತು ಶ್ರೀಧರ ಭಂಡಾರಿ. ಇದವರ ಸಮಾನ ಗುಣಗಳು ಇಬ್ಬರಲ್ಲಿದ್ದದ್ದು. ಬಹಳ ಹೊಂದಾಣಿಕೆಯ ಜೊತೆ ಅವರ ಕುಶಲವರು, ಅವರ ಜಮದಗ್ನಿ ಮತ್ತು ಪರಶುರಾಮ, ಇದು ಬಹಳ ಹೊಂದಾಣಿಕೆಯ ವೇಷಗಳು. ಇಂಥ ತುಂಬಾ ಉದಾಹರಣೆಗಳುಂಟು. ಗೋವಿಂದ ಭಟ್ರು ಮೆರೆದ ಮದಿರಾಕ್ಷ, ಅದರ ಮುಂದುವರಿಕೆ ಶ್ರೀಧರ ಭಂಡಾರಿಯ ಮದಿರಾಕ್ಷ, ಕಂಟಿನ್ಯೂಷನ್. ಕಾಯಕಲ್ಪ ಪ್ರಸಂಗ 81ರಲ್ಲಿ ಬಂತು ಅಂತ ಕಾಣುತ್ತದೆ. ಅವಾಗ ಗೋವಿಂದ ಭಟ್ರಿಗೆ ವೇಷ ಇಲ್ಲ, ಉಳಿದೆಲ್ಲರಿಗೂ ವೇಷ ಉಂಟು. ನಮ್ಮ ಅಮೃತ ಸೋಮೇಶ್ವರರು ಪುರಾಣದಲ್ಲಿ ಇಲ್ಲದೆ ಇರುವ ಒಂದು ಪಾತ್ರವನ್ನು ಪುರಾಣಕ್ಕೆ ಅನಿಯೋಜ್ಯವಾಗಿ ಅಳವಡಿಸಿ ಗೋವಿಂದ ಭಟ್ರಿಗೆ ಬೇಕಾಗಿ ಪದ್ಯ ಬರೆದು ಅದನ್ನು ಮೆರೆಸಿದ್ರು. ಅವರ ಕೊಡುಗೆ ಉಂಟು. ಬಲ್ಲಾಳರು ಕಡತೋಕ ಸಿಕ್ಕಿದ್ದು ಇವರ ಪುಣ್ಯ, ಅದು ಯಕ್ಷಗಾನದ ಪುಣ್ಯ. ಅವರು ಸಿಕ್ಕಿದ್ದು, ಅವರು ಮೆರೆದದ್ದು. ಸುಂದರಾಯರು ಒಂದು ಲೇಖನದಲ್ಲಿ ಬರೆಯುತ್ತಾರೆ, ತೆಂಕುತಿಟ್ಟಿನ ರಾಜವೇಷದ ಸ್ಪಷ್ಟ ಸ್ವರೂಪ ಅಂತ ಕೆ ಗೋವಿಂದ ಭಟ್. ತೆಂಕುತಿಟ್ಟಿನ ರಾಜವೇಷವನ್ನು ನೀವು ಒಂದು ಅದಕ್ಕೊಂದು ಸ್ವರೂಪ ಹೇಳೋದಿದ್ರೆ, ಈಗಲೂ ಅವರು ತುಂಬಾ ಅನಾರೋಗ್ಯದಲ್ಲಿಲ್ಲ. 87 ಆದ ಕಾರಣ ಅವರಿಗೆ ನಿಶಕ್ತಿ ಇದೆ, ಅನಾರೋಗ್ಯ ಇಲ್ಲ ಗೋವಿಂದ ಭಟ್ರಿಗೆ. ಇದು ಸ್ಪಷ್ಟ ಇಲ್ಲಿ, ಯಾಕಂದ್ರೆ ಸೋಷಿಯಲ್ ಮೀಡಿಯಾದ ಓಡರ್ ನಾಳೆ ಅವರನ್ನು ನೋಡ್ಲಿಕ್ಕೆ ಜನಸಾಗರ ಹೋಗುದು ಬೇಡ ಅಂತ ಹುಷಾರಿದ್ದಾರೆ. ಚಂದ 2 ಗಂಟೆ ಮಾತಾಡಿ ಬಂದ್ರು ಗಿರೀಶರು. ಅವರು ಮೇಳದ ಯಜಮಾನರಾದ ಹರ್ಷೇಂದ್ರ ಕುಮಾರ್ಗೆ ಫೋನಲ್ಲಿ ಮಾತಾಡಿದ್ರು. ನಾನು ನಿನ್ನೆ ಹೋಗಿದ್ದೇನೆ, ಮಲಗಿದ್ದವರು ಎತ್ತಿ ಕೂತರು, ಮಾತಾಡ್ಲಿಕ್ಕೆ ಯಾರು ಇಲ್ಲ, ಹಾಗೆ ಮಲಗಿದ್ದು ಉಳಿದ್ರು. ಮತ್ತೆಂತಾಗ ಮಲಗೋದು ಅಂತ. ವಯೋಸಹಜವಾದ ನಿಶಕ್ತಿ ಒಂದು 2-3 ದಿವಸದಲ್ಲಿ ಅವರು ಹೇಳುತ್ತಾರೆ. ಅವರು ಹೇಳಬೇಕಿದ್ರೆ ಕಿರೀಟ ಕೊಂಡೋಗಿ ಕಟ್ಟಿ ಎತ್ತು ನಿಲ್ತಾರೆ. ಒಂದು ತೆಂಕುತಿಟ್ಟಿನ ರಾಜವೇಷದಲ್ಲಿ ಅವ್ರಿಗೆ ಫೋಟೋಜೆನಿಕ್ ಆಂಗಲ್, ಅವರು ಫೋಟೋಕ್ಕೆ ಮುಖ ಕೊಡೋದು ಬೇಡ. ನೀವು ಎಲ್ಲಿಂದಲೇ ಫೋಟೋ ತೆಗಿ, ಫೋಟೋಜೆನಿಕ್. ನೀವು ಯಾವ ಮೂಲೆಯಲ್ಲಿ ಪ್ರಯತ್ನ, ಅದು ಧರ್ಮಸ್ಥಳದ ರಂಗಸ್ಥಳ ಷಡ್ಭುಜದ್ದು ಸ್ವಲ್ಪ ಕಸಬು ಮಾಡಲಿಕ್ಕೆ ತ್ರಾಣ ಬೇಕದಕ್ಕೆ. ಉಳಿದ ರಂಗಸ್ಥಳದ 1.5 ಪಾಲು ಧರ್ಮಸ್ಥಳದ ವೇಷಭೂಷಣವು ತುಂಬಾ ಕಠಿಣ. ಪ್ರೇಕ್ಷಕನಿಗೆ
ಕಾಣುದು ಅವರು ನಮ್ಮನ್ನು ನೋಡ್ತಾ ಇದ್ದಾರೆ ಅಂತ. ಈ ರಂಗಚಲನೆ ಸವ್ಯವಾಗಿ ಅವರ ಹಾರಿಸಾಂಟಲ್ ಅಂಡ್ ವರ್ಟಿಕಲ್ ಬೀಸು ನಡೆ ಗ್ರೇಟ್ ಗೋವಿಂದ ಮತ್ತೆ ಭಾರತಿಸಿಲ್ಲ. ಭಾರತೀಯ ರಂಗಭೂಮಿಯಲ್ಲಿ ನೀವು ಆರ್ಟಿಸ್ಟ್ಗಳನ್ನು ಗುರುತಿಸುತ್ತಾ ಹೋದ್ರೆ ಒಂದು 100 ಜನರನ್ನು ನೀವು ಟಿಕ್ ಮಾಡಿದ್ರೆ ಅದರಲ್ಲಿ ಗೋವಿಂದ ಭಟ್ ಮತ್ತು ಶ್ರೀಧರ ಭಂಡಾರಿ ಅವರಿದ್ದಾರೆ. ಕರ್ನಾಟಕ ಕರಾವಳಿಯಲ್ಲಿ ಯಕ್ಷಗಾನಕ್ಕೆ ವ್ಯಾಪ್ತಿ ಕಡಿಮೆ ಆದ ಕಾರಣ ಗುರುತಿಸಲ್ಪಟ್ಟಿದೆ. ಗೋವಿಂದ ಭಟ್ಗೆ ಇದು ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಬಂದಿದೆ, ಶ್ರೀಧರ ಭಂಡಾರಿ ಅವರಿಗೆ ರಾಜ್ಯ ಪ್ರಶಸ್ತಿ ಬಂದಿದೆ ಮತ್ತು ಅವರು ಇದರಲ್ಲಿ ಗಿರಿಕಿಯಲ್ಲಿ ದಾಖಲೆ ಮಾಡಿದ್ರು. ಅವರ 68ನೇ ವರ್ಷದ ತರುಣ ಶ್ರೀಧರ ಭಂಡಾರಿ ಕೊನೆಯವರೆಗೆ ಮುದುಕಾಗ್ಲೇ ಇಲ್ಲ. ಮುದುಕಾಗ್ಲೇ ಇಲ್ಲ ಅವರಿಗೆ ಮುದಿತನವೇ ಬರಲಿಲ್ಲ ಅಂತ. ಅವರ 65ನೇ ವರ್ಷದ ಲೀಲೆಯ ಕೃಷ್ಣ ನೋಡ್ಬೇಕು. ವಂಡರ್ಫುಲ್. ಈಗ ಇರುವ ಯಾರು ಅಲ್ಲ ಲೀಲೆಯ ಕೃಷ್ಣ. ನಾನು ಎಡನೀರಿನಲ್ಲಿ ಸ್ವಾಮೀಜಿ ಅವರ ಹಾಡುಗಾರಿಕೆಯಲ್ಲಿ ಅವರ ಲೀಲೆಯ ಕೃಷ್ಣ ನೋಡಿದೆ. ಆ ಯಶೋದೆ ಮಡಿಲಲ್ಲಿ ಹೋಗಿ ಬೀಳುವಂತಹದ್ದು. ಆಗಲೂ ಅವರು ಸೆರಗ ಬಿಡುವ ಅಂತ ಒಂದು ಪದ್ಯ ಕೊಡ್ತಾರೆ ಎಡನೀರು ಬ್ರಹ್ಮಕ್ಕೆ ಕೇಶವರಂದ ಭಾರತಿಗಳು. ಆ 65 ವರ್ಷದ ಶ್ರೀಧರ ಭಂಡಾರಿ ಅವರಲ್ಲಿ ನನಗೆ 8 ವರ್ಷದ ಕೃಷ್ಣನನ್ನು ಕಂಡಿದ್ದೇನೆ ಅಂತ. ಏನು ಶ್ರೀಧರ ಭಂಡಾರಿ ಆಗಿದೆ ಯಕ್ಷಗಾನದಲ್ಲಿ? ಏನು ಶ್ರೀಧರ ಭಂಡಾರಿ? ದೇವರು ಪುಂಡು ವೇಷಕ್ಕೆ ಒಂದು ಸ್ವರೂಪ, ಒಂದು ದೇಹದ ಅಂಗೋಪಾಂಗ ಸಮನ್ವಯ, ಅವರ ಫಿಗರ್, ದೇಹದ ಫಿಗರ್ ಲಾಲಿತ್ಯವನ್ನು ಒಂದು ಪುಂಡು ವೇಷ ಮಾಡಲಿಕ್ಕೆ ಕೃಷ್ಣ, ಕುಶಲವ, ಭಾರ್ಗವ ಇಂತಹ ಪಾತ್ರ ಮಾಡಲಿಕ್ಕೆ ಶ್ರೀಧರ ಭಂಡಾರಿ ಒಂದು ಸೃಷ್ಟಿ ಮಾಡಿದ್ದಾನೆ ಬ್ರಹ್ಮ ಅಂತ ನಾನು ತಿಳ್ಕೊಂಡಿದ್ದೇನೆ. ಉರುಟುರುಟಾದ ಬಣ್ಣ, ಎದೆ ಮುಂದೆ ಇಟ್ಟುಕೊಂಡು ಹೋಗುವವರ ರಂಗಸ್ಥಳದ ಚಲನೆ, ಒಂದು ಮುಖದಲ್ಲಿ ಒಂದು ಮಾರ್ತಾಂಡ ತೇಜಸ್ಸು, ಕಳಕಳ ಕಳಕಳ ಅವರ ಮುಖದಲ್ಲಿ ನೋಡಿ. ಅವರ ಮುಖ ರಂಗಸ್ಥಳದ ನಿರ್ಗಮಿಸುವಾಗಲೂ ಅವರ ಮುಖ ಹೊಳೆಯುವುದು. ಅಭಿಮನ್ಯು ಪ್ರಸಂಗದಲ್ಲಿ ಸಾಯ್ತಾರೆ. ಶ್ರೀಧರ ಭಂಡಾರಿಯ ಅಭಿಮನ್ಯು ಯಕ್ಷಗಾನದಲ್ಲಿ ಸಾರ್ವಕಾಲಿಕವಾದ ಜೀವಂತ ದಂತಕ. ಶ್ರೀಧರ ಭಂಡಾರಿಯ ಅಭಿಮನ್ಯು ಸಾಯುವುದಿಲ್ಲ. ಅವರು ಒಂದು ಅವರ ಕೆಲಸದ ಎಲ್ಲಿ ಕೆಲಸ ಮಾಡಬೇಕು ಅಂತ ಅವರಿಗೆ ಗೊತ್ತಿರೋದು. ಒಂದು ಬಲ್ಲೆನು ನಾನಾ ವ್ಯೂಹ, ಮಾರಿಗೆ ಹಬ್ಬವ ಮಾಡುವೆ ಅಲ್ವಾ ಚಂದ್ರಶೇಖರ್ರೆ? ಮಾರಿಗೆ ಹಬ್ಬವ ಮಾಡುವೆ. ಮತ್ತವರ ಬಿಲ್ಲು ತುಂಡಾದ ಬೆಲೆ ತೀರದ ಹುದರವೋ ಕರ್ಣ. ಅದಕ್ಕಿಂತ ಬೆನ್ನಿನ 3 ಪದ್ಯದವರ ಕೆಲಸದಲ್ಲಿ ಅವರ ಅಭಿಮನ್ಯು ಮಿರಿದಾಯ್ತು. ಆ ಅಭಿಮನ್ಯನು ಕೊಡ್ಲಿಕ್ಕೆ ಬರುವ ಒಬ್ಬ ಇದ್ದಾನೆ, ಗದಾಧರ ಅಂತ. ಅದಕ್ಕೆ ಗೊಟ್ಟಿಗೆರೆ ಪುರುಷೋತ್ತಮ ಮುಂಜಾನೆ ನಾಮಕರಣ ಮಾಡಿದ್ದಾರೆ. ದುಶ್ಯಾಸನ ಮಗ ಅವ ಲಕ್ಷಣ ಕುಮಾರ ಅಲ್ಲ, ಅವನಿಗೆ ಹೆಸರಿಲ್ಲ. ಗದೆಯ ಧರಿಸುತ್ತ ಬಂದ ಅಂತ ಪದ್ಯದಲ್ಲಿ ಉಂಟು. ಅದಕ್ಕೆ ಪುಂಜ ಭಾಗವತರನ್ನು ಬರೆದಿದೆ. ಹಾಗೆ ಗದಾಧರನ್ನು ನಾಮಕರಣ ಮಾಡ್ಕೋಬೇಕು. ಪಟ್ಟಿ ಬರೆಯುವುದು ಗದಾಧರ, ಪುಂಜ ಭಾಗವತರು. ಆ ವ್ಯಕ್ತಿ ಶ್ರೀಧರ ಭಂಡಾರಿ ಕೈ ಹೋಗುವುದೆಲ್ಲ ಉಂಟು. ಆ ಗದಾಧರ ಮತ್ತಿಗೆ ಒಟ್ಟಿಗೆ ಸಾಯುವುದು. ಗದಾಧರ 2 ಸಲ ಸುತ್ತ ಬರುವಾಗ ಸಾಯ್ತಾನೆ. ಈ ಶ್ರೀಧರ ಭಂಡಾರಿ ಅಭಿಮನ್ಯು ಸಾಯುವುದಿಲ್ಲ ಅಂತ. ಇದು ಶ್ರೀಧರ ಭಂಡಾರಿಯ ಪಾತ್ರದ ಸತ್ವ. ಒಂದು ಆ ಹಿಂದಿನ ತೆರೆಯನ್ನು ಹೀಗೆ ಬಿಸಾಡಿ ಆ ಪರಶು ಹಿಡ್ಕೊಂಡು ಅವರು ಒಂದು ಪ್ರವೇಶ ಮಾಡುವ ಭಾರ್ಗವ ಉಂಟು. ಹರಪುತ್ರನಾಜ್ಞೆಯಳು ಪದ್ಯದ ನಂತರದ ಭಾರ್ಗವನ ಪ್ರವೇಶ ಏನು ಅದು ಯಾರ ಹತ್ರ ಕಾಣಬಹುದು? ಒಂದು ಭಾವಮಾರ್ತಾಂಡ ಉದಯಿಸಿ ಬರುವ ಒಂದು ಪ್ರಕಾರ ಇದಲ್ವ ಸ್ವಸ್ತಿಕ ಶ್ರೀಧರ ಭಂಡಾರಿಯದ್ದು. ಅವರ ಕುಣಿತ, ಅದರ ವೇಗ, ಅದರ ಲಯ, ಅದಕ್ಕೆ ಸರಿಯಾದ ಮಾತು, ನಿರಾಯಾಸವಾದಂತಹ ಕುಣಿತ, ಮತ್ತೆ ಎಲ್ಲ ಹಿಮ್ಮೇಳ ಭಾಗವತರು ಸಹ ಕಲಾವಿದರ ಜೊತೆಗೆ ಹೊಂದಿಕೊಂಡು ಹೋಗುವ ಕೂಟ ಮನೋಧರ್ಮ. ಇದು ಗೋವಿಂದ ಭಟ್ರು ಶ್ರೀಧರ ಭಂಡಾರಿ ಇಬ್ಬರಲ್ಲಿಯೂ ಇದೆ. ನಾನು ಆ ವಿಷಯ ಮಾತಾಡ್ಲಿಕ್ಕೆ ಮಾತ್ರ, ಬೇರೆ ಕಲಾವಿದರಲ್ಲಿ ಇಲ್ಲ ಅಂತ ನಾಳೆ ಆಕ್ಷೇಪ ಮಾಡಬೇಡಿ. ಬೇರೆಯವರ ವಿಷಯ ಕೊಡಿ, ಅವಾಗ ಅದನ್ನು ಮಾತಾಡ್ತೇನೆ ನಾನು. ಇವತ್ತು ಅವರ ವಿಷಯ ಮಾತಾಡ್ಲಿಕ್ಕೆ ನನಗೆ ಹೇಳಿ. ಇನ್ನು ಅವರಿಲ್ಲ ಅಂತ ನಾಳೆ ಕ್ವಶನ್ ಮಾಡಬೇಡಿ. ಅವರ ಬಗ್ಗೆ ಮಾತಾಡಿ ಕರೀರಿ, 1 ಗಂಟೆ ಮಾತಾಡ್ತೇನೆ, ಚೀಟಿ ಬೇಡ. ಇದು ಅವರ ಗುಣಗಳು. ಸಹ ಕಲಾವಿದರ ಮಾರ್ಗದರ್ಶಿ. ಒಂದು ಮೇಳದಲ್ಲಿ ಶ್ರೀಧರ ಭಂಡಾರಿ ಗೋವಿಂದ ಭಟ್ ಇದ್ರೆ ಮೇಳ ಕೊಂಡೋಗ್ಲಿಕ್ಕೆ ವಿಶ್ವಾಸ. ಒಂದು ಮಿಲಿಟರಿ ಇದ್ದಾಗೆ, ಮೂಗಿನ ತುದಿಯಲ್ಲಿ ಕೋಪ, ಮನೆಯಲ್ಲಿ ಹೇಗೆ ಅಂತ ಗೊತ್ತಿಲ್ಲ. ಹೌದೌದು. ಹಾಗಂತ ತುಂಬಾ ಸಕ್ರಿಯ, ತುಂಬಾ ಆತ್ಮೀಯ ಶ್ರೀಧರ ಭಂಡಾರಿ. ನನಗಂತ ಒಂದು ಸಹೋದರ ಪ್ರೀತಿ ಶ್ರೀಧರಣ್ಣ ಅಂದ್ರೆ. ಅದು ಎಲ್ಲಿ ಸಿಕ್ಕಿದ್ರೆ ಬಂಧಗಳು ಅಪ್ಪಿಕೊಳ್ಳುವಂಥದ್ದು ಆ ಪ್ರೀತಿ. ಆ ಮನೆಯಲ್ಲಿ ತುಂಬಾ ಆತಿಥ್ಯ ಪಡೆದಿದ್ದೇನೆ ಉಚಕ. ಹೌದೌದು, ಅದನ್ನು ನೆನಪಿಸ್ತೇನೆ ನಾನು. ಆ ಮಕ್ಕಳು ಒಂದು ಮನೆಯ ಒಂದು ಪ್ರೀತಿ ವಿಶ್ವಾಸವನ್ನು ತೋರಿಸುವುದು. ಇವತ್ತು ಅನ್ನು ಫೋನ್ ಮಾಡದಿದ್ರೆ ನಾನು ಬಹುಶಃ ಹೊರಡುವ ಆಲೋಚನೆಯಲ್ಲಿ ಇರಲಿಲ್ಲ. ಮಾಮ ಅದು ಬರಲೇಬೇಕು ಅಂತ, ಅದು ಆರ್ಡರ್. ಅದು ಆ ಮನೆಯ ಜೊತೆಗಿರುವಂತಹ ಪ್ರೀತಿ. ತೆಂಕು ಬಡಗು ಅಂತ ಭೇದ ಇಲ್ಲದೆ ಅನೇಕ ಜೋಡಾಟಗಳು, ಕೂಡಾಟಗಳು, ತೆಂಕು ಬಡಗು,
ಶ್ರೀಧರ ಭಂಡಾರಿ ಗೋವಿಂದ ಭಟ್ರುಗಳು ಮಾಡಿದ ದಾಖಲೆ ಏನು, ಯಕ್ಷಗಾನದಲ್ಲಿ ಮಾಡಿದ ದಾಖಲೆಗಳೇನು, ಅಂತಹ ದಾಖಲೆಗಳು ಮಾಡಿದೆ. ಪುಂಡವೇಷದ ಒಂದು ಮಾರ್ಗ, ಪುಂಡವೇಷದ ಕ್ರಿಯೇಟಿವಿಟಿ ಹೊಸ ಇಸ್ಲಾಮಿಂಗ ಭಟ್ರು, ಅದರ ಮುಂದುವರಿಕೆ ಕ್ರಿಶ್ಚಿಯನ್ ಬಾಬು, ಪ್ರಖರ ವೇಷ ಮಾತ್ರ, ರಂಗಸ್ಥಳ ನಡುಗುವ ಪುಂಡವೇಷ ಕ್ರಿಶ್ಚಿಯನ್ ಬಾಬು. ಪುಂಡವೇಷದ ಕ್ರಿಯೇಟಿವ್, ಅದರ ಮಾಡೆಲ್ ಹೊಸ ಇತ್ತು ಲಿಂಗಣ್ಣ. ಶ್ರೀಧರಣ್ಣನ ಕೊನೆಯವರು ಬೆಳೀತಿದ್ರು, ನಾನು ಲಿಂಗಣ್ಣನ ದಾರಿಯಲ್ಲಿ ಹೋಗೋದ ಶೋಕಣ್ಣ, ನಾನು ಅವು ಏನು ಮಾಡಿ ದಾರಿ. ಮತ್ತು ಕ್ರಿಶ್ಚಿಯನ್ ಬಾಬು ಒಂದು ನೋಟ ಇತ್ತು ಅಂತ, ಅದನ್ನು ಪ್ರಾಮಾಣಿಕ, ಅನೇಕ ಕಲಾವಿದರು ಹೇಳುವುದಿಲ್ಲ ಅದನ್ನು, ಅದರಲ್ಲಿ ಹೋಗುವುದು. ಆದರೆ ಲಿಂಗಣ್ಣನೇ ಹೇಳಿದ್ರು, ಹೊಸ ಇತ್ತು ಲಿಂಗಣ್ಣ, ಅವರು ಯಾವ ಕಲಾವಿದರನ್ನು ಸುಮ್ಮನೆ ಹೊರಡುವುದಿಲ್ಲ, ಅವರನ್ನು ಮಾನದಂಡವಾಗಿ ಇಟ್ಟಿಡುದು. ಅವರು ಮಾತಾಡಿದ್ರು ಪತ್ಯಣ್ಣನ ದೇವಸ್ಥಾನದ ನಾಟಕದಲ್ಲಿ, ಅಭಿಮನ್ಯಾನು ಲಾಯಕ ಮಾಡುತ್ತೆ ಅಶೋಕ, ಕ್ರಿಶ್ಚಿಯನ್ ಬಾಬು ಲಾಯಕ ಮಾಡಿತ್ತು, ಆದರೆ ಶ್ರೀಧರನ ಅಭಿಮನ್ಯು ಎನ್ನಂದ ಬಲ ಇದ್ದರು. ಇದು ಲಿಂಗಣ್ಣನ ಮಾತು. ಅವರು ಸುಮ್ಮನೆ ಹೊರಡೋದೇ ಇಲ್ಲ. ಬಬ್ರುವಾನ ನಾನು ಶ್ರೀಧರಂದು ಈಗ ಲಾಯಕ ಇವೆ, ಅದಕ್ಕೆ 50 ಕಳೆದ ಮೇಲೆ, ಇಲ್ಲದ್ರೆ ಬಬ್ರುವಾನಂಗೂ ಶ್ರೀಧರ ಭಂಡಾರಿ ಅಭಿಮನ್ಯುಗೂ ತುಂಬಾ ವ್ಯತ್ಯಾಸ ಇದೆ. ಈಗದು ಅದಕ್ಕೆ ಮೆಚುರಿಟಿ ಬಂತು ಆ ಬಬ್ರುವಾನಕ್ಕೆ, ಈಗ ಲಾಯಕ ಮಾಡುತ್ತೆ ಅಂತ ಹೇಳಿದ್ರು. ಇದರ ಒಪ್ಪುದಿಲ್ಲ. ಲಿಂಗಣ್ಣನ ಸರ್ಟಿಫಿಕೇಟ್ ಸಿಕ್ಕಿದ್ರೆ ಮತ್ತೆ ಆ ಸರ್ಟಿಫಿಕೇಟ್ಗೆ ಬೇರೆ ಯೂನಿವರ್ಸಿಟಿ ಬೇಡ, ಅವ್ರು ಪಕ್ಕ ಸರ್ಟಿಫಿಕೇಟ್ ಕೊಡುವುದೇ ಇಲ್ಲ. ಸರ್ಟಿಫಿಕೇಟ್ ಕೊಡಬೇಕಿದ್ರೆ 25 ವರ್ಷ ಬೇಕು. ಅವರು ಶ್ರೀಧರಭಂಡಾರಿ ಸರ್ಟಿಫಿಕೇಟ್ ಕೊಟ್ಟರು, ನನಗಿಂತ ಮುಂದೆ ಇರ್ತಾರೆ ಅಂತ ಸರ್ಟಿಫಿಕೇಟ್ ಕೊಟ್ಟರು. ಇದು ಶ್ರೀಧರಭಂಡಾರಿ ಒಂದು 20-25 ನಿಮಿಷದಲ್ಲಿ ವೇಷ ಕಟ್ಟಿ ಹೋಗುದಲ್ವ ರಂಗಸ್ಥಳಕ್ಕೆ. ಮತ್ತೆ ಹೋದ ಮೇಲೆ ಕರ್ಣ ಕಳವಡಿಸಿ ಆಗುದು, ಕೆನ್ನೆಪ್ಪನ್ನು ಕುತ್ತುವುದು, ಪಕ್ಕಡಿ ಹೆಡೆ ಎತ್ತಿದ ನಾಗಮಂಡಲ ಆಗುದು ಎಲ್ಲ ಎಂತದಿಲ್ಲಲ್ಲ. ಕಟ್ಟಿದ ಡ್ರೆಸ್, ಆ ಏನೇನು ಸಾಹಿತ್ಯಗಳುಂಟು, ಆ ಡಾಬು ಹಗ್ಗ ನೇತಾಡೋದು ನೋಡು. ಶ್ರೀಧರ ಭಂಡಾರಿ ಗೆಜ್ಜೆಲು ಸಾಗುದು ತಾಗಲಿ ನೋಡ, ಪರ್ಫೆಕ್ಷನ್. ಆಹಾರ್ಯದಲ್ಲಿ ಅವರ ಮುಖದಲ್ಲಿ ಬಣ್ಣ ಹೊಳಪಾಗುತ್ತಾ ಹೋಗುವಂಥದ್ದು, ಅದು ಡಲ್ ಆಗುದಲ್ಲ. ಈ ಪ್ರಖರತೆ ಸವಾಲಿತ್ತು. ಒಂದು ದಿವಸ ಒಂದು ದೈತ್ಯ ನಿರ್ವಹಣೆಯ ನಾರಾಯಣ ಹೆಗಡೆ, ಜೀವಂತ ಪಾತ್ರ ಎಂತಕಟ್ಟೆ ರಾಮಾಯರೈ ಹಾಸ್ಯದ ಮಿಶ್ರಣದೊಂದಿಗೆ ಒಂದು 2 ಲೆಜೆಂಡ್ ಹಾಸ್ಯಗಾರ, ವಿಟ್ಲ ಜಯೇಶ್ವರ ಮತ್ತು ಈ ನಯನಕುಮಾರ್ ತ್ರಿವೇಷ, ಪಾತಾಳದವರು. ಶ್ರೀಧರ ಭಂಡಾರಿ ಮತ್ತೆ ಪಾತಾಳದವರ ಅಭಿಮನ್ಯು ಸುಭದ್ರೆ ಬಬ್ಬುರಾನ ಚಿತ್ರಗಂಧೆಯನ್ನು ನೆನಪಿಸ್ತೇನೆ ನಾನು. ಮತ್ತು ಕುಂತಿ ಅರ್ಜುನ ಗಜಗೌರಿಯದ್ದು, ಐರಾವತದ್ದು ಮೊನ್ನೆ ನಿರ್ಗಮಿಸಿದ್ರು. ಅವರ ಶ್ರದ್ಧಾಂಜಲಿ ಒಟ್ಟಿಗೆ ನನ್ನ ಮಾತಿನಲ್ಲಿ ಹೇಳ್ತಾ ಇದ್ದೇನೆ. ಪಾತಾಳ ಮಾವಂದು ಏನು ಜೊತೆಗಳು ರಂಗಸ್ಥಳದಲ್ಲಿ ಆಯ್ತಾ. ಇತ್ಲಾಗೆಲ್ಲ ಉಮೇಶ್ ಶೆಟ್ಟರು ಪ್ರವೇಶ ಪಡೆದಿದ್ದಾರೆ. ಮತ್ತೆ ಅವರಿಗೆ ವಯಸ್ಸಾಗ ಈ ವಸಂತ ಗೌಡರು, ಲೀಲೆ ಕೃಷ್ಣ ಬಂದು ರೈಕ್ 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 ಅಂತ ಹಾರಿದ ಕೊಡೆ ಆಯ್ತು. ಇತ್ಲಾಗಿಂದ ಈ ಎಂತದ್ದು ಎದುರುಲಯದ ಇದು ಎದುರುಲಯದ ಸಿಟ್ಟು ಮುಂದೆ ಇರುವ ದಿವಾಕರ್ ರೈ ಆಯ್ತಾ. ಇತ್ಲಾಗಿಂದ ಈ ಮಧ್ಯೆ ಈ ಶ್ರೀಧರ ಭಂಡಾರಿಯನ್ನು ಅಲ್ಲಾಡಿಸ್ಲಿಕ್ಕೆ ಆಯ್ತಾ ಈಗಾದ್ರು ಇಲ್ಲಲ್ಲ. ಅಲ್ಲ, ಸದಾಶಿವ ಕುಲಾಲು, ಶಿವರಾಮ್ ಜೋಗಿ, ಮನೋಹರ್ ಕುಮಾರ್, ಶ್ರೀಧರ ಭಂಡಾರಿಯ ಸಮಯದಲ್ಲಿದ್ದ ಸ್ಪರ್ಧಿಗಳು ಒಂದು ಕಾಲದ ನಿಮ್ಮ ಧೋನಿ ಕ್ಯಾಪ್ಟನ್ ಆಗಿದ್ದಾಗ ಅಥವಾ ಅದರ ಹಿಂದೆ ಕ್ಯಾಪ್ಟನ್ ಆಗ ಭಾರತದ ಕ್ರಿಕೆಟ್ ತಂಡ ಇದ್ದ ಹಾಗೆ ಅಥವಾ ಆಸ್ಟ್ರೇಲಿಯಾದ ಕ್ರಿಕೆಟ್ ತಂಡ ಇದ್ದ ಹಾಗೆ ಪ್ರತಿಯೊಬ್ರು ಒಳ್ಳೆ ನಿರ್ವಹಣೆಯ ಕಲಾವಿದರು. ಟೌನ್ ಹಾಲ್ ನೋಡ್ಬೇಕು, ಇವರು ಎಲ್ಲ ಒಂದು 4 ದೇವೇಂದ್ರ ಬಲಗಳು, ಒಂದು ಶ್ರೀಧರ ಭಂಡಾರಿಗೆ ಒಂದಷ್ಟು ಸ್ಪರ್ಧಿಗಳು ಸಿಗುದು ನೋಡ. ಒಬ್ರು ಶ್ರೀಧರ ಭಂಡಾರಿಯಿಂದ ಶ್ರೀಧರ ಭಂಡಾರಿ ಸೋಲ್ತಾರೆ ಅಂತ ಹೇಳಿ, ಪಾತ್ರದ ಸತ್ವ, ರಂಗಸ್ಥಳದ ನಿರ್ವಹಣೆ, ಅದರ ಬದ್ಧತೆ, ಅದು ಶ್ರೀಧರ ಭಂಡಾರಿಯವರು. ಅವರ ನೃತ್ಯದಲ್ಲಿದ್ದ ವಿಶೇಷತೆ ಏನಂದ್ರೆ, ನನಗೆ ಕೊಡಗಿ ಭಾಗವತರು ಮಾತಾಡಿದ್ರು. ಈಗ ಏನಾಗಿದೆ ಅಂದ್ರೆ ಎಲ್ಲ ತಿಟ್ಟಿನಲ್ಲಿ ಅಭಿನಯ ಬೇರೆ, ನೃತ್ಯ ಬೇರೆ, ಸಪರೇಟ್. ಶ್ರೀಧರ ಭಂಡಾರಿ ಗೋವಿಂದ ಭಟ್ರ ನೋಡಿ, ಅಭಿನಯ ಮಾಡುತ್ತಾ ರಂಗಸ್ಥಳದಲ್ಲಿ ಕುಣಿಯುವುದು. ಅಭಿನಯ ಬೇರೆ, ಹೀಗೆ ಮಾಡಿ ಅಲ್ಲ, ಅಭಿನಯ ಮಾಡುತ್ತಾ ಭಾಗವತನ ಪದ, ಅದಕ್ಕೆ ಆಂಗಿಕ ಅಭಿನಯ ಮಾಡುತ್ತಾ ನೃತ್ಯ ವಿಧಾನ ಸಾಗುತ್ತಾ ಹೋಗುವಂತಹದ್ದು. ಇದು ಯಕ್ಷಗಾನದ ನಿಜವಾದ ಕ್ರಮ. ಅಭಿನಯ ಸಪರೇಟ್, ಕುಣಿತ ಸಪರೇಟ್ ಅಲ್ಲ, ಬಿಟ್ಟುಕೊಡುವುದಿಲ್ಲ. ಇದನ್ನು ನೃತ್ಯ ವಿಧಾನದಲ್ಲಿ ನೀವು ಭರತನಾಟ್ಯ ಅನ್ಯ ನೃತ್ಯ ಪ್ರಕಾರಗಳನ್ನು ಸಂಯೋಜಿಸಿ ಅದನ್ನು ಯಕ್ಷಗಾನೀಯವಾಗಿ ಕೊಟ್ಟಂತಹ ಆರ್ಟಿಸ್ಟ್ಗಳಲ್ಲಿ ಗೋವಿಂದ ಭಟ್ರು ಮೊದಲು ನಿಲ್ತಾರೆ. ಆ ಸಾಲಿನಲ್ಲಿ ಶ್ರೀಧರ ಭಂಡಾರಿ ಅವರು ಸಾಗಿದ್ದಾರೆ ಆ ನೃತ್ಯ ವಿಧಾನದಲ್ಲಿ. ವಿಠಲ ಶಾಸ್ತ್ರಿಗಳ ಒಂದು ಕ್ರಮ ಇತ್ತು ಅಂತೆ, ನಾನು ನೋಡ್ಲಿಲ್ಲ. ಯಾವುದೇ ನೃತ್ಯ ಮಾಡ್ಲಿ ನಿಲ್ಲಿಸುವಾಗ ಅವರು ಹೀಗೆ ಮಾಡಿ ನಿಲ್ಲುವಂತಹದ್ದು ಒಂದು ಹಾರಿ. ಆ ವಿಠಲ ಶಾಸ್ತ್ರಿಗಳ
ಕರಕಮಲ ಸಂಜಾತರ ಶ್ರೀಧರ ಭಂಡಾರಿಯವರು ಆ ನೃತ್ಯ ವಿಧಾನವನ್ನು ಕೊನೆಯವರೆಗೂ ಅಳವಡಿಸಿದ್ದಾರೆ. ಬಿಡಿತ ಮತ್ತು ಮುಕ್ತಾಯದಲ್ಲಿ ಶ್ರೀಧರ ಭಂಡಾರಿಯವರು ಅನುಸರಿಸಿದ್ದಾರೆ. ಒಳ್ಳೆ ನಾವು ಒಂದು ದಾಖಲೀಕರಣ ಮಾಡಿ ನಾವೇನೊಂದು ತೆಂಕುತಿಟ್ಟಿನ ತುಂಡು ವೇಷದ ಸ್ವರೂಪ ಈಗ ಇರುವ ಚಂದ್ರಶೇಖರ ದಿವಾಕರ್ ರೈಗಳ ಇನ್ನನೇಕರು ಪ್ರತ್ಯಕ್ಷವಾಗಿಯ ನೇರವೋ ಅಥವಾ ಪರೋಕ್ಷವಾಗಿಯೋ ಶ್ರೀಧರ ಭಂಡಾರಿಯ ಪ್ರೇರಣೆ, ಅದರಿಂದ ಪ್ರಭಾವಿತರು, ಅದರಿಂದ ಇನ್ಫ್ಲೂಯೆನ್ಸ್ ವೇಷಗಳು ಉಂಟೆ. ಒಬ್ಬರು ಹೇಳ್ಬೋದು ನನಗೆ ಇಲ್ಲ ಅಂತ, ಇಲ್ಲಾಂದ್ರೆ ಸುಳ್ಳು ಹೇಳ್ತಾನೆ ಅಂತ ಅರ್ಥ. ಉಂಟೆ, ಅದು ನೇರ ನೋಡಿ ಇರ್ಬೋದು, ನೋಡದೇ ಇರ್ಬೋದು. ಇದನ್ನು ಮಾಡಿದ್ದಾರೆ. ಒಂದು ಮೇಳದ ಗಲ್ಲಾ ಪೆಟ್ಟಿಗೆಯನ್ನು ತುಂಬಿಸಿದ ಕಲಾವಿದರು ಇಬ್ರು ಜನ ಟಿಕೆಟ್ ಶ್ರೀಧರ ಭಂಡಾರಿಯವರು ಇದ್ದಾರ. ಗಲ್ಲಾ ಪೆಟ್ಟಿಗೆಯನ್ನು ತುಂಬಿಸಿದ ಕಲಾವಿದರು ಇವರಿಬ್ರು ತುಂಬಾ ಆತ್ಮೀಯರು. ಮೇಳದಲ್ಲಿ ಇಬ್ರು ಆಕರ್ಷಕ ಕಲಾವಿದರು, ಮೇಳಕ್ಕೆ ಹೊಂದಿಕೊಳ್ಳುವಂತಹ ಕಲಾವಿದರು. ಯಕ್ಷಗಾನದ ವ್ಯಾಪ್ತಿಯ ವಿಸ್ತರಣೆಯಲ್ಲಿ ಕೆಲಸ ಉಂಟು ಶ್ರೀಧರ ಭಂಡಾರಿಯವರದ್ದು. ಅವರು ಇದು ಮಾಲಿಂಗೇಶ್ವರ ಯಕ್ಷಗಾನದ ಸಂಘ ಮಳೆಗಾಲದಲ್ಲಿ ಒಂದು 30 ಜನದ ಟೀಮು. ಆ 30 ಜನರಿಗೊಂದು 80-100 ಆಟ ಕೊಟ್ರೆ ಮಳೆಗಾಲದ ಒಂದು ಉತ್ಪತ್ತಿ ಹೌದೌದು. ಹಾಗಾದ್ರೆ ಅಷ್ಟು ಕಲಾವಿದರಿಗೆ ಒಂದು ನಿರಂತರವಾಗಿ 30-40 ವರ್ಷ ಮಳೆಗಾಲದ ತಂಡ ಮಾಡಿ ಆ ಕಲಾವಿದರಿಗೆ ಒಂದು ಸಣ್ಣ ಜೀವನ ನಿರ್ವಹಣೆಗೆ ಒಂದು ಪೋಷಣೆ ಕೊಟ್ಟಿಲ್ಲ. ಅದಕ್ಕಾಗಿ ಶ್ರೀಧರ ಭಂಡಾರಿಯವರು ಪ್ರಾತಸ್ಮರಣೆ ಅವರ ನೆನಪಿಸುವುದು. ಎಷ್ಟು ಮಂದಿಗೆ ಊಟ ಹಾಕಿದ್ದೀರಾ ನೀವು ಮನೆಯಲ್ಲಿ? 100 ಕಲಾವಿದರಿಗೆ ಅನ್ನಛತ್ರರು ಶ್ರೀಧರ ಭಂಡಾರಿಯವರ ಮನೆ. ಎಷ್ಟು ಮಂದಿಗೆ ಊಟ ಹಾಕಿದ್ದೀರಾ ನೀವು ನಿಮ್ಮ ಬಾಲ್ಯದ ನೋಡಿ? ಈಗ ಮೊನ್ನೆವರೆಗೆ ನೀವು ನೋಡಿರ್ಬೋದು. ಎಲ್ಲಾ ಮೇಳದ ಬರೀ ಧರ್ಮಸ್ಥಳ ಮೇಳದ ಕಲಾವಿದರಲ್ಲ, ಒಂದು ಕಾಲದಲ್ಲಿ ಕುರಿಯ ಮನೆಯಲ್ಲಿ ಹಾಗಿತ್ತು. ಎಲ್ಲಾ ಮೇಳದ ಕಲಾವಿದರು ಮಳೆಗಾಲದಲ್ಲಿ ಕುರಿಯದಲ್ಲಿ, ಹಾಗೆ ಎಲ್ಲಾ ಮೇಳದ ತೆಂಕುತಿಟ್ಟ ಅನೇಕ ಕಲಾವಿದರು ಮಳೆಗಾಲದಲ್ಲಿ ಶ್ರೀಧರ ಭಂಡಾರಿಯವರಲ್ಲಿ ಆತಿಥ್ಯ ಪಡೆದ ಮನೆ. ತಾನು ಬೆಳೆಯುತ್ತಾ ಉಳಿದ ಒಂದು ಆಲದ ಮರ ಅಲ್ಲ, ಆಲದ ಮರದ ಅಡಿಯಲ್ಲಿ ಯಾವುದು ಬೆಳೆಯುವುದಿಲ್ಲ, ತೆಂಗಿನ ಮರದ ಅಡಿಯಲ್ಲಿ ಬೆಳೆಯುತ್ತದೆ. ಈ ಇಬ್ಬರು ಕಲಾವಿದರು ನೇರ ಹೋದವರು. ತೆಂಗಿನ ಮರದಾಗೆ ಕಲ್ಪವೃಕ್ಷ ಶಾಶ್ವತವಾದ ಫಲ, ಹಾಗಾದ್ರೆ ಉಳಿದ ಬಾಳೆ ಗಿಡ, ಅನನಾಸು, ಅಡಿಕೆ ಗಿಡ ಉಳಿದದ್ದು ಬೆಳೆದಿದೆ ಅವರ ಜೊತೆಗೆ, ಅದು ಫಲ ಕೊಟ್ಟಿದೆ. ಹೀಗೆ ಬೆಳೆದಂತಹ ಕಲಾಲೋಕದ ಕಲ್ಪವೃಕ್ಷಗಳು ಎರಡು, ಅದು ಕೆಲಸ ಮಾಡಿದ್ದಾರೆ ಅವರು. ನಾನು ಒಂದೆರಡು ವಿಷಯ ಹೇಳಿ ಮುಗಿಸ್ತೇನೆ ನನ್ನ ಮಾತುಗಳನ್ನು. ಒಂದು ಬಂಟ್ವಾಳದಲ್ಲಿ ವಕೀಲರ ಸಂಘದೊಂದು ಆಟ ಇತ್ತು. ಶುರುವಿಗೆ ಇಂದ್ರಜಿತ್ತು ಕಾಳಗ, ಆಮೇಲೆ ಬಬ್ರುವಾಹನ, ಗೋವಿಂದ ಭಟ್ರ ಇಂದ್ರಜಿತ್ತು. ನಾನು ಬೆಳಗಾಕಿದ್ದೇನೆ ಅವರ ಇಂದ್ರಜಿತ್ತು. ಒಂದು ಎಡನೀರಿನ ಇಂದ್ರಜಿತ್ತು, ಒಂದು ಅಲ್ಲಿಯ ಎಡನೀರಿನ ಇಂದ್ರಜಿತ್ತು. ಅಷ್ಟೂ ಏರು ಪದ್ಯಕ್ಕೆ ಒಂದು ಏರು ಪದ್ಯದಂತೆ ಮತ್ತೊಂದು ಏರು ಪದ್ಯಕ್ಕೆ ಗೋವಿಂದ ಭಟ್ರ ಆ ದಿವಸ ಕುಣಿಲಿಲ್ಲ. ಅವರು ಕುಣಿತಾರೆ ಅಂತ ಶ್ರೇಣಿಯವರು ಮೊದಲೇ ಹೇಳಿದ್ರು. ಅತಿಕಾಯ, ಇಂದ್ರಜಿತ್ತು, ಮೈರಾವಣ, ರಾವಣವಧೆ, ಶ್ರೇಣಿಯವರು ರಾವಣ, ಅಳಿಕೆ ರಾಮಯ್ಯಗಳು ಮೊದಲು ಅತಿಕಾಯ ಮಾಡಿದ್ದಾರೆ ಸರ್. ಅದು ಸ್ವಲ್ಪ ಮಾನಸಿಕವಾದ ಒಂದು ಸ್ಪರ್ಧೆ ಇತ್ತು ಅಳಿಕೆ ಅವರಿಗೆ ಮತ್ತು ಗೋವಿಂದ ಭಟ್ರಿಗೆ. ಎರಡು ಲೆಜೆಂಡ್ ಕಿರೀಟ ವೇಷ. ಅಳಿಕೆ ಅವರು ಇವರಿಗಿಂತ ತುಂಬಾ ಸೀನಿಯರು, ಒಂದು ಕಾಲದ ಜೋಡಾಟದ ಸ್ಪರ್ಧಿಗಳು. ಅಳಿಕೆ ಅವರದ್ದು ಒಳ್ಳೆ ಕಿರೀಟ ವೇಷ, ತುಂಬಾ ಚಂದ. ಅತಿಕಾಯ ಶ್ರೇಣಿಯವರು ಹೇಳಿದ್ರು, ಇಂದು ಗೋವಿಂದ ಕೆಲಸ ಮಾಡ್ತಾ ಇದ್ರು. ಅದೆಂತ ಅದು ಅಳಿಕೆ ರಾಮಯ್ಯ, ಕೋಲ್ಡಿಯೂರು, ಶ್ರೀಧರ ಭಂಡಾರಿ ಮತ್ತು 60 ವರ್ಷದ ರಂಗಸ್ಥಳದಿದ್ರೆ ಗೋವಿಂದ ಭಟ್ರು ಬಿಡುತ್ತೆ ಕೆಲಸ ಮಾಡಿ. ಅದು ಅದು ರಂಗದ ಸ್ಪರ್ಧೆ. ಅದು ಶ್ರೀಧರ ಭಂಡಾರಿ ಅವರು ಹೇಳ್ತಿದ್ರು, ಅದು ಶ್ರೀನಪ್ರಯೋಗ ಹೇಳ್ತಿದ್ರು. ಬೇರೆ ಯಾರು ರಂಗಸ್ಥಳಕ್ಕೆ ಬಂದ್ರು ನಮಗೆ ಅಂಜಿಕೆ ಇಲ್ಲ, ಗುರುಕುಲ ಭಕ್ತನ ಪೋಡಿಗೆ ಹಾಕೊಂಡು ಹೇಳಿದ್ರು ಶ್ರೀಧರಣ್ಣ. ಗುರುಕುಲದಿಂದ ಗೋವಿಂದ ಭಟ್ರು ಹೌದಾ ಶ್ರೀಧರಣ್ಣ ದಾರ ಮಾಡ್ಕೊಂಡೆ ಈಗ ಭಟ್ರೊಟ್ಟಿಗೆ ಪೋಡಿಗೆ ಹಾಕ್ತಾನೆ. ಅದು ಭೀತಿ ಅಂತಲ್ಲ, ಗೋವಿಂದ ಭಟ್ರ ಕಲಾಯತನಕ್ಕೆ ಶ್ರೀಧರ ಭಂಡಾರಿಯವರು ಕೊಡುವ ಗೌರವ. ಶ್ರೀನಪ್ರಯೋಗ ಗೋವಿಂದ ಭಟ್ರಿಗೆ ಕೊಡುವ ಗೌರವ. ಗೋವಿಂದ ಭಟ್ರು ಭಯೋತ್ಪಾದಕರು ಅಲ್ಲ, ಹೆದರಿಸುವುದಿಲ್ಲ. ಆ ಕಲಾವಿದನ ಮೇಲೆ ಇರುವ ಗೌರವ ಹೇಳುದು ನನಗೆ ಸ್ವಲ್ಪ ಅಂಜಿಕೆ ಆಗ್ತದೆ ಅಂತ ಗೋವಿಂದ ಭಟ್ರು ಅಂತ. ಈ ಒಂದು ಮನೋಧರ್ಮ ಉಂಟಲ್ಲ, ಗುರು ಶಿಷ್ಯ ಸಂಬಂಧ ರಂಗಸ್ಥಳದಲ್ಲಿ, ಈ ಯಕ್ಷಗಾನದ ಸಂಪ್ರದಾಯದ ಗುರು ಶಿಷ್ಯ ಸಂಬಂಧವನ್ನು ಕೊನೆಯವರೆಗೂ ಕಾಯ್ದುಕೊಂಡು ಬಂದವರು ಶ್ರೀಧರ ಭಂಡಾರಿ ಅವರು. ಅನೇಕ ಮಂದಿ ಬಂದಿದ್ದಾರೆ. 2 ಇಂದ್ರಜಿತ್ತು, ಒಂದು ಎಡನೀರು ಮಟ್ಟದ ಇಂದ್ರಜಿತ್ತು, ಅದೇ ಶ್ರೀಧರ ಭಂಡಾರಿಯವರ ಲಕ್ಷ್ಮಣ. ಅದೇ ಜೊತೆ ಬಂಟ್ವಾಳದಲ್ಲಿ ಆಯಿತು, ಮಂಜುನಾಥೇಶ್ವರ ಕಲ್ಯಾಣ ಮಂಟಪದಲ್ಲಿ. ಇವನ ಗೆಲುವಿನ ಅಸಾಧ್ಯವೇನೆಂದರೆ ತಲೆ ಪಲಾಯನ ಗೈದು ಪದ್ಯಕ್ಕೆ ಸಿಂಹಾಸನಕ್ಕೆ ಹತ್ತಿ ಮದ್ದಳೆ ಅವನ ತಲೆ ಹಾರಿ ಹೋಗಿದ್ದಾರೆ ಗೋವಿಂದ ಭಟ್ರು. ನೋಡಿ ಅವರ ಸಾಮರ್ಥ್ಯ ಅಂತ. ಸಿಂಹಾಸನಕ್ಕೆ ಹತ್ತಿ ಮದ್ದಳೆ ಅವನ ತಲೆಗೆ ಹಾರಿ ಜಂಪ ಮಾಡಿ ಹೋದ ಗೋವಿಂದ ಭಟ್ರು. ಆಗ ಅವರು 65ರ ತರುಣ, ಪ್ರಾಯ ಆಗಲಿಲ್ಲ ಅವರಿಗೆ, 65. ಅದು ಆ ದಿವಸದ ಲಕ್ಷ್ಮಣ ಮಿಂಚಿದ ಶ್ರೀಧರ ಭಂಡಾರಿ ಮುಂದಿನ ಸಭಾ ಕಾರ್ಯಕ್ರಮ ಇತ್ತು ಮಧ್ಯೆ ಬಬ್ರುವಾಹನನು ಅಷ್ಟೇ ಮಿಂಚಿದ್ದಾರೆ ಅಂತ ಶ್ರೀಧರ ಭಂಡಾರಿ. ಲಕ್ಷ್ಮಣ ಮಾಡಿ ಬಬ್ರುವಾಹನ ಬೇರೆ
ಕಲಾ ಸಾಮರ್ಥ್ಯ ಅದು ಬೇಡ. ಇಲ್ಲಿಯದಲ್ಲ ನಾವು ಹೇಳಬೇಕಾದ್ದು, PTC ಅದ್ದಲ್ಲ, ಟೌನ್ ಹಾಲ್ ಅಲ್ಲ, 3,000 ಜನ ಕೂತುಕೊಳ್ಳುತ್ತಿದ್ದ ಷಣ್ಮುಖಾನಂದ ಹಾಲ್ ಮುಂಬೈಯಲ್ಲಿ ಮೆರೆದು ವಿಜೃಂಭಿಸಿದ ಪ್ರೇಕ್ಷಕರು ಎದ್ದು ನಿಂತು ಕ್ಲಾಪ್ ತಗೊಂಡ ಕಲಾವಿದರು ಮಾರಾಯ ಈ ಗೋವಿಂದ ಭಟ್ರು ಶ್ರೀಧರ ಭಂಡಾರಿ. ಷಣ್ಮುಖಾನಂದದಲ್ಲಿ ಬಹುಶಃ ಲಾಸ್ಟ್ 1990 ನಾವು ನಿರ್ಗಮಿಸಿದ ಮೇಲೆ ಅಲ್ಲಿ ಆಟ ನಿಂತಿದೆ. ಈ ಸಲ ಅಕ್ಟೋಬರ್ 18 ನನ್ನ ನೆನಪಾದ್ರೆ ಮತ್ತೆ ಪಟ್ಲಾದವರ ನೇತೃತ್ವದಲ್ಲಿ ಷಣ್ಮುಖಾನಂದ ಹಾಲ್ನಲ್ಲಿ ಈ ಸಲ ಪ್ರಥಮ ಬಾರಿಗೆ ಆಟ ಆಗ್ತದೆ. ಅಕ್ಟೋಬರ್ 18 ದೇವಿ ಮಾಡ್ತೇನೆ ಅಲ್ಲ, ದಶಾವತಾರ. ಅದು ಯಾಕೆ ಹೇಳಿದ್ರಿಂದ ನಾನು ಆಟದಲ್ಲಿ ಇದ್ದೇನೆ ಅಂತ ಹೇಳಲಿಕ್ಕೆ ಆ ವಿಷಯ ತಂದದ್ದು ಅಷ್ಟೇ, ಸುಮ್ಮನೆ ಅಲ್ಲ ಆ ವಿಷಯ ತಂದದ್ದು. ಹೌದೌದು, ಇದು ಸಾಮರ್ಥ್ಯ ಇಬ್ಬರದ್ದು. ಯಜಮಾನ ನಿಷ್ಠ, ಮೇಳ ನಿಷ್ಠ ಅಥವಾ ಮೇಳದ ಮ್ಯಾನೇಜ್ಮೆಂಟ್ಗೆ ನಿಷ್ಠೆ ಮತ್ತು ಅಪಾರವಾದಂತಹ ಅಭಿಮಾನಿಗಳು, ಇದನ್ನು ಇಬ್ರು ಮಾಡಿದ್ದಾರೆ. ಅಂತಹ ಕಲಾವಿದರನ್ನು ನೆನಪಿಸುವುದಂದ್ರೆ ಹಾಗೆ ಹೊಗಳೋದಲ್ಲ, ಏನು ಯಕ್ಷಗಾನಕ್ಕೆ ಕೊಟ್ಟು ಹೋಗಿದ್ದಾರೆ, ಏನು ಬಿಟ್ಟು ಹೋಗಿದ್ದಾರೆ, ಏನು ಉಳಿಸಿ ಹೋಗಿದ್ದಾರೆ, ಅದನ್ನು ಈಗಿನ ಕಲಾವಿದರು ತಾವು ಮೈಗೂಡಿಸಿಕೊಳ್ಬೇಕು. ಬರೇ ವಾಟ್ಸಪ್, ಮೊಬೈಲು, ಅದರಲ್ಲಿ ಬರುವ ಕುಣಿತ, ಅದರಲ್ಲಿ ಬರುವ ಅರ್ಥ, ಅದರಲ್ಲಿ ಬರುವುದನ್ನೇ ನೋಡಿ ಆಯುಷ್ಯ ಕಡಿಬೇಡಿ. ಇದನ್ನು ಹೇಗೆ ಅವರು 60 ವರ್ಷ ತಿರುಗಾಟ ಮಾಡಿದರು. ಅದು ಈ ಮನೆಯ ನಿರ್ವಹಣೆ, ಮನೆಯ ಸಂಪರ್ಕ ಇಲ್ಲ. ಆವಾಗ ಆರಂಭದ ತಿರುಗಾಟದಲ್ಲಿ ಎಲ್ಲ ಹೊತ್ತುಕೊಂಡು ನಡ್ಕೊಂಡು ಹೋಗಬೇಕಾಗಿತ್ತು. ಈಗ ಯಕ್ಷಗಾನಕ್ಕೆ ಬರುವ ಪೋಷಣೆ, ಸಂಪತ್ತು, ವಾಹನದ ವ್ಯವಸ್ಥೆ ಮತ್ತು ಮೇಳ ತಿರುಗಾಟದ ವ್ಯವಸ್ಥೆ, ಇದನ್ನೆಲ್ಲ ನೋಡುವಾಗ ಆ ಕಲಾವಿದರು ನಂಜುಂಡೇಶ್ವರರು ನಂಜುಂಡಿದ್ದಾರೆ. ಈಗ ನಾವು ಅಮೃತಪಾನ ಮಾಡ್ತಾ ಇದ್ದೇವೆ. 6 ತಿಂಗಳ ಮೇಲೆ 1 ದಿವಸ, 2 ಸಲ 3 ಸಲ ಮನೆಗೆ ಬಂದು ಹೋಗಿದ್ದಾರೆ ಉಷಕ್ಕ, ಹೇಳಬೇಡಿ. ಅವರು ದೊಡ್ಡ ಜನರಲ್ಲ, ಶ್ರೀಧರ ಭಂಡಾರಿಯೂ ಅಲ್ಲ, ಗೋವಿಂದಭಟ್ಟನೂ ಅಲ್ಲ. ಯಾರು ದೊಡ್ಡ ಜನ? ಹೌದಾ? ಈ ಮಕ್ಕಳನ್ನು ಹೆತ್ತು, ಈ ಮಕ್ಕಳನ್ನು ಪಾಲಿಸಿ, ಇವರಿಗೆ ವಿದ್ಯಾಭ್ಯಾಸ ಕೊಟ್ಟು, ಇವರನ್ನು ಮದುವೆ ಮಾಡಿಕೊಟ್ಟು, ಇದರ ಹಿಂದೆ ದುಡಿದ ಇವರು ದೊಡ್ಡ ಜನ ಅವರಿಗಿಲ್ಲ. ಇವರು ತೆಂಗಿನಕಾಯಿ ತೆಗೆದು ಅಡಿಕೆ ತೆಗೆದಿಟ್ಟರೆ ಮಾರ್ಲಿಕ್ಕೆ ಬರುವುದು ಅವರು, ದುಡಿಯುವುದು ಇವರು. ಗಣಪಣ್ಣನ ಶ್ರೀಮತಿ ಶೀಲಕ್ಕ, ಇಡೀ ಮನೆಯ ಹೊಣೆ ಅವರು. ಈ ಕಲಾವಿದರ ಶ್ರೇಷ್ಠತೆಯನ್ನು ನಾವು ಗಮನಿಸೋಣ. ಆ ಸೌಲಭ್ಯ ಇಲ್ಲದ ಕಾಲಕ್ಕೆ ಒಬ್ಬ ಗೋವಿಂದ ಭಟ್ರು ಏನವರ 70 ವರ್ಷ ತಿರುಗಾಡ. ಮೊನ್ನೆ ಅವರು ನಿವೃತ್ತಿ ಅಂಚಿನಲ್ಲಿರುವಾಗಲೂ ರಂಗಸ್ಥಳದ ನಿರ್ವಹಣೆ, ಏನವರ ನಿರ್ವಹಣೆ. ಆ ಕಾರಣದಿಂದ ಶ್ರೀಧರ ಭಂಡಾರಿ ಅವರ ನೆನಪಿನಲ್ಲಿ ಗೋವಿಂದ ಭಟ್ರಿಗೆ ಇವತ್ತು ಏನು ಹಸ್ತಾಂತರ ಮಾಡಿದ್ದೀನಿ. ನಾಳೆ ಅವರ ಮನೆಯವರೆಲ್ಲ ಹೋಗ್ತಾರೆ ಗೋವಿಂದ ಭಟ್ರ ಮನೆಗೆ. ಹೌದೌದು, ಇದು ಒಂದು ಇದರಲ್ಲಿ ಪ್ರೀತಿ, ವಿಶ್ವಾಸ, ನಂಬಿಕೆ, ನಡವಳಿಕೆ, ಔದಾರ್ಯ, ಆತ್ಮೀಯತೆ, ಕಲಾವಿದ ಬಂಧುರತೆ, ತುಂಬಾ ಸಂಗತಿಗಳಿದೆ. ಇದು ಬರೇ ಸನ್ಮಾನ, ನೀವೆಷ್ಟು ನಿಧಿ ಕೊಡ್ತೀರಿ ಅಂತಲ್ಲ. ಒಂದು ಸುದೀರ್ಘವಾಗಿ ಒಂದು ರಂಗದಲ್ಲಿ ಇಬ್ರು ಎದುರೆದುರು ಕೂತ ಒಂದು ಮೇಳದಲ್ಲಿ ಇದ್ದವರಿಗೆ ನಾವೆಲ್ಲ ಸಾಕ್ಷಿಗಳಾಗಿ ಒಂದು ಕೊಡುವುದಂದ್ರೆ, ಶ್ರೀಧರ ಭಂಡಾರಿಯವರು ಇನ್ನು 10 ವರ್ಷ ಇರಬೇಕಾಗಿತ್ತು. ಹೋದ್ರು, ಎಲ್ಲರೂ ಬರೋದು ಹೋಗ್ಲಿಕ್ಕೆ. ರಿಟರ್ನ್ ಟಿಕೆಟ್ ಬಂದಿದೆ, ನಾವು ರಿಟರ್ನ್ ಟಿಕೆಟ್ ಡೇಟ್ ಯಾವಾಗ ಅಂತ ಗೊತ್ತಿಲ್ಲ, ನಾವಿನ್ನು ಉಚ್ಚಿಲಿಲ್ಲ. ನಮಗೂ ರಿಟರ್ನ್ ಟಿಕೆಟ್ ಉಂಟು, ಗೊತ್ತಿಲ್ಲ. ಶ್ರೀಧರ ಭಂಡಾರಿ 10 ವರ್ಷ ಇರ್ಬೇಕಲ್ವಾ? ಈ ಸನ್ಮಾನ ರೂಪದಲ್ಲಿ ಶ್ರೀಧರ ಭಂಡಾರಿಯವರು ಬಿಟ್ಟು ಹೋದ 10 ವರ್ಷದ ಆಯುಷು ಗೋವಿಂದ ಭಟ್ರಿಗೆ ದೇವರು ಕೊಟ್ಟು ಅಂತ ಪ್ರಾರ್ಥಿಸ್ತಾರೆ. ಶ್ರೀಧರ ಭಂಡಾರಿಯವರು 10 ವರ್ಷದ ಆಯುಷು ಅದು ಗೋವಿಂದ ಭಟ್ರಿಗೆ ಕೊಡಿ ಶ್ರೀಧರ ಭಂಡಾರಿಯವರು. ಇದು ನಿಜವಾದ ಅವರ ಕೊಡುಗೆ, ಸನ್ಮಾನ. ಏನು ಗೋವಿಂದ ಭಟ್ರ ಸಾಧನೆಗಳೇನು, ಕೊಡುಗೆಗಳೇನು? ಯಕ್ಷಗಾನದ ಇಬ್ರು ಬದುಕಿರುವಾಗಲೇ ಶಿಖರ ಒಂದು ಉತ್ತರಕ್ಕೆ ಹೋಗುದು ಅಥವಾ ಕಲೆಯ ಬೃಂದದ ಶಿಖರ ಏರಿದ ಬೃಂದಗಳು, ಇಬ್ರು ಕಲಾವಿದರು. ಇದು ಯಕ್ಷಗಾನದ ದಂತಕಥೆ. ಸತ್ತ ಮೇಲೆ ಇತಿಹಾಸ ಆಗೋದಲ್ಲ, ಬದುಕಿರುವಾಗಲೇ ಇತಿಹಾಸ ಆದಂತಹ 2 ದಂತಕಥೆಗಳು ಶ್ರೀಧರ ಭಂಡಾರಿ ಮತ್ತು ಗೋವಿಂದ ಭಟ್ರು. ಉಳಿದದ್ದನ್ನು ಬರುವ ವರ್ಷ ಮಾತಾಡ್ತೇನೆ. ನಮಸ್ಕಾರ. 2 ಹಿರಿಯ ಕಲಾವಿದರ ಕೊಡುಗೆಯನ್ನು ಸ್ಮರಿಸಿದಂತಹ ಅಶೋಕ್ ಭಟ್ರಿಗೆ ಧನ್ಯವಾದಗಳು. ಮುಂದಕ್ಕೆ ಧರ್ಮಸ್ಥಳ ಮೇಳದ ಮ್ಯಾನೇಜರ್ ಆಗಿರುವಂತಹ ಶ್ರೀ ಗಿರೀಶ್ ಹೆಗ್ಡೆ ಅವರು 1-2 ಹಿತನುಡಿಯನ್ನು
ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಓಂ ಶ್ರೀ ಮಹಾಲಿಂಗೇಶ್ವರಾಯ ನಮಃ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ ಹಾಗೂ ಪುತ್ತೂರು ಶ್ರೀಧರ ಭಂಡಾರಿಯವರ ಅಭಿಮಾನಿ ವರ್ಗ ಹಾಗೂ ಕಲಾಸಕ್ತ ಬಂಧುಗಳೇ, ಇವತ್ತು ಅನಿರೀಕ್ಷಿತವಾಗಿ ನನಗೊಂದು ವೇದಿಕೆ ಹತ್ತುವಂತ ಯೋಗ ನನ್ನ ಊರಲ್ಲಿ. ಆ ಬಗ್ಗೆ ತುಂಬಾ ಹೆಮ್ಮೆ ಇದೆ. ಎರಡು ವಿಷಯದಲ್ಲಿ ಹೆಮ್ಮೆ ಅಂದ್ರೆ ಶ್ರೀಧರ ಭಂಡಾರಿಯ ಮನೆಯವರು, ನಾನು, ನಮ್ಮ ಮನೆಯವರು ಒಂದೇ ಮನೆಯವರಾಗಿ ಅಂದಿನಿಂದ ಇಂದಿನವರೆಗೂ, ನನ್ನ ತಂದೆಯವರ ಕಾಲದಿಂದ ಇಂದಿನವರೆಗೂ ನಾವು ಅವರನ್ನು ಅತ್ತಿಗೆ ಅಂತ ಕರೆಯುದು. ಈಗಲೂ ನಾನು ಈ 3 ಜನ 4 ಜನ ಮಕ್ಕಳು ನನ್ನ ಮಾಮ ಅಂತಲೇ ಕರೀದು. ಯಾಕೆಂದ್ರೆ ನಮ್ಗೆ ಯಾವ ಆ ಬಾಂಧವ್ಯ ಇವತ್ತಿಗೂ ಇದೆ. ನಿನ್ನೆ ಅವರ ಮಗಳು ಫೋನ್ ಮಾಡಿ ಇವತ್ತಿನ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹೇಳಿದ್ರು. ಅದಕ್ಕೆ ಸರಿಯಾಗಿ ಇವತ್ತೇನಾಯ್ತು, ಗೋವಿಂದ ಭಟ್ರಿಗೆ ಸ್ವಲ್ಪ ಅಸೌಖ್ಯ ಇದೆ ಅಂತ ಹೇಳೋ ವಿಷಯಕ್ಕೆ ನಾನು ಅಲ್ಲಿ ಹೋಗಿ ಇಲ್ಲಿ ಬಂದೆ. ಆ ಗೋವಿಂದ ಭಟ್ರ ಅಂತ ವ್ಯಕ್ತಿಗೆ ಸಿಗುವಂತ ಗೌರವವನ್ನು ನನ್ನ ಕೈಯಿಂದ ನಾನು ಪಡ್ಕೊಂಡು ಅವರಿಗೆ ಹಸ್ತಾಂತರಿಸುವ ಅದರಿಂದ ದೊಡ್ಡ ಯೋಗ ಏನು ಬೇಕು. ನಾನು ಆ 2 ಎತ್ತರದ ವ್ಯಕ್ತಿಗಳದ್ದು ನಾನು ಏನೂ ಅಲ್ಲ. ನಾನು ಯಕ್ಷಗಾನ ಕಲಾವಿದನೂ ಅಲ್ಲ. ಹಾಗೆ ಅಂತ ಯಕ್ಷಗಾನದ ಹಿನ್ನೆಲೆ ಇದೆ ಅಂತ ಅಷ್ಟೇ ಬಿಟ್ರೆ ಆ ವ್ಯಕ್ತಿಗಳದ್ದು ನಾನು ಬರೋ ಸಣ್ಣವ. ಇಬ್ಬರ ಒಟ್ಟಿಗೂ 25 ವರ್ಷ ಒಡನಾಟ ಉಂಟು. ಇಬ್ಬರ ಒಟ್ಟಿಗೂ ನಾನು ಮೇಳದಲ್ಲಿ ಒಂದು ವ್ಯವಸ್ಥಾಪಕನಾಗಿ ಕೆಲಸ ಮಾಡಿದಂತ ಅಷ್ಟೇ ಹೇಳ್ಬೋದು. ಶ್ರೀಧರ ಭಂಡಾರಿಯವರ ನಾನು ಮೆಚ್ಚಿದ ವೇಷ ಹೇಳಿದ್ರೆ ಅವರ ಚಕ್ರೇಶ್ವರ ಪರೀಕ್ಷಿತ ಪ್ರಸಂಗದಲ್ಲಿ ಬರ್ತಿದ್ದ ಯಾದವ ಅವಸ ಅಂತ ಯಾದವರು 6-7 ಕುಂಡು ವೇಷಗಳು ಒಮ್ಮೆಗೆ ಪ್ರವೇಶ ಆಗ್ತಿತ್ತು. ವಸಂತ ಗೌಡ್ರು, ಶ್ರೀಧರ ಭಂಡಾರಿ, ಪದ್ಮನಾಭ ಶೆಟ್ಟಿ, ದಾನನಾಥ ಪಲ್ಯಾಯ, ಕಡೆಗೆ ಶಶಿಧರ ಕುಲ, ದಿವಾಕರ್ ರೈ, ಈ 6 ಕುಂಡು ವೇಷಗಳು ಒಪ್ಪುವಾಗ ಶ್ರೀಧರ ಭಂಡಾರಿ ಕಡೆಗೆ ಹೋಗ್ಬೋದು. ಅದೊಂದು ಮಿಂಚು ಬಂದಾಗ ಒಂದು ರಂಗಸ್ಥಳಕ್ಕೆ ಅದೊಂದು ಆ ಸನ್ನಿವೇಶವನ್ನು ನನಗೆ ಯಾವತ್ತೂ ನಾನು ಮರೀಲಿಕ್ಕಿಲ್ಲ. ಮತ್ತೊಂದು ನಾನು ಭಾರಿ ಮೆಚ್ಚಿದ್ದವರ 2 ವೇಷ ಅಂದ್ರೆ ಶ್ರೀನಿವಾಸ ಕಲ್ಯಾಣದ ಶ್ರೀನಿವಾಸ. ಆ ಶ್ರೀನಿವಾಸ ಕಲ್ಯಾಣದ ಶ್ರೀನಿವಾಸ ಅದನ್ನು ಯಾವ ನಮ್ಮನೆ ಒಳ್ಳ ಭಾಗವತರು ಕುಣಿಸ್ತಿದ್ರು. ಅದಕ್ಕೆ ಶ್ರೀಧರ ಭಂಡಾರಿ ಆ ಚುರುಕಿನ ನಾಟ್ಯ ಅದು ನನ್ನ ಕಣ್ಣಲ್ಲಿ ಯಾವತ್ತೂ ಹೋಗುವಂಥದ್ದಲ್ಲ. ಅಂತ ಆ ಹಿರಿಯ ಕಲಾವಿದರ ಸಂಸ್ಮರಣೆ ದಿವಸ ಈ ವೇದಿಕೆ ಹಾಕುವಂತ ಯೋಗವನ್ನು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರ ಮನೆಯವರಿಗೆ ಹಾಗೂ ಈ ಮೇಳದ ಸಂಚಾಲಕರಾದಂತ ಚಂದ್ರಶೇಖರಿಗೆ ಅಭಿನಂದನೆ ಹೇಳ್ತೇನೆ. ಈ ಕಾರ್ಯಕ್ರಮ ಇದೇ ರೀತಿ ಶ್ರೀಧರ ಭಂಡಾರಿಯವರ ನೆನಪಿನಲ್ಲಿ ನಿರಂತರ ನಡೀಲಿ. ಆ ಕಾರ್ಯಕ್ರಮ ನಡೆಸುವಂತ ಸಕಲ ಸೌಭಾಗ್ಯವನ್ನು ಅವರ ಮನೆಯವರಿಗೆ ಶ್ರೀದೇವರು ಒದಗಿಸಲಿ. ಹಾಗೂ ಇಂದು ಈ ದಿನ ಹೊರಡಂತ ಈ ಮಹಾಲಿಂಗೇಶ್ವರ ಯಕ್ಷಗಾನ ಕಲಾ ತಂಡಕ್ಕೆ ಉತ್ತರೋತ್ತರ ತಿರುಗಾಟದಲ್ಲಿ ಭವಿಷ್ಯತ್ತು ಒಳ್ಳೆಯ ಶುಭ ಹಾರೈಕೆಯನ್ನು ಹಾರೈಸ್ತಾ ಕಾರ್ಯಕ್ರಮಕ್ಕೆ ಯಶಸ್ಸನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು. ಮುಂದಕ್ಕೆ ಅಧ್ಯಕ್ಷೀಯ ಭಾಷಣ ಶ್ರೀ ಪಂಚಗುಡ್ಡೆ ಈಶ್ವರ ಭಟ್, ಅಧ್ಯಕ್ಷರ ವ್ಯವಸ್ಥಾಪನಾ ಸಮಿತಿ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು, ಇವರು ಅಧ್ಯಕ್ಷೀಯ ಭಾಷಣ ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ ಸೇರಿದ ಎಲ್ಲ ಭಕ್ತರಿಂದಕ್ಕೆ ನಮನಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಇಲ್ಲಿ ಸೇರಿದ ಬಂಧು ಮಿತ್ರರು, ಪತ್ರಿಕಾ ಮಾಧ್ಯಮದವರು, ಒಂದು 4-5 ದಿವಸದ ಹಿಂದೆ ಶ್ರೀಧರ ಭಂಡಾರಿಯವರ ಮಗಳು ನಮ್ಮ ಆಫೀಸಿಗೆ ಒಂದು ಹೇಳಿದ್ರು, ನಮಗೆ ಯಕ್ಷಗಾನ ಮಾಡಲಿಕ್ಕುಂಟು, ಹಾಲು ಬೇಕಂತೇಳಿ. ಹಾಲು ಕೊಡ್ಬೋದಂತ ಹೇಳಿದೆ. ಮತ್ತೆ ನೀವು ಆ ಕಾರ್ಯಕ್ರಮಕ್ಕೆ ಬರಬೇಕಂತ ಹೇಳಿದ್ರು. ನನಗೆ ಆ ಕಾರ್ಯಕ್ರಮಕ್ಕೆ ಇವತ್ತು ಬರ್ಲಿಕ್ಕೆ ಆಗುದಿಲ್ಲ, ಒಂದು ಬೇರೆ ಪೂಜೆ ಉಂಟಂತ ಹೇಳಿದೆ. ಇಲ್ಲ, ನೀವು ಬರ್ಲೇಬೇಕು, ನಾನು ಶ್ರೀಧರ ಭಂಡಾರಿಯವರ ಮಗಳು ಅಂತ ಹೇಳಿದ್ರು. ನಾನು ತಕ್ಷಣ ನಿಂತು ಆ ಕಾರ್ಯಕ್ರಮಕ್ಕೆ ಬಂದೇ ಬರ್ತೇನೆ ಅಂತ ಹೇಳುವ ಮಾತನ್ನು ಹೇಳಿದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಯಕ್ಷಗಾನದ ಬಗ್ಗೆ ನನಗೆ ಹೆಚ್ಚು ಅನುಭವ ಇಲ್ಲ, ಗೊತ್ತಿಲ್ಲ. ಆದ್ರೆ ಅಂದಿನಿಂದ ಇಂದಿನವರೆಗೆ ಯಕ್ಷಗಾನಕ್ಕೆ ಉಳಿಸುವಂತ ಕೆಲಸ, ಅದಕ್ಕೆ ಸಪೋರ್ಟ್ ಕೊಡುವಂತಹ, ಪ್ರೋತ್ಸಾಹ ಕೊಡುವಂತ ಕೆಲಸ ನಾನು ಶ್ರೀಧರ ಭಂಡಾರಿಯವರೊಂದಿಗೂ ಮಾಡಿದ್ದೆ. ಶ್ರೀಧರ ಭಂಡಾರಿಯವರು ನಮ್ಮ ಯಕ್ಷಗಾನ ಅಂದ್ರೆ ನಮ್ಮ ಕಲ್ಲ ಅದೊಂದು, ಅದನ್ನು ಉಳಿಸಿ ಬೆಳೆಸುವಂತ ಕೆಲಸ ಮಾಡಿದವರು ನಮ್ಮ ಶ್ರೀಧರ ಭಂಡಾರಿಯವರು. ಇವತ್ತು ನಮಗೆ ಎಷ್ಟು ಕೋಟಿ ರೂಪಾಯಿ ಇದ್ರೂ ಒಂದು ಸಿನಿಮಾ ತೆಗಿಬಹುದು, ನಾಟಕ ತೆಗಿಬಹುದು. ಯಕ್ಷಗಾನ ಮಾಡುವುದಂದ್ರೆ ಅಷ್ಟು ಸುಲಭದ ಮಾತಲ್ಲ. ಎಷ್ಟೋ ವರ್ಷದ ಕಠಿಣ ಪರಿಶ್ರಮ ಬೇಕು, ಬುದ್ಧಿವಂತಿಕೆ ಇದೆಲ್ಲ ಬೇಕು. ಆದ್ರೆ ಮಾತ್ರ ಯಕ್ಷಗಾನವನ್ನು ನಮಗೆ ಮಾಡಬಹುದು. ಹಿಂದೆ ಮಹಾಭಾರತ ಯುದ್ಧ ನಡೆಯುವಾಗ
ಶ್ರೀ ಕೃಷ್ಣದೇವರು ಹೇಳಿದ್ರಂತೆ ಅರ್ಜುನನಂತೆ, ನೀವು ನಿನ್ನ ಕರ್ತವ್ಯವನ್ನು ಮಾಡು, ಆದ್ರೆ ಯಾವುದೇ ಪ್ರತಿಫಲಾಕ್ಷ ಪಡೆಯಬೇಡ, ಅದು ತಾನಾಗಿಯೇ ಬರುತ್ತದೆ ಎಂದು. ಹಾಗೆ ಶ್ರೀಧರ ಭಂಡಾರಿಯವರು ಯಾವುದೇ ಪ್ರತಿಫಲಾಕ್ಷೆ ಇಲ್ಲದ ಮಾಡಿದ ಸೇವೆಯಿಂದ ಇಡೀ ಸಮಾಜದಲ್ಲಿ ಇವತ್ತು ಅವರನ್ನು ಗುರುತಿಸುವಂತೆ ಮಾಡಿದೆ. ಇವತ್ತು ನಾನು ಅವರ ಕುಟುಂಬದವರು, ಅವರ ಹೆಂಡತಿ ಮಕ್ಕಳನ್ನು ಸಂತೋಷಗೊಳಿಸಲು ಭಾಷಣದಲ್ಲಿ ಪ್ರತಿಫಲಾಕ್ಷೆ ಇಲ್ಲದೆ ಮಾಡಿದ ಸೇವೆ ಅಂತೇಳಿ ಹೇಳಿದೆ. ಆದ್ರೆ ಅವರು ಅದಕ್ಕೂ ಕಾರಣ ಉಂಟು. ಯಾಕಂತ ಹೇಳಿದ್ರೆ 1,000ಕ್ಕಿಂತಲೂ ಹೆಚ್ಚು ಕಲಾವಿದರನ್ನು ಸೃಷ್ಟಿ ಮಾಡಿಸಿ ಹುಟ್ಟು ಹಾಕಿದವರು ಇವತ್ತು ಶ್ರೀಧರ ಭಂಡಾರಿಯವರು. ಇವತ್ತು ಎಷ್ಟೋ ಜನರನ್ನು ಯಾವುದೇ ಫೀಸು ತೆಕ್ಕಲಿಲ್ಲ. ನೀವೊಂದಿಗೆ ಟ್ಯೂಷನ್ಗೆ ಹೋಗಿ, ಒಂದು ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ, ತಿಂಗಳಿಗೆ 3,000 5,000 ಎಲ್ಲ ಹೇಳ್ತಾರೆ. ಅವರು 10 ಪೈಸೆ ಕೂಡ ತೆಕ್ಕೊಡೋದು ನನಗೆ ಗೊತ್ತಿಲ್ಲ. ಇವತ್ತು ಹೊರ ದೇಶದಲ್ಲಿ ನಮ್ಮ ಯಕ್ಷಗಾನ ಎನ್ನುವಂಥದ್ದು ಹೊರ ದೇಶದಲ್ಲಿ ಪರಿಚಯಿಸಿದವರೇ ಶ್ರೀಧರ ಭಂಡಾರಿಯವರು. ಅಂತ ಅವರ ಒಂದು ಯಕ್ಷಗಾನದಲ್ಲಿ ಬಹಳ ಅವರದ್ದು ಎತ್ತಿದ ಕೈ. ಅಂತ ಈ ಕಾರ್ಯಕ್ರಮ ಇವತ್ತು ಮಹಾಲಿಂಗೇಶ್ವರ ದೇವಸ್ಥಾನದ ಹಾಲ್ನಲ್ಲಿ ನಡೆಸಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ ಆಗಿದೆ. ಮುಂದಿನ ದಿನಗಳಲ್ಲಿ ನನಗೆ ಯಕ್ಷಗಾನ ಗೊತ್ತಿಲ್ಲ ಇದ್ರೆ ನಾನು ಇದಕ್ಕೆ ಖಂಡಿತವಾಗಿ ಪ್ರೋತ್ಸಾಹ ಕೊಡ್ತೇನೆ. ಯಾಕಂತ ಹೇಳಿದ್ರೆ ಈ ಕೆಲವು ಸಲ ತಲೆಬಿಸಿ ಆದರೂ ನಾನು ನಮ್ಮ ಥಿಯೇಟರ್ ಉಂಟು, ಈ ಶ್ರೀಧರ ಭಂಡಾರಿಯವರ ಯಕ್ಷಗಾನ ಉಂಟು, ಬನ್ನಿ ಹೋಗುವ ಅಂತೇಳಿ ಬಂದು ಕೂತದ್ದು ಉಂಟು. ಒಮ್ಮೆಗೆ ತಲೆಬಿಸಿ ಎಲ್ಲ ಹೋಗ್ತಾರೆ ಆ ಚೆಂಡೆ ಶಬ್ದ ಕೇಳುವಾಗ, ಗೆಜ್ಜೆ ಶಬ್ದ ಕೇಳುವಾಗೆಲ್ಲ ಅಷ್ಟು ಖುಷಿ ಆಗ್ತದೆ, ಮನಸ್ಸಿಗೊಂದು ನೆಮ್ಮದಿ ಬರ್ತದೆ. ಆದ ಕಾರಣ ಈ ಯಕ್ಷಗಾನ ಇಂಥವನ್ನು ಉಳಿಬೇಕು, ಇದು ಬೆಳಿಬೇಕು ಅಂತೇಳಿ ಹೇಳ್ತೇನೆ. ಅದಲ್ಲದೆ ಕೆಲವು ಸಲ ನಮ್ಮ ಮನೆಗೆ ಇವರು ಬಂದಿದ್ರು, ಚಿಕ್ಕಮೇಳದವರು 2 ಜನ ವೇಷಧಾರಿಗಳು ತೆಂಡಿಗಳು ಬಂದಿದ್ರು. ನಿಮ್ಮ ಮನೆಯಲ್ಲಿ ಇದು ಯಕ್ಷಗಾನ ಮಾಡ್ತೇವೆ ಅಂತ ಒಂದು 10 ನಿಮಿಷ ಕುಣಿತೇವೆ ಅಂತ ಹೇಳಿ. ಅದಕ್ಕೆ ನನಗೆ ಸಂತೋಷ ಆಯ್ತು. ಹೋಗುವಾಗ ಒಂದು 10 ಮನೆಯನ್ನು ಇಲ್ಲಿ ಮಾಡಿ ಕೊಡ್ತೀರವೆ, 10 ಅಲ್ಲ 20 ಮನೆಯನ್ನು ಮಾಡಿ ಕೊಡ್ತೇನೆ ಅಂತ ಹೇಳಿ 1 ಗಂಟೆಯವರೆಗೆ 42 ಮನೆ ಮಾಡಿ ಕೊಟ್ಟಿದ್ದೇನೆ. ಯಾಕಂದ್ರೆ ಅವರಿಗೆಲ್ಲ ಪ್ರೋತ್ಸಾಹ ಕೊಡುವಂತ ಕೆಲಸ ನಮಗೆ ಗೊತ್ತಿಲ್ಲ ಇದ್ರು ಮುಂದಿನ ಪೀಳಿಗೆಗೆ ಇದು ಉಳಿಬೇಕೆಂಬ ಉದ್ದೇಶದಿಂದ ನಾವು ಯಾರು ಯಕ್ಷಗಾನ ಮಾಡಿದ್ರು ನಾವು ಪ್ರೋತ್ಸಾಹ ಕೊಡ್ತೇವೆ. ನಮ್ಮ ವ್ಯವಸ್ಥಾಪನಾ ಸಮಿತಿಯನ್ನು ಕೂಡ ಪ್ರೋತ್ಸಾಹ ಕೊಡ್ತೇವೆ. ಸ್ನೇಹಿತರೆ, ನಮ್ಮ ಸಮಿತಿಯು ಬಂದು 7 ತಿಂಗಳಾಯ್ತಷ್ಟೇ. 7 ತಿಂಗಳಲ್ಲಿ ಹಲವಾರು ಬದಲಾವಣೆಯನ್ನು ನಾವು ಮಾಡಿದ್ದೇವೆ. ನೀವು ಈ ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಕೆಲಸದಲ್ಲಿ ನೀವೆಲ್ಲರೂ ಪಾಲ್ಗೊಳ್ಬೇಕಂತ ಹೇಳುತ್ತಾ, ನೋಡಿ ಈ ನಟರಾಜ ವೇದಿಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕಾರ್ಯಕ್ರಮ ಕೊಟ್ಟ ವೇದಿಕೆ ಅಂದ್ರೆ ಅದು ನಮ್ಮ ನಟರಾಜ ವೇದಿಕೆ. ಆದ್ರೆ ಚಪ್ಪಲಾಗಬೇಕು, ಸ್ವಲ್ಪ ಬೇಸರ ಆಗ್ತದೆ ಈ ಹಾಲ್ ಎಲ್ಲ ನೋಡುವಾಗ. ಅಂದ್ರೆ ನಮಗೆ ಯಾರಾದ್ರೂ ಬಂದು ಬಾಡಿಗೆ ಎಷ್ಟು ಅಂತ ಕೇಳುವಾಗ ಬ್ಯಾಂಕ್ ಇತ್ತು ನಿಮಗೆ ತೆರಳಿ ಅಂತ ಹೇಳ್ತೇನೆ. ಅಂದ್ರೆ ಇದನ್ನು ನೋಡುವಾಗ ಬೇಸರ ಆಗ್ತದೆ. ಇದೆಲ್ಲ ಅಭಿವೃದ್ಧಿ ಆಗ್ಬೇಕು, ಇದೆಲ್ಲ ಇಲ್ಲಿ ಸರಿಯಾದ ವೇದಿಕೆ ಆಗ್ಬೇಕು. ಎಷ್ಟೋ ಕಲಾವಿದರಿಗೆ ಈ ವೇದಿಕೆಯಲ್ಲಿ ನಮಗೆಲ್ಲ ನೋಡುವ ಎಲ್ಲ ಅವಕಾಶ ಸಿಗ್ಬೇಕು. ಆದ ಕಾರಣ ನೀವೆಲ್ಲರೂ ಈ ಅಭಿವೃದ್ಧಿ ಕೆಲಸದಲ್ಲಿ ಜೋಡಿಸಿದ್ರೆ ಮಾತ್ರ ಅಭಿವೃದ್ಧಿ ಆಗ್ಬೇಕಷ್ಟೇ. ನಮ್ಮವರಂತ ಭಾವನೆ ನಮ್ಮಲ್ಲಿ ಮೂಡಿದಾಗ ದೇವಸ್ಥಾನ ಖಂಡಿತವಾಗಿಯೂ ಅಭಿವೃದ್ಧಿ ಆಗ್ತದೆ. ಮುಂದಿನ ದಿವಸಗಳಲ್ಲಿ ಈಗ ನಾನು ಅಧ್ಯಕ್ಷನಾಗಿ ಇಲ್ಲಿಗೆ ಬಂದಿದ್ದೇನೆ. ನಾನು ಅಧ್ಯಕ್ಷನಾದ ಒಂದು ಸಮಿತಿಯ ವ್ಯವಸ್ಥೆಗೆ ಬೇಕಾಗಿ ನಾನು ಅಧ್ಯಕ್ಷ. ನಾವೆಲ್ಲರೂ ಕೂಡ ಮಹಾಲಿಂಗೇಶ್ವರ ದೇವರ ಚಾಟ್ ಹಿಡಿಯುವವರು. ನೀವು ಮುಂದಿನ ದಿವಸಗಳಲ್ಲಿ ಮಹಾಲಿಂಗೇಶ್ವರ ದೇವರ ಅಭಿವೃದ್ಧಿ ಕೆಲಸದಲ್ಲಿ ಹಲವಾರು ಬದಲಾವಣೆಯನ್ನು ತಂದಿದ್ದೇವೆ, ಇನ್ನೂ ಕೂಡ ತರ್ತೇವೆ. ನೀವೆಲ್ಲ ಈ ಅಭಿವೃದ್ಧಿ ಕೆಲಸದಲ್ಲಿ ಪಾಲ್ಗೊಳ್ಬೇಕಂತ ಹೇಳಿ ಹೇಳುತ್ತಾ, ನಿಮಗೆಲ್ಲರಿಗೂ ದೇವರ ಆರೋಗ್ಯ, ಭಾಗ್ಯ, ನೆಮ್ಮದಿಯ ಜೀವನವನ್ನು ಕೊಡಲಿ. ಇವತ್ತು ಶ್ರೀಧರ ಭಂಡಾರಿಯವರ ಕುಟುಂಬ ನಗುತ್ತಾ ಇರಬೇಕಾದ್ರೆ, ಇವತ್ತು ಈ ಕಾರ್ಯಕ್ರಮ ಇಷ್ಟು ಒಳ್ಳೆದಾಗಬೇಕಿದ್ರೆ, ಈ ಸಂಘಟಕರು ಇಷ್ಟು ಒಳ್ಳೆ ಕಾರ್ಯಕ್ರಮ ನಡೆಸಬೇಕಾದ್ರೆ ಅದು ಆ ಶ್ರೀಧರ ಭಂಡಾರಿಯವರು ಮಾಡಿದ ಪುಣ್ಯದ ಫಲದಿಂದ ಇವತ್ತು ಇವರಿಗೆಲ್ಲ ಪ್ರಾಪ್ತಿಯಾಗಿದೆ ಎಂದು ಹೇಳುತ್ತಾ, ನಿಮಗೆಲ್ಲರಿಗೂ ಮಹಾಲಿಂಗೇಶ್ವರ ದೇವರು ಒಳಿತನ್ನು ಮಾಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಮುಂದಕ್ಕೆ ಕೊನೆಯದಾಗಿ ಧನ್ಯವಾದ ಸಮರ್ಪಣೆ ಮೇಳದ ಸಂಚಾಲಕರಾದಂತಹ ಶ್ರೀ ಚಂದ್ರಶೇಖರ ಧರ್ಮಸ್ಥಳ ಇವರು ಕ್ಷೇತ್ರದ ಅಧಿದೇವತೆಯಾದಂತಹ ಮಹಾಲಿಂಗೇಶ್ವರ ಸ್ವಾಮಿಯನ್ನು ಸಂಪ್ರಾರ್ಥಿಸುತ್ತಾ, ಆತ್ಮೀಯ ಕಲಾಭಿಮಾನಿ ಬಂಧುಗಳೇ, ಕೀರ್ತಿಶೇಷರಾದಂತಹ ಪುತ್ತೂರು ಶ್ರೀಧರ ಭಂಡಾರಿಯವರು ಸ್ಥಾಪಿಸಿದಂತಹ ಮಹಾಲಿಂಗೇಶ್ವರ ಪ್ರವಾಸಿ ಯಕ್ಷಗಾನ ಮಂಡಳಿ ಪುತ್ತೂರು ನಿರಂತರವಾಗಿ 30 ವರ್ಷಗಳವರೆಗೆ ಅವರು ಇದನ್ನು ನಡೆಸಿದ್ದಾರೆ. ಆದರೆ ಕಳೆದ 3 ವರ್ಷಗಳಿಂದ ಇದನ್ನು ನಾನು ನಡೆಸ್ತಾ ಇರುವುದಲ್ಲ, ಕಾಣದ ಕೈಕೊಟ್ಟು ನಿಮಗೆ ಪ್ರೇರಣಾ ಶಕ್ತಿಯಾಗಿ ಪುತ್ತೂರು ಶ್ರೀಧರ ಭಂಡಾರಿಗಳು ಇದನ್ನು ಕೈಯಿಂದ ನಡೆಸ್ತಾ ಇದ್ದಾರೆ ಎನ್ನುವಂತಹ ಸತ್ಯತೆಯನ್ನು ನಾನು ತಿಳಿದುಕೊಂಡಿದ್ದೇನೆ. ನಾನು ಇದನ್ನು ಆರಂಭಿಸುವಂತಹ ಸಂದರ್ಭದಲ್ಲಿ ಶ್ರೀಧರ ಭಂಡಾರಿಗಳ ಮನೆಯವರು ಸಂಪೂರ್ಣ ಸಹಕಾರವನ್ನು ನೀಡಿದ್ದಾರೆ.
ನೀನು ಎಷ್ಟು ವರ್ಷದ ನಡೆಸುವುದಕ್ಕೆ ನಿಮಗೆ ಸಾಧ್ಯತೆ ಉಂಟು ಅಷ್ಟು ವರ್ಷ ನಮ್ಮ ಸಹಕಾರ ನಿಮಗೆ ಇದ್ದೇ ಇದೆ ಎನ್ನುವ ಹಾಗೆ ನಮ್ಮನ್ನು ಬೆನ್ನು ಕಟ್ಟಿ ಪ್ರೋತ್ಸಾಹಿಸಿದವರು ಅಲ್ಲಿ ಯಾವತ್ತೂ ನಾನು ಆಭಾರಿಯಾಗಿದ್ದೇನೆ. ಹಾಗೆ ಇವತ್ತಿನಿಂದ ನಮ್ಮ ತಂಡ ಪ್ರವಾಸ ಕೈಗೊಳ್ತಾ ಇದೆ. ಆರಂಭಿಕ ದಿನ ಇಂದು ಹಿರಿಯರ ನೆನಪು ಸನ್ಮಾನ ಯಕ್ಷಗಾನ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಬೇಕು ಎನ್ನುವ ಹಾಗೆ ದೇವಸ್ಥಾನ ಸಮಿತಿಯ ದೇವಸ್ಥಾನದ ಅಧ್ಯಕ್ಷರಾದಂತಹ ಈಶ್ವರ ಭಟ್ ಬಂದಿರುತ್ತೇವರು. ಬಹುಶಃ ನನ್ನವರು ನೋಡಿರಲಿಲ್ಲ, ಆದರೆ ನಾನು ಇಂತಹ ಒಂದು ಕಾರ್ಯಕ್ರಮಕ್ಕೆ ನೀವು ಬರಬೇಕು, ಇಲ್ಲಿ ನಿಮಗೆ ವ್ಯವಸ್ಥೆ ಮಾಡಿಕೊಡಬೇಕೆನ್ನುವ ಹಾಗೆ ನಾನು ಕೇಳಿಕೊಂಡಾಗ ಪ್ರೀತಿಯಿಂದ ತಲೆಗೆ ಯಾವತ್ತೂ ನನ್ನ ಪ್ರೋತ್ಸಾಹ ಇದ್ದೇ ಇದೆ ಎನ್ನುವ ಹಾಗೆ ಸಂತೋಷದಿಂದ ನಮಗೆ ಊಟ ಉಪಚಾರ ಮಾತ್ರವಲ್ಲ ಈ ಸ್ಥಳಾವಕಾಶವನ್ನು ಮಾಡಿಕೊಟ್ಟಂತಹ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಇನ್ನು ಮುಂದೆ ಅವರ ಸಂಪೂರ್ಣ ಸಹಕಾರ ಬೇಕು ಎನ್ನುವ ಹಾಗೆ ನಾನು ಕೋರಿರುವುದರೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸುವುದಕ್ಕೆ ಅಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಂತಹ ಈಶ್ವರ ಭಟ್ ಬಂದಿರುವವರಿಗೆ ನನ್ನ ಅಂತರಾಳಂಗದ ಅಭಿನಂದನೆಗಳು. ಹಾಗೆಯೇ ಈಗ ಮೊದಲು ಶಿಬಿರಗೊಂಡಾಗ ಇರುವಾಗ ಅವರಿಗೆ ಯಾವ ರೀತಿಯ ಸಹಕಾರ ಕೊಡ್ತಾ ಇದ್ರೋ ಅದೇ ರೀತಿಯಾಗಿ ನಮಗೆ ಸಹಕಾರವನ್ನು ಕೊಟ್ಟವರಲ್ಲಿ ಹಲವು ಮಂದಿಗಳಿದ್ದಾರೆ. ಇಂದು ನಾವು ಫೋನ್ ಮುಖಾಂತರವನ್ನು ಕೇಳಿಕೊಂಡಾಗ ಪ್ರೀತಿಯಿಂದ ಒಪ್ಪಿಕೊಂಡು ಬೆಂಗಳೂರಿನಿಂದ ಇಲ್ಲಿವರೆಗೆ ಆರ್ಕೆ ಭಟ್ರು ಬಂದಿದ್ದಾರೆ. ನಾವು ಬೆಂಗಳೂರಿಗೆ ಹೋದಂತಹ ಸಂದರ್ಭದಲ್ಲಿ ನಮಗೆ ಪ್ರತಿ ದಿವಸ ಉಳ್ಕೊಳ್ಳುವುದಕ್ಕೆ ವ್ಯವಸ್ಥೆ, ಊಟ ಉಪಚಾರದ ವ್ಯವಸ್ಥೆಯನ್ನು ಬೆಂಗಳೂರು ನಗರ ಪ್ರದೇಶದಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಂತಹ ಆರ್ಕೆ ಭಟ್ರು ನಮ್ಮೊಂದಿಗಿದ್ದಾರೆ. ಅವರ ಜೊತೆಯಲ್ಲಿ ಅಕಾಡೆಮಿಯ ಸದಸ್ಯರಾದಂತಹ ಸತೀಶ್ ಅಡಪರು ಸಂಕಬೈಲು. ಈ ವೇದಿಕೆಯನ್ನು ಶೂದ್ರ ಬಂಡಾರಿಗಳಿಗೆ ಮಾಡಿಕೊಟ್ಟವರು ಅವರು, ಅವರ ಸಂಬಂಧಿಕರು ಹೌದು, ಆತ್ಮೀಯರು ಹೌದು. ಪ್ರತಿಯೊಂದು ಕ್ಷಣದಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆ ಬಂದಾಗ ನಾನು ಫೋನ್ ಮಾಡಿ ಕೇಳಿದಲ್ಲಿ ಅವರಿಗೆ ಅನಂತ ಧನ್ಯವಾದಗಳು, ಆರ್ಕೆ ಭಟ್ರಿಗೆ ಧನ್ಯವಾದಗಳು. ಮತ್ತು ಇವರು ಅದ್ಭುತ ಸಂಘಟನಾಕಾರರಾದಂತಹ ಅಶೋಕ್ ಭಟ್ರವರು, ವಾಚಸ್ಪತಿಗಳು, ಕಳೆದ ವರ್ಷ ಅವರ ಜೊತೆ ನಿಮಗೆ ತಿರುಗಾಟ ಮಾಡುವಂತಹ ಯೋಗ ಸಿಕ್ಕಿದ್ದು. ಅವರ ತಿರುಗಾಟದಲ್ಲಿ ನಮ್ಮ ಜೊತೆ ಹೇಗಿದ್ದಾರೆ ಅನ್ನುವುದಕ್ಕೆ ಹತ್ತಿರದಲ್ಲಿ ಇಟ್ಟು ನಾನು ತಿರುಗನಾಗಿದ್ದೇನೆ. ಇಂದಿನ ಕಾರ್ಯಕ್ರಮಕ್ಕೆ ನಾವು ಕೇಳಿಕೊಂಡಾಗ ಪ್ರೀತಿಯಿಂದ ಒಪ್ಪಿಕೊಂಡು ಇಲ್ಲಿವರೆಗೆ ಬಂದು ಕಾರ್ಯಕ್ರಮ ಚಂದ ಕಾಣಿಸಿಕೊಟ್ಟಿದ್ದಾರೆ. ಅಂತಹ ಅಶೋಕ್ ಭಟ್ರವರಿಗೂ ಅನಂತ ಧನ್ಯವಾದಗಳು. ಧರ್ಮ ಸಮಾಜದ ಪ್ರಬಂಧಕರು, ಪುತ್ತೂರು ನಾರಾಯಣರೆಡ್ಡಿಯವರ ಸುಪುತ್ರರಾಗಿರುವಂತಹ ಶ್ರೀಯುತ ಗಿರೀಶ್ ಅವರು, ಅವರು ಶ್ರೀಗಂಧರಿಗೂ ಸಹಕಾರವನ್ನು ಮಾಡ್ತಾ ಇದ್ದವರು. ಆಮೇಲೆ ನಾನು ಈ ತಂಡವನ್ನು ನಡೆಸುವಂತಹ ಸಂದರ್ಭ ನನಗೆ ಪೂರ್ಣ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೂ ಅನಂತ ಧನ್ಯವಾದಗಳು. ಮತ್ತು ನಮ್ಮ ಆತ್ಮೀಯರಾದಂತಹ ಶ್ರೀಗಂಧರಿಗಳ ಹಿತೈಷಿಗಳಾದಂತಹ ಸತೀಶ್ ಭಟ್ ಮೊದಲು ಬೆಂಗಳೂರಿನಲ್ಲಿ ವಾಸ್ತವ್ಯವಿದ್ದರು. ಆ ಸಂದರ್ಭದಲ್ಲಿ ಪುತ್ತೂರು ಮಠದಲ್ಲಿ ಸಾಧಾರಣ 7-8 ಕಾರ್ಯಕ್ರಮ ಅವರ ಆಯೋಜನೆಯಲ್ಲಿ ನಮ್ಮ ತಂಡಕ್ಕೆ ನೀಡಿದ್ದಾರೆ. ಈಗ ಊರಿನಲ್ಲಿ ಅವರು ವಾಸ್ತವ್ಯವಿದ್ದಾರೆ. ಅವರು ಪ್ರೀತಿಯಿಂದ ಒಪ್ಪಿಕೊಂಡು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಂಡಿದ್ದಾರೆ. ಅಂತಹ ಸತೀಶ್ ಭಟ್ ಅವರಿಗೂ ಅನಂತ ಧನ್ಯವಾದಗಳು. ಮಾತ್ರವಲ್ಲ, ಈ ಕಾರ್ಯಕ್ರಮ ನೋಡುವುದಕ್ಕೆ ಬಂದಿರುವಂತಹ ಕಲಾಭಿಮಾನಿಗಳಂತಹ ನಿಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ನಮಗೆ ಪ್ರವಾಸ ಕೈಗೊಳ್ಳುವಂತಹ ಸಂದರ್ಭ ಹಿರಿಯರಾದಂತಹ ನಿಮ್ಮೆಲ್ಲರ ಆಶೀರ್ವಾದವನ್ನು ಬೇಡುತ್ತಾ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರವನ್ನು ಯಾಚಿಸ್ತಾ ಎಲ್ಲವರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ತೆ. ಜೈ ಹಿಂದ್. ಯಕ್ಷಗಾನ ನಾಳೆ ದಿವಸ ಇದೇ ಸ್ಥಳದಲ್ಲಿ ಸಂಜೆ 6 ಗಂಟೆಗೆ ಸರಿಯಾಗಿ ರಾಮ ಕೃಷ್ಣ ಗೋವಿಂದ ಎನ್ನುವಂತಹ ಆಖ್ಯಾನವನ್ನು ಆಚರಿಸಲಿದ್ದಾರೆ. ಅಲ್ಲದೆ 18ನೇ ತಾರೀಕು ಸಂತ ಗುರುವಿನ ಕಾಲೇಜು ಗಣಕೇಂದ್ರ ಪುತ್ತೂರು, ಭಾರತೀಯ ಶಾಸ್ತ್ರೀಯ ಮತ್ತು ಜಾನಪದ ಕಲೆಗಳ ಅಧ್ಯಯನ ಕೇಂದ್ರ, ರಕ್ಷಣಾ ಶಿಕ್ಷಕ ಸಂಘ, ಹಿರಿಯ ವಿದ್ಯಾರ್ಥಿ ಸಂಘ, ಯಕ್ಷಗಾನ ಪಟ್ಲ ಫೌಂಡೇಶನ್ ಪುತ್ತೂರು ಘಟಕ ಆಶ್ರಯದಲ್ಲಿ ಸೀತಾ ಪರಿತ್ಯಾಗ ಕನಕಾಂಗಿ ಕಲ್ಯಾಣ ಎನ್ನುವಂತಹ ಆಖ್ಯಾನ ಮಧ್ಯಾಹ್ನ 3ರಿಂದ 7 ಗಂಟೆವರೆಗೆ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ಯಕ್ಷತ್ರಿಯ ಪಟ್ಲ ಸತೀಶ್ ಅವರು ಆಗಮಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.
ಸದಾಕಾಲವನ್ನು ರಕ್ಷಣೆ ಮಾಡುತ್ತದೆ. ನಾವು ಬ್ರಹ್ಮರಲ್ಲಿ ಒಬ್ಬರು ಕಶ್ಯಪ ಬ್ರಹ್ಮರು ಹಾಗೂ ಸುರಕಾದೇವಿಯಲ್ಲಿ ನಮ್ಮ 4 ಮಂದಿಯ ಕನ್ನಡವಾಯಿತು. ಹಿರಿಯವನಾದವನೇ ಸುರಭದ್ರ, ನನ್ನ ತಮ್ಮ ತಾರಕಾಸುರ, ಮತ್ತೊಬ್ಬ ಸಿಂಹಾಸ್ಯ, ಪ್ರೀತಿಯ ತಂಗಿ ಅಜಮುಖಿ, ಶಂತಬಾಲ, ವಜ್ರಬಾಹು, ಮುಖ್ಯವೇ ಮೊದಲಾದಂತಹ ಸಚಿವತೆ ತನಿಖಾಧಿಗಳ ಜೊತೆ ಸೇರಿಸಿ ಭದ್ರವಾದಂತಹ ಆಳ್ವಿಕೆ ಸಾಗರ ಮಧ್ಯದಲ್ಲಿ ವೀರ ಮಹೇಂದ್ರ ಕಟ್ಟಡವನ್ನು ರಚಿಸಿ ಅಲ್ಲಿ ಅಧಿಕಾರಿಯಾಗಿ ನಾವು ಮೇಯುತ್ತಾ ಇದ್ದೇನೆ. ಇಂದಿನ ದಿವಸ ಹೋರಾಟವನ್ನು ಕೊಟ್ಟ ಸಮಯ ನಾಡದ ಮುನಿಗಳು ಬಂದು ಆಡಿದ್ದೇವೆ. ಅವರನ್ನು ಸತ್ಕಾರಗೊಳಿಸಿದಾಗ ಸಂತೋಷಗೊಂಡಂತಹ ಹಾಡಿದಂತಹ ನುಡಿ ಈಗ ನನಗೆ ಯೋಚನೆ ಆಗುವುದು. ಈ ಪ್ರಪಂಚದಲ್ಲಿ ಒಂದು ಮಾತಿದೆ, ರೋಗಿ ಬಯಸಿದ್ದು ಹಾಲು, ವೈದ್ಯ ಕೊಟ್ಟದ್ದು ಹಾಲು ಪೇಯ. ನಾರದ ಮುನಿ ಆಡಿದಂತಹ ನುಡಿಯನ್ನು ಅರ್ಧಾಂಗಿಯಾದಂತಹ ಶಕ್ತಿ ನನಗೆ ತಕ್ಕವಳೆಂಬುದಾಗಿ ಆಕೆಯನ್ನು ತನ್ನ ಮದುವೆ ಆದರೆ ಈ ಪ್ರಪಂಚದಲ್ಲಿ ಬೇರೆಯದು ನಿಮಗೆ ಬೇರೆ ಎಂಬುದಾಗಿ ಅದರ ಬಗ್ಗೆ ಯೋಚನೆ ಮಾಡಿದ್ದೇನೆ. ನನ್ನ ಮಂತ್ರಿಗಳಲ್ಲಿ ಸಮಾಲೋಚನೆ ಮಾಡಿದಾಗ ಸರಿಯಾದಂತಹ ಮಾತು ಅವರಿಗೆ ಬಾಯಿಂದ ಬಂತು. ಇನ್ನು ಹೊತ್ತುಗಳೆಯುವುದು ಸರಿಯಲ್ಲ, ಏನು ಸಿದ್ಧಪಡಿಸಿ Thank you.
ಹಾಗೆ ಇರುವವ ನೀನು ಮಧ್ಯದೊಳಗೆ ಇರಬೇಕು. ಉಪಪರ್ವತಗಳ ಹಾಗೆ ನಾವಿದ್ದೇವೆ, ನೀನು ಮರುಗುವುದಲ್ಲ. ನನಗೊಂದು ಅನುಮತಿಯನ್ನು ಕೊಟ್ಟೇನೆ ತಾನೇ, ದೇವಧಾಮವನ್ನು ಸೇರ್ತೇನೆ, ದೇವೇಂದ್ರನಲ್ಲಿ ಕೇಳುತ್ತೇನೆ, ಒತ್ತಾಯ ಅವರನ್ನು ಉಳಿಸ್ತೇನೆ. ಇಲ್ಲವಾದರೆ ಆ ಕರುಣೆಯನ್ನು ನಾನು ತರ್ತೇನೆ. ಏವಲೋಕದಲ್ಲಿ ಏನೇನು ಒತ್ತಾಯ ಈ ಪ್ರಾಣವನ್ನು ಒಯ್ಯುವಂತ ಇದ್ದಾನೆ ಮಗನೇ ಅಲ್ಲಿ.
ಈಡೇರಿಸಿದನು ಅವನೇ ಲೋಕದಲ್ಲಿ ಇನ್ನೊಂದರ ಎನಿಸಿಕೊಳ್ಳಲು ವಿಶ್ವವಂತರಾಗಿ ಹೊಂದ ಹರಿಸಿದ್ದಾರೆ. ಬೇಗ ಸಿದ್ಧವಾಗಿದೆ, ಈಗಿಂದೀಗಲೇ ನಡೆಯುತ್ತೇನೆ. ಬರುವಂತಹ ಯಾವ ವಿರೋಧಿಗಳಿದ್ದರೂ ಸೋಲಿಸುತ್ತಾ ಮುಂದುವರಿಯುತ್ತಾ ಇದ್ದೀವಿ. ಹೌದು, ವಿಚಾರವನ್ನು ತಿಳಿದು ಒಡನೆ ನೋಡಬಹುದು ನೋಡಿದೆ ಎಂದಾದ್ರೆ ಜನಯ ಹುಡುಗ ಅಭಿಪ್ರಾಯ ಆಗಲಿಲ್ಲ. ಇಲ್ಲ, ಐರಾವತವನ್ನು ಹೇಳಿಕೊಂಡು ಬಂದಿದ್ವಿ. ಹೌದಾ, ಐರಾವತ ದೇವೇಂದ್ರನಿಗೆ ಮಾತ್ರ ಇರುವುದು. ಈಗ ಅವರು ಹೇಳಿದ್ರೆ ನಾವು ನೋಡಿಲ್ಲ. ನೀನು ಐರಾವತವನ್ನು ಹೇಳಿ ಬರಬೇಕಿದ್ರೆ ದೇವೇಂದ್ರನಿಗೆ ನೀವು ಏನು ಸಂಬಂಧ? ಯಾಕೆ ಬಂದೆ? ಬಂದ ಕಣವ ನಿರ್ಮೂಲನೆಗಾಗಿ ಬಂದಿದ್ದಾರೆ.
ಆತ್ಮಕನಾಗಿ ಬಂದವ ಯಾರು ನೀವು ಏನು ತಗೊಳ್ಳಿಯ ಏನು ಪಡೆಯಲು ಮತ್ತೆ ಹೌದಾ ಅಪ್ಪಯ್ಯ ಹೊರಟು ನಿಂತು ದೇವಾಲಯಕ್ಕೆ ಸಚಿಯನ್ನು ಬಯಸಿ ಆ ಕಳಕಳಿಗೆ ಧೈರ್ಯದ ಮಾತನ್ನು ಹೇಳಿ ನಾನೇ ಬಂದಿದ್ದೇನೆ ಎಲ್ಲಿದ್ದಾಳೆ ಸಚಿ ನೀವು ಹೇಳಿದೆಯಲ್ಲ ಇಲ್ಲ ಸರ್ವತನ್ನು ಹೇಳಿದ್ದೇನೆ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡಿದೆ ಪಡೆಯುವ ಬಯಕೆಯೋ ಸಾಧ್ಯವಾದ್ರೆ ಎಂತ ಗೆಲ್ಲು ನಾವು ಪಡೆಯಬೇಕಾಗಿ ಬಂದಿದ್ದೇವೆ ಅಂತಪುರವನ್ನು ಸೇರಿ ಅವರನ್ನು ಕರೆದುಕೊಂಡು ಹೋಗುವಾಗ ರಾಮನಾಮನು ಅಂತಪುರ ಪ್ರವೇಶ ಮಾಡೋದಕ್ಕೆ ಬಿಡಬೇಕಲ್ಲ Thank you.
ಎಷ್ಟು ಮಾತಾಡಿದ್ರೆ ಇನ್ನೆಷ್ಟು ಮಾತಾಡಿದ್ರು ನನ್ನ ಕಿರುಬೆಲೆಯಿಂದ ಕಾಪಾಡಿಸಿಲ್ಲ ಪೋರ ಇವನಿಗೆ ಇಷ್ಟು ದೊಡ್ಡಷ್ಟಿಗೆ ಉಂಟಾದ್ರೆ ಇವ ಇದ್ದಾನೆ ದೇವೇಂದ್ರ ಒಳ್ಳೆ ನಾಳೆಗೆ ಕತ್ತರಿಸಿದ ದೇಹವನ್ನು ಕತ್ತರಿಸ್ತಾ ಇದ್ದೆ ನಾಳೆಗೆಲ್ಲ ಪ್ರಚಾರ ಆಗಿತ್ತು ಬಾನುಕೊಳಪ ಬಂದ ಶಕ್ತಿಯನ್ನು ಕಳೆದುಕೊಂಡು ಹೋಗುವುದಕ್ಕೆ ಬಂದದ್ದು ಉಪೇಂದ್ರ ತಲೆ ಕಟ್ಟಿದ್ದಾರೆ ಸಂಘಟನೆಗೆ ಕಲರ ನಾರಿಸಿ ಹಲವರ ಯುದ್ಧರಂಗದ ನಾರಿ ಆಸುರನೇ ಕೈಯ ಇನ್ನಾರಿ ನಾನಂತಿರಲಿ ಮತ್ತಾತನು ಮತ್ತಾತನು ಗೆಲುವ ಮಗನಾರಿಯಂತಿಯ ವಿಕ್ರಮ ಸೂರ್ಯನ ಶಾಖಕ್ಕೆ ಹೂವನ್ನು ಮುದುಡಿ ಹೋಗಿದ್ದಾನೆ ಅರಳಬೇಕು ಅಂತ ಭಾವಿಸಿದ್ರೆ ಅರಳುವುದಕ್ಕೆ ಇವ ಬಿಡುವುದಿಲ್ಲ ಏನು ಮಾಡಲಿ ಇವನ ದಸೆಯಿಂದ ನಮ್ಮ ನಾನೇ ದೇವ ಲೋಕವನ್ನು ಕಾಯಿದೆಯೆಂದು ಹಾಗೆ ಕೆಟ್ಟದೆಯಿಂದ ಮುಂದೆ ಮತ್ತು ಸೋಲೆ ಇವನಿಗೆ ಅವನನ್ನು ಇರುವೆ ಇವನಿಗೆ ಸೋಲಿರುವೆ ಸಾವಿರುವೆ ಶಿವನೇ ಶಿವನೇ ಈ ದೇಶದ ಮೂಲಕವಾಗಿ ಹೋರಾಟವನ್ನು ಮಾಡಿ ಅವನನ್ನು ಅಂತಪುರವನ್ನು ಹೋಗಿ ಸೇರಿದೆ. ಗೊತ್ತಿದೆ ನನಗೆ ಇವರೆಲ್ಲ ಬಹಳ ಮೋಸಗಾರರು. ನಾವು ಹೊಟ್ಟೆಗೆ ಗೊತ್ತಾಗಿದ್ದಾರೆ ಮೊದಲೇ ಗೊತ್ತಿತ್ತು. ಅವಳು ಅಲ್ಲಿಂದ ಪಲಾಯನದ ಇದ್ದಾಳೆ. ಶಚಿಯೂ ಇಲ್ಲ, ಶಚಿ ಕಾಂತನೂ ಇಲ್ಲ. ಹಾಗಿದ್ರೆ ಏನು ಮಾಡೋಣ? ನಾನು ಇಷ್ಟು ಹೋರಾಟ ಮಾಡಿದ್ದೇನೆ ಅನ್ನೋದು ಅಪ್ಪಯ್ಯನಿಗೆ ಗೊತ್ತಾಗಬೇಕು.
ಗೊತ್ತಾಗಬೇಕಿದ್ರೆ ಏನು ಕಾರಣ? ಸರಿ, ಒಳ್ಳೆಯದಾಗಿ ಈತ ಎಂತ ಬಿದ್ದಿದ್ದಾನಲ್ಲೋ, ಇವನನ್ನು ರಥದಲ್ಲಿ ಹಾಕಿ ನೇರವಾಗಿ ಅಪ್ಪಯ್ಯನ ಮನೆಯೇ ಕೊಂಡು ಹೋದ. ಈಗ ಹಾಗಿದ್ರೆ ಸತಿಯಲ್ಲಿದ್ದಾಳೆ ಹೇಳು, ಬಿಟ್ಟದ್ದು ಆಮೇಲೆ ಮಾಡುವ. ಅವರಲ್ಲಿ ಹೇಳಿಲ್ಲ, ನಿಮ್ಮಲ್ಲಿ ಹೇಳಿಲ್ಲ. ನನ್ನಲ್ಲಿ ಹೋಗಿ ಹೋಗಿ ಹುಡುಗರಲ್ಲಿ ನನ್ನ ಹಾಗೆ ಒಬ್ಬ ವೀರ ಹೋರಾಟದಲ್ಲಿ ಹೋರಾಟ ಮಾಡಿ ನಾನು ವೀರನೇ. ಹೋರಾಟದಲ್ಲಿ ಓಡಿದ ನಮಗೆ ಮೊದಲೇ ಸಮಯ ಇಲ್ಲ. ನಾಟ್ಯಶಾಸ್ತ್ರವನ್ನು ಕಲಿಯಬೇಕು ಎನ್ನುವಂತಹ ಉದ್ದೇಶದಿಂದ ಕುಬೇರನ ಮಿತ್ರರಾದ ಮಣಿಮಂದಿರದಲ್ಲಿ ಅಭ್ಯಸಿಸುವುದಕ್ಕಾಗಿ ಬಂದವನಾದ ಈಗ ಇಲ್ಲಿ ಪ್ರತ್ಯಕ್ಷಗೊಂಡದ್ದು ಯಾಕೆ? ದೇವಲೋಕದಲ್ಲಿ ವಸಂತೋತ್ಸವ ಹಬ್ಬ ಪ್ರಾರಂಭವಾಗಿದೆಯಂತೆ. ಹಾಗಾಗಿ ವನದ ಸೊಬಗನ್ನು ವೀಕ್ಷಿಸಬೇಕು, ನೇರವಾಗಿ ನಡೆಯಿತು ಕಾಲ
ಎಲ್ಲಿ ಬೇಕು ಶ್ರೇಷ್ಠ ತಿರುಗಾಟ ಮಾಡಿ, ಎಷ್ಟು ಬೇಕು ತಿರುಗಾಟ ಮಾಡಿ ತಿರುಗಾಟ ಮಾಡಲಿಕ್ಕೆ ಬಂದವರು. ಅದು ನಮ್ಮ ಉದ್ದೇಶಗಳು. ದೇವರೊಬ್ಬರ ಬಂಧನವಾಗಬೇಕು. ಹೌದು, ಇನ್ನಷ್ಟು ತಿರುಗಾಟ ಮಾಡಬೇಕು. ನಾವು ನೋಡ್ಬೇಕಿರೋ ಬೇಕು ಉಂಟಲ್ಲ, ನಾವು ಖಂಡಿತವಾಗಿ ಮಾತಾಡುದಲ್ಲ ಮಾಡುದಲ್ಲ. ಸ್ವಲ್ಪ ಮುಂದೆ ಹೋಗುವ.
ಇನ್ನು ಯಾರೆಲ್ಲ ಕುಡಿದು ನಾವು ನೋಡ್ಬೇಕು.
ಈಗ ನೆನಪಾದದ್ದು ಈಗ ಬರುವಾಗ ನೀವು ಬಂದಿದ್ದೀರಿ. ನಾವು ಹೋಗುದೇ ಅದೇ ಅಪ್ಪ ಬೈತಾರೆ ಅಪ್ಪ ಬೈತಾರೆ ಬರ್ಬೇಕಿರುವ ಹಾಗಾದ್ರೆ ಇಷ್ಟು ಒಂದು ಏಕವಾಗಿ ಇನ್ನೊಂದು ಸ್ವಲ್ಪ ಒಂದು ಅಷ್ಟೇ ಬೇಗ ಮುಗಿಸಿಬಿಟ್ಟು ಹೇಳ್ತಾರೆ ನಿಮ್ಮನ್ನು ಕಾಣುವಾಗ ನಿಮ್ಮಲ್ಲಿ ಒಂದೆರಡು ಮಾತುಗಳನ್ನು ಆಡಬೇಕು ಎನ್ನುವಂತಹ ಬಯಕೆ ಮನಸ್ಸಿನಲ್ಲಿ ಉದ್ಭವಿಸುತ್ತದೆ. ಮಾತಾಡಿ ಯಾಕೆ ಈ ಮಾತು? ಯಾಕೆ? ಕೆಲವೊಂದು ಸಂದರ್ಭದಲ್ಲಿ ಪರಿಚಿತವೇ ಮುಂದೆ ಬಂದರೂ ಅವರಲ್ಲಿ ಮಾತನಾಡುವಂತಹ
ಮನಸ್ಸು ಹುಟ್ಟುವುದಿಲ್ಲ. ಇನ್ನು ಕೆಲವೊಮ್ಮೆ ಹೇಗೆ ಅಪರಿಚಿತರು ಬಂದರೂ ಅವರನ್ನು ಕರೆದು ಮಾತನಾಡೋಣ ಎನ್ನುವಂತಹ ಮನಸ್ಸಿನಲ್ಲಿ ಭಾವನೆ ಹುಟ್ಟುತ್ತದೆ. ಹಾಗೆ ಆಯಿತು. ಕಾರಣ ನಿಮ್ಮ ಸೌಂದರ್ಯವನ್ನು ಕಾಣುವಾಗ ಎಲ್ಲಿನಷ್ಟು ಕೊರತೆ ಇಲ್ಲ. ವಿಧಾತನ ವಿನೂತನ ಶಿಲ್ಪದಂತೆ ಸಹ ವಾಣಿಜ್ಯಾಕ್ಷಿಯ ನೀರುವರು ನಿಮ್ಮನ್ನು ಕಂಡಾಗ ಇದುವರೆಗೆ ನಾನು ನಿಮ್ಮಂತವರನ್ನು ನೋಡಿದವನೇ ಅಲ್ಲ. ನೋಡ್ಲಿಕ್ಕೆ ಅದೆಷ್ಟೋ ಮಂದಿಯನ್ನು ನೋಡಿದ್ದೇನೆ. ದೇವಲೋಕದಲ್ಲಿ ಇದ್ದಾರಲ್ಲ ಸಂಪಾದನಾದಿಗಳು ಅವರನ್ನೆಲ್ಲ ನೋಡಿದ್ದೇನೆ. ಆದರೂ ಅವರ ಸೌಂದರ್ಯವನ್ನು ಹಿಡಿಯಲಿರುವಂತಹ ಸೌಂದರ್ಯ ನಿಮ್ಮಲ್ಲಿ ಕಾಣ್ತಾ ಇದ್ದೆ. ಹಾಗಾಗಿ ನಿಮ್ಮ ಪರಿಚಯವನ್ನು ಕೇಳಬೇಕು ಎನ್ನುವ ಹಾಗೆ ಯಾರು ನೀವು, ಎಲ್ಲಿಂದ ಬಂದವರು, ಅಪ್ಪನ ಯಾರು, ಅಮ್ಮನ ಯಾರು, ಮನೆ ಯಾರು ಹೇಳುವಿರಾ? ವಿಶೇಷವಾದ ಸಂಬಂಧ ಮಾಡಬೇಕು. ನಿಮ್ಮ ರೂಪ, ನಿಮ್ಮ ನಡತೆ, ನೀವು ವಸ್ತ್ರ ಕಂಡಾಗ ಅಥವಾ ಮೂಚಿ ನೀವು ಒಳ್ಳೆಯವರು ತಜ್ಞರು ಎನ್ನುವುದಾಗಿ ಆಗುವುದರಿಂದಲೇ ಹೇಳಿಸ್ತಾ ಇದ್ದಾರೆ. ಏನು ನಾವಿರುವರು ದೇವಸುತೆಯರು ನಾವಿರುವುದಾಗಿದ್ದೇವೆ. ನಿಮ್ಮ ಹೆಸರು ಎನ್ನುವುದಾಗಿ ನಮ್ಮ ಇರುವರ ಹೆಸರು. ವಸಂತೋತ್ಸವಕ್ಕೆ ಪಾಲ್ಗೊಳ್ಳೋದಕ್ಕೆ ಈ ಕಡೆಗೆ ಬಂದವರು ತಾವು ಬಂದ ಪರಿಚಯ ಹೇಳಿದ್ದೇವೆ. ನನ್ನ ಮನಸ್ಸಿನಲ್ಲಿ ಉದ್ಭವಿಸಿದಂತಹ ಹಲವಾರು ಪ್ರಶ್ನೆಗಳು ನಿಮ್ಮಲ್ಲಿ ಹೇಳಬೇಕು ಎನ್ನುವ ಹಾಗೆ. ಪರಿಚಯ ಕೇಳಿದ್ರೆ ಹೇಳಿದ್ದೇವೆ, ಇನ್ನೇನು ಪ್ರಶ್ನೆ? ಹೌದು, ನಿಮ್ಮನ್ನು ಕಂಡಾಗ ಹಾಗೆಯೇ ಬಿಟ್ಟು ಹೋಗಬೇಕು ಎನ್ನುವ ಹಾಗೆ. ಇಲ್ಲ ಅಂದ್ರೆ ಆ ಮನ್ಮಥ ತನ್ನಲ್ಲಿರುವ ಪಂಚಬಾಣವನ್ನು ತನ್ನೆಡೆಗೆ ಪ್ರಯೋಗಿಸುತ್ತಾನೋ ಎನ್ನುವ ಹಾಗೆ ವಾಸವಾಗುತ್ತಾ ಉಂಟು. ಉದಯ ಕಾಲದಲ್ಲಿ ಅರಳುವಂತಹ ಸುಮಗಳಿಗೆ ಯಾವ ರೀತಿಯಾಗಿ ಸೂರ್ಯನಾರಾಯಣ ಕಾರಣೀಕರ್ತನಾಗುತ್ತಾನೋ ಅದೇ ರೀತಿಯಲ್ಲಿ ನನ್ನ ಮನಸ್ಸಿನಲ್ಲಿ ನೀವೀರ್ವರು ನಿಮ್ಮನ್ನು ಮದುವೆಯಾಗಬೇಕು ಎಂದು ಭಾವಿಸಿದ್ದೇವೆ. ಮನಸ್ಸಿನ ಮಾತನ್ನು ಹೇಳುದ ಖಂಡಿತವಾಗಿ ಅಯ್ಯ, ನಿಮ್ಮ ಮಾತು ಕೇಳುವಾಗ ಸಂತೋಷವಾಗಿ ನಾವು ಯೋಚನೆ ಮಾಡಬೇಕಾಗ್ತದೆ. ಯಾಕೆ ಈಗ ಬೇರೆಯವರ ಆದಿಗಳಲ್ಲಿದ್ದೇವೆ, ನೇರವಾಗಿ ಒಪ್ಪಿಗೆ ಕೊಡಲಿಕ್ಕಾಗುವುದಿಲ್ಲ. ನನ್ನ ಮನಸ್ಸನ್ನು ಅಥವಾ ನನ್ನ ಅಕ್ಕನ ಮನಸ್ಸಲ್ಲಿರುವಂತಹ ಆಶೆ ಒಂದೇ ಆದ್ರೂ ಕೂಡ ಒಪ್ಪಿಗೆ ಇನ್ನೊಂದು ಆಯ್ಕೆ ಆಗುವುದಿಲ್ಲ. ಹಾಗಾದ್ರೆ ನಿಮಗಿರುವವರಿಗೂ ಒಪ್ಪಿಗೆ ಉಂಟು, ನಮಗಿಬ್ಬರಿಗೆ ಒಪ್ಪಿಗೆ ಉಂಟು. ಕೇಳಿದೆ ಅಂತಾದ್ರೆ ಅವರು ಒಪ್ಪಿಗೆಯನ್ನು ಕೊಟ್ಟರೆ ಖಂಡಿತವಾಗಿ ನನ್ನ ಮನಸ್ಸಿನಲ್ಲಿ
ಇರುವಂತಹ ಆಶೆಯನ್ನು ಹೇಳಿಕೊಂಡಾಗ ಒಪ್ಪಿಕೊಳ್ತಾರೆ ಎನ್ನುವ ಹಾಗೆ ಭಾವಿಸಿಕೊಂಡು ಅವರು ಹೇಳಿದ ಮಾತೇನು, ವಿಚಾರವನ್ನು ಅಪ್ಪನಲ್ಲಿ ಹೇಳಿ ಆಮೇಲೆ ನನ್ನನ್ನು ನೀವು ಮದುವೆಯಾಗಿ ಎನ್ನುವ ಹಾಗೆ ಹೇಳಿದ್ದಾರೆ. ಈಗ ಒಟ್ಟು ಏನೆಲ್ಲ ಆಗಿ ಹೊಡ್ತಾರೆ, ಯಾರನ್ನು ಹೇಳಿಕೊಳ್ಳುವುದು? ದೇವಲೋಕದಲ್ಲಿರುವವ ನಾನು ಕಲ್ಪಿಸಿದ್ದನ್ನು ಕೊಡುವಂತಹ ಕಲ್ಪವೃಕ್ಷವೇ ನಮ್ಮ ದೇವಲೋಕದಲ್ಲಿರುವಾಗ ಯಾಕೆ ಚಿಂತೆ? ನನ್ನ ಈ ಸಮಸ್ತ ವಿಚಾರವನ್ನು ಕಲ್ಪದಲ್ಲಿ ಹೇಳುವುದರ ಮೂಲಕ ನನ್ನ ಕಷ್ಟವನ್ನು ಶಿವಶಂಕರ ಗಿರಿಜಾಲೋಯದ ದಯದಿಂದಿಲುವೆ ಶಿವಪಾರ್ವತಿಯರಾಗಿರುವಂತಹ ನಮ್ಮ ನಾಮಸ್ಮರಣೆ ಕೇಳಿ ಬರ್ತಾ ಇದೆ. ಹಾಗಿದ್ರೆ ನಮ್ಮಲ್ಲಿ ಪಾಲಿಸು, ನಮ್ಮನ್ನು ರಕ್ಷಿಸು ಎಂದು ಹೇಳಿಕೊಡಬೇಕು ಅಂತಿದ್ರೆ ಮತ್ತೆ ಯಾರೋ ಆಗುವುದಕ್ಕೆ ಸಾಧ್ಯ ಇಲ್ಲ. ನಮ್ಮ ಭಕ್ತರೇ ಆಗಿರಲಿ. ಖಂಡಿತ ಸ್ವಾಮಿ. ಹಾಗಿದ್ರೆ ಅಂಥವರಿಗೆ ಬಂದಂತಹ ಸಮಸ್ಯೆಗಳೇನಿದ್ರು ಕೂಡ ನಾವು ಈ ಹೊತ್ತು ತಿಳಿದುಕೊಳ್ಳಬೇಕಾದ ಕರ್ತವ್ಯ ಅಲ್ಲದೆ. ಹೌದು ಸ್ವಾಮಿ ಬರ್ತಾ ಇದ್ದು ನೀವು ಆಗಾಗ ಕೈಲಾಸಕ್ಕೆ ದಾರಿ ಮಾಡಿಕೊಟ್ಟಿದ್ದೀವಿ. ಚೆನ್ನಾಗಿ ನೆನಪಿಟ್ಟುಕೊಂಡಿದ್ದೀವಿ. ಹತ್ತಿರ ಹಿಂದೊಂದು ಬಾರಿ ಬರುವಾಗ ಒಂದು ವಿಷಯ ಎತ್ತಿಕೊಂಡು ಬಂದಿದ್ದೀವಿ. ಹೌದು, ಈಗ ನೋಡಿದ್ರೆ ಹಾಗೆಲ್ಲ ಸ್ವಾಮಿ ಆತನನ್ನು ಕಾಣುವಾಗ ಆಶ್ಚರ್ಯವಾಗುತ್ತಾ ಇದೆ. ಏನಂತ ಇಷ್ಟವಲ್ಲದೆ ನಮ್ಮ ಬಳಿ ಬರುವಂತಹ ಸಂದರ್ಭ ನಮ್ಮವರಿಂದ ಬಂದು ಶಿವಪಾರ್ವತಿಯನ್ನು ಪೂಜೆ ಮಾಡುತ್ತಿದ್ದ ನೀನು. ಆದ್ರೆ ಇದು ಹಾಗಲ್ಲ, ಸತ್ಯ ಸಮೇತರಾಗಿ ಬಂದಿದ್ದೀಯಾ? ಗಂಡ ಹೆಂಡತಿ ಸಮೇತ ಬಂದಿದ್ದೇವೆ. ಮುಖ ಬಾಡಿ ಹೋಗಿದೆ, ಕಾರಣ ಏನಯ್ಯ? ಏನಾಯ್ತು ನಿಮಗೆ? ಎಷ್ಟು ಸಮಯದಿಂದ ಈ ವೇದನೆಯನ್ನು ಅನುಭವಿಸಬೇಕು? ಯಾವುದು ದುಷ್ಟದ ಹಾವಳಿ ಆಗಾಗ ಅನಿಸ್ತಾ ಉಂಟು, ಪರಿಹಾರ ಕಂಡುಕೊಳ್ಳುತ್ತಾ ಇದ್ದೇನೆ. ಆದರೆ ಈ ಶೂರಪಟ್ಟಣದ ಶ್ರೀಧರಾಗಿ ಬದುಕುವುದಕ್ಕೆ ಕಷ್ಟವಾಗಿ ಹೋಯಿತು. ಇನ್ನೇನು ಜೀವನವಾಗಿ ಯೋಚನೆ ಮಾಡುತ್ತಿರುವ ಸಂದರ್ಭ ವರ್ಷಗಳನ್ನು ನಡೆಯುತ್ತಾಯಿತು. ಶ್ರೀಕಂಠವಾಸದಲ್ಲಿ ಮನದಲ್ಲಿ ವಾಸವಾಗಿರಿ ಎಂಬುದಾಗಿ ಅಲ್ಲಿ ಇಟ್ಟುಕೊಂಡ್ರೆ ಆ ದುಷ್ಟನ ತಂಗಿ ಅಜಮುಖಿ ಎಂಬುವವಳು ನನ್ನ ಮನಸ್ಸಿಯನ್ನು ಅಪಹರಿಸಿಕೊಂಡು ಹೋದ್ಲು. ಆ ಸಂದರ್ಭದಲ್ಲಿ ಸಾಕಾರನ್ನು ಬಂದು ಆತನ ಕೈಗಳನ್ನು ಅವಳ ಕೈಗಳನ್ನು ಕತ್ತರಿಸಿದಾಗ ಹೆಂಡತಿಯ ರಕ್ಷಣೆ ಆಯಿತು. ಈಗ ಗಂಡ ಕಥೆಯನ್ನು ಹೇಳುವುದಕ್ಕೆ ಹೀಗೆ ಆದ್ರೆ ನಮಗೆ ಮುಂದೆ ಗತಿ ಸಮಾಧಾನ ಮಾಡಿಕೊಳ್ಳುವ. ಹಾಗಾದ್ರೆ ಮಗನೇ ಕಾರ್ತಿಕಾಯ ನಿಮ್ಮ ಕಡೆಗೆ ಹೋಗಬೇಕು ಬಂದು ನೋಡಿದೆ ಎಂದಾದರೆ ಯಾವುದೋ ಒಂದು ವಿಚಾರವನ್ನು ನನ್ನಲ್ಲಿ ಹೇಳಿಕೊಳ್ಳುವುದಕ್ಕೆ ಇದ್ದೀನಿ ಎನ್ನುವುದು ಸ್ಪಷ್ಟ. ಯಾಕೆ ಕರೆ ಏನಾಗಬೇಕು ತಿಳಿಸಿ. ಏನು
ಮಾತಾ ಪಿತೃಗಳನ್ನೆಲ್ಲ ಇರುವಂತಹ ಗೌರವವನ್ನು ಈ ರೀತಿಯಾಗಿ ತೋರಿಸಿದೆಯೇ? ಕೆಳಗೆ ಹೋಗೋದು ಬಂದವನೇ ಕಾರಣ ತಾನೇನು ಮಾಡಬೇಕು ಅಂತ ಪ್ರಶ್ನಿಸಲಾಯಿತು ಮಗ ಬಂದು ಈ ಮೊದಲೇ ಹುಟ್ಟಿದ 6ನೇ ದಿನದಲ್ಲಿ ತಾರಕನೆಂಬಂತಹ ದುರಹತ್ತನ ವರೆಯನ್ನು ಮಾಡಿದವರಿಗೆ ತಾರಕ ವಂಶಿ ಎನ್ನುವಂತಹ ನಿಗತ್ತೆಯ ಪಾತ್ರದಾರವನೇನು ಈ ಹೊತ್ತು ಕೂಡ ದುಷ್ಟ ರಕ್ಷಕರ ಕಾರಣ ದೇವತೆಯನ್ನು ತಪ್ಪಲಿಸಿದೆ, ದಾನ ಭ್ರಷ್ಟರನ್ನಾಗಿಸಿದೆ. ಅಂತಹ ದುಷ್ಟ ಶಕ್ತಿಗಳ ವಧೆಯನ್ನು ಮಾಡಿ ನೀನು ಮೆರೆಯುವುದಕ್ಕೆ ಇರುವವನು. ಅಪ್ಪ ಯಾರಿಂದ ಕಷ್ಟ ಬಂದದ್ದು ದೇವೇಂದ್ರನಿಗೆ ಯಾವ ದೂರ ವೀರ ಮಹೇಂದ್ರ ಎಂಬುವ ಅಂತಹ ದುಷ್ಟ ರಕ್ಕಸ ತನ್ನ ಮಗನನ್ನು ಕಳುಹಿಸಿ ಇವನ ಮಗನಾಗಿರುವ ಜಯಂತನನ್ನು ಸೆರೆ ಹಿಡಿದಿದ್ದಾನೆ. ತಂಗಿಯ ಮೂಲಕವಾಗಿ ವ್ಯಕ್ತಿಯ ಈತನ ಪತ್ನಿಗೆ ಅಪಚಾರವಾಗಿದೆಯಂತೆ. ಆದ್ದರಿಂದಾಗಿ ಆ ದುಷ್ಟ ಶಕ್ತಿಗಳು ಒಂದು ಉಳಿಯಕೂಡದು, ಅವರ ಸರ್ವನಾಶ ಮಾಡಬೇಕು. ಇದಕ್ಕೆ ಆದ್ದರಿಂದಾಗಿ ಅವರ ಪೂರ್ಣ ರಕ್ಷಣೆಯ ಹೊಣೆಗಾರಿಕೆ ನಿನ್ನ ಮೇಲೆ ಇರುತ್ತಿದ್ದೇವೆ. ಸಂತೋಷ. ಬನ್ನಿ ಬನ್ನಿ ಬನ್ನಿ. ನಿಮ್ಮಿಂದ 2 ಕೋಟಿ ಹೊರ ಬರ್ತಾವ. ಅಲ್ಲ ನಿಮ್ಗಿಂತ ಕಡಿಮೆ ಏನು ಈಗ ನನಗೆ ಇನ್ನು ಸ್ವಲ್ಪ ಹೊತ್ತಲ್ಲಿ ನಿಮಗೂ ಗಡಿಬಿಡಿ ಆಗ್ತಾನೆ. ಯಾಕೆ? ನಾನು ಕಂಡಂತಹ ವಿಷಯವನ್ನು ನೋಡಿದ್ರೆ ಹೌದು ಜಿಯಾಗಿದ್ದವರಿಗೆ ನಾನು ಹೊರದ್ವಾರದಲ್ಲಿದ್ದೆ. ಏನ್ ಮಾಡ್ತಾ ಇದ್ದೀನಿ? ನೋಡ್ತಾ ಇದ್ದೆ ಯಾರು ಬರ್ತಾರೆ ಯಾರು ಹೋಗ್ತಾರೆ. ಬಂದವರನ್ನು ಹೋಗುವವರು ನೋಡಿಕೊಳ್ಳಲು ವಿಶೇಷ ಇದೆ. ಕೋಟೆಯ ರಕ್ಷಣೆ ನನಗಲ್ವ ಇರುವುದಿಯಾ? ಹೌದು ಕೋಟೆಯ ರಕ್ಷಣೆ ಹೌದು. ನಮ್ಮವರು ಬಂದುಕೊಂಡು ಹೋಗಿಬಿಟ್ಟಿಲ್ಲ. ಇದೆಲ್ಲ ಹಾಗಲ್ಲ. ನಮ್ಮ ಊರಿಗೆ ಶಿವಸೇನೆ ಶಿವಸೇನೆ ಹುಟ್ಟಿದ ನಮ್ಮಲ್ಲಿ ಗತಿಗೆ ಶಿವಸೇನೆ ಶಿವಸೇನೆ ಕೈಲಾಸದಿಂದ ಪರಮೇಶ್ವರನ ಪರಮೇಶ್ವರನ ಸೇನೆ. ಅದು ಕಾರಣ ಏನು ಈ ಸಲ ಸೂರಪತ್ಮರು ಆಳ್ವಿಕೆ ಹೇಗೆ ನೋಡ್ಲಿಕ್ಕೆ ಬಂದದ್ದೇನು? ಇದು ನೋಡ್ಲಿಕ್ಕೆ ಬಂದದಲ್ಲ. ಸೇನೆಯ ಜೊತೆಯಲ್ಲಿ ಮುಖಂಡನಾಗಿ ಅದೆಂತ ಆರು ತಲೆಯವ. 6 ತಲೆ? ಹೌದು. ಯಾರು? ಅವ ಕಾರ್ತಿಗೆ
ಷಣ್ಮುಖಂತವನಿಗೆ ಹೆಸರು ಈಗ ಕಾರ್ತಿಕೇಯ. ಕಾರ್ತಿಕೇಯ ಅವನು ಈ ಹಿಂದೆ ತಾರಕಾಸುರನ ವಧೆ ಮಾಡಿದ ಅವನೇ ಇವನು. ಅವನು ಯಾಕೆ ಇಲ್ಲಿ ಬಂದದ್ದು ನಮ್ಮವರಿಗೆಲ್ಲೋ ಹೊಡಿತಾ ಬಡಿತಾ ಕೊಲ್ಲುತ್ತಾ ಮುಂದುವರಿತಾ ಇದ್ದಾನೆ. ಅವನಿಗೆ ಯಾರು ಏನಾಗಬೇಕು? ಏನಾಗಬೇಕು ನೀವೇ ಬೇಕು. ನಿಮ್ಮನ್ನು ಈಗ ಅವ ಹೇಳಿದ ನಿನ್ನ ಅಪ್ಪ ಶೂರ ಬಸವ ಎಲ್ಲಿದ್ದಾನೆ ಕರಿಬೇಕಂತ. ನಾನು ಹೇಳಿದ್ದೇನೆ ನನ್ನ ಅಪ್ಪ ಎಲ್ಲಿದ್ದು ನಿನಗೆ ಯಾಕೆ ಮಗನೇ ಅಂತ ಹೇಳಿದೆ. ಅವರನ್ನು ಬಂದ ಅವಾಗ ಅವ ನನ್ನನ್ನು ಅಪ್ಪನ ಸುದ್ದಿ ಮಾತ್ರ ನನ್ನ ಮಗನ ಕರಿಬೇಡು. ಅದೇ ಹೋಗಿಯಾ ಈಗ ಹೋಗಿ ಅವನನ್ನು ನೀವೇ ವಿರೋಧಿಸಲಿದ್ದರೆ ಅವ ಇಲ್ಲಿವರೆಗೆ ಬರ್ತಾನೆ. ಹೌದು ಯುದ್ಧಕ್ಕೆ ನೀವು ಯುದ್ಧಕ್ಕೆ ಹೋಗಬೇಕಂತೆ. ಏನು ಮಾಡುವುದು ಗೊತ್ತಾಗುದಿಲ್ಲ. ಮಾರುಕೋಪನಿಗೆ ಆಜ್ಞೆಯನ್ನು ಮಾಡಿದ್ದೇನೆ. ಏನೇ ಅಧಿಕಾರ ಅವರಿಗೆ ಕೊಟ್ಟಿದ್ದೇನೆ.
ವಿಕ್ರಮಾದಿತ್ಯರಿಂದ 3 ಲೋಕಗಳನ್ನು ವಶಪಡಿಸಿಕೊಂಡವರು. ಅವರ
ಮಹಾದೈತ್ಯನನ್ನು ಅರಿದರಂತೆ ಆ ಬಳಿಕ ನನ್ನ ಅಗ್ರಜರಾದಂತಹ ಹುಟ್ಟಿದಾಕ್ಷರವೇ ತನ್ನ ವಿಕ್ರಮಯ್ಯನೆಂಬುದನ್ನು ತೋರಿಸಿದಂತಹ ಆ ಇನ್ನೊಬ್ಬ ಸ್ಥಿತಿಯಾಗಿ ಹೋಯಿತು. ರಣಕ್ಷೇತ್ರದಲ್ಲಿ ಅಡಿದು ಹೋದ ಮಾರಕ ಕ್ರೌಚ್ಯ ಮಕಾಸುರಾದಿಗಳು ಸಾಮಾನ್ಯರೇನು ಅಂತಹ ವೀರಾಧಿ ವೀರರೆಲ್ಲರೂ ಕೂಡ ಅಳಿದು ಹೋದರು ಎಂದಾಗ ಹುಡುಗನ ಸಾಮರ್ಥ್ಯ ಏನು ಎನ್ನುವುದನ್ನು ನಾವು ತಿಳಿಯುವುದಕ್ಕೆ ಸಾಧ್ಯ ಇದೆ. ಅದೇ ಚರ್ಚೆಯನ್ನು ಉತ್ತರಿಸುವುದಕ್ಕೆ ನಿಮ್ಮಣ್ಣ ನಾವೇ ಹೇಳಿದ್ರೆ ಪ್ರಯೋಜನ ಏನಾಗಿತ್ತು ಹೇಳಿ ಹುಡುಗಿ ಹೋಗಿ ಅಲ್ವಾ? ನಾವು ಕೂಡ ಈಗ ಹಾಗೆ ಇರಿಸಿದ್ದು ಅಂತಹ ನಾವೇ ಇದೆ ಎನ್ನುವುದನ್ನು ತಿಳಿಯಬೇಕಾಗುತ್ತದೆ. ಪ್ರಭು ಭವಸಾಗರವನ್ನು ಉತ್ತರಿಸಬೇಕಿದ್ರೆ ನಾವು ಕೈಗೊಂಡಂತಹ ಈ ಕಾರ್ಯದಲ್ಲಿ ಮುಂದುವರಿದರೆ ಖಂಡಿತವಾಗಿಯೂ ನಮ್ಮ ಬುದ್ಧಿಯನ್ನು ನಾವು ಉಪಯೋಗಿಸಿಕೊಳ್ಳಬೇಕು. ಹಾಗಾದ್ರೆ ನಾವು ಏನು ಮಾಡಬೇಕೆಂಬುದಾಗಿ ಈಗ ನೀವು ಮಾಡಿರುವುದೇನು? ಸುಮನಸರೊಡೆಯ ಅಣುಗನ ಸಹಿತ ಅಪ್ಸರೆ ಮಡದಿಯರ ಸೆರೆ ಬಿಡುತ್ತ ವಿನಲವಿ ಗುಹನಿಗೆ ಒಪ್ಪಿಸುತ್ತ ಕೆಳೆದು ತಪ್ಪನು ಒಡವಿಯಲ್ಲಿ ಸುಖದ ಪಾಡಲು ಸುಖದಿಂದ ಪಾಡಲು ಕೊಡುವ ಇಂಪನು ಕೊಡುವ ಇಂಪನು ಬಿಡು ಮನದ ಮೌಢ್ಯವನ್ನು ನೀವು ಬಿಡಬೇಕು. ಆ ಷಡಾನವನ್ನು ನೀವು ನೋಡಬೇಕು. ಅಂದೆಯೇ ಈ ಮೊದಲು ಸುರಲೋಕವನ್ನು ಆಕ್ರಮಿಸಿ ಸುರಪದ ಸೂರುವಾದಂತಹ ನಿಯಂತ್ರಣ ಹಾಗೆ ಅಲ್ಲಿರುವಂತಹ ಅಪ್ಸರಾಂಗನೆಯರೆಲ್ಲರನ್ನೂ ಕೂಡ ಸೆರೆ ಹಿಡಿದು ತಂದು ಈ ವೀರಮಹೇಂದ್ರ ಪಟ್ಟಣದಲ್ಲಿ ಸೆರೆಯಲ್ಲಿರಿಸಿದ್ದೀರಿ. ತಂದೆಯವರೇ, ಮಾಡಿದ ತಪ್ಪನ್ನು ನಾವು ತಿದ್ದಿಕೊಳ್ಳುವಂತಹ ಅವಕಾಶ ತುಂಬಾ ಸಲ ಒದಗಿ ಬರುವುದಿಲ್ಲ. ಒದಗಿ ಬಂದಂತಹ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ಸೆರೆಯಲ್ಲಿರುವಂತಹ ಸುರಪದ ಸೂರುವನ್ನು ಜೊತೆಗೆ ಆ ಸುರಾಂಗನೆಯರೆಲ್ಲರನ್ನೂ ಕೂಡ ಸೆರೆ ಬಿಡಬೇಕು. ಅವರೆಲ್ಲರನ್ನು ಕರೆದುಕೊಂಡೊಯ್ದು ಆ ಗುಹದ ಅಡಿದ ಮರಗಳಿಗೆ ಎರಗಿ ಆತನಿಗೆ ಶರಣಾಗತರಾದೆವೆಂದಾದರೆ ನಮಗೆ ಬದುಕುವುದಕ್ಕೆ ದಾರಿ ನಿಶ್ಚಯ. ಇಲ್ಲದಿದ್ದರೆ
ಶುನಕ ಪುಚ್ಚವನಕ್ಕೆ ಬಳುಕಿಸಿ ಶುನಕ ಪುಚ್ಚವನಕ್ಕೆ ಬಳುಕಿಸಿ ತಿದ್ದಲ ಎನಿತು ದಿನ ಜಲವಿರೇಶಿಲಿತ ನುಣದು ಶಿವಪದ ಸೇರಬಹುದೆನುತ ಶಿವಪದ ಸೇರಬಹುದೆನುತ ಧನುಜಪತಿ ಮೂಲಿಸಿ ತನ್ನಯ ಮನದಿ ಚಿಂತಿಸುತ್ತಿದ್ದ ನನ್ನ ಮನದ ಮಾತುಗಳನ್ನು ನನ್ನ ಅಯ್ಯನ ಸಂವಿಧಾನದಲ್ಲಿ ಆಡಿದರೆ ನನ್ನನ್ನು ಮೂದಲಿಸುತ್ತಾ ಇದ್ದಾರೆ. ಏನು ಮಾಡೋಣ ಹೇಳಿ? ಪ್ರಯತ್ನದಿಂದ ಮರಳನ್ನು ತಿಕ್ಕಿಯಾದರು ಎಂಡೆಯನ್ನು ತೆಗೆಯಬಹುದಂತೆ ಮಣಿ ಮಂತ್ರ ಔಷಧಗಳಿಂದ ವಿಷಸರ್ಪದ ವಿಷವನ್ನಾದರೂ ಇಳಿಸಬಹುದಂತೆ. ಆದರೆ ಮೂರ್ಖರನ್ನು ತಿದ್ದುವುದಕ್ಕೆ ಈ ಪ್ರಪಂಚದಲ್ಲಿ ಯಾರಿಗೂ ಸಾಕ್ಷಿ ರಾಜ್ಯದಾದಂತಹ ನಮ್ಮಯ್ಯ ಯಾಕೆ ಹೀಗೆ ವರ್ತಿಸುತ್ತಾ ಇದ್ದಾರೆ? ಶುನಕನ ಪುಚ್ಛವನ್ನು ಗೊಲಕೆಗೆ ಕಟ್ಟಿ ನಿತ್ಯವೂ ಕೂರಿಸಿದರೆ ಅದು ನೇರವಾಗುವುದಕ್ಕೆ ಸಾಧ್ಯವಿದೆ? ಖಂಡಿತವಾಗಿಯೂ ಇಲ್ಲ. ಹೆಬ್ಬಟ್ಟೆಗೆ ನಿತ್ಯವೂ ನೀರನ್ನು ಎರಡಲು ಆ ಜಲವನ್ನು ಹೀರಿಕೊಳ್ಳುವಂತಹ ಚೈತನ್ಯ ಆ ಬಂಡೆಗೆ ಇದೆ. ಖಂಡಿತವಾಗಿಯೂ ಇಲ್ಲ. ನಾನು ಆಡಿದಂತಹ ಮಾತು ತಂದೆಯವರಿಗೆ ಹಿಡಿಸುವುದಿಲ್ಲ. ಅದು ಹಾಗೆ ರೋಗಿಯ ಔಷಧ ಮುಖ್ಯವಾಗಲು ನಾನೀಗ ಮಾಡುವುದೇನು? ತಂದೆಯ ಪ್ರೇಮದ ಕುವರನಾಗಿ ಅವರ ಮಗನಾಗಿ ರಣಕ್ಷೇತ್ರವನ್ನು ಸೇರಲೇಬೇಕು. ಯುದ್ಧದ ಮುಖೇನವಾಗಿ ಆ ಷಡಾವೆಂದರೆ ಶಿವಪದವನ್ನು ಸೇರ್ತೇನೆ. ಶಿವಪದವನ್ನು ಸೇರ್ತೇನೆ. ಖಂಡಿತವಾಗಿಯೂ ಭಾವಿಸಬೇಡಿ. ನಿಮ್ಮ ಅಂತರಂಗವನ್ನು ತಿಳಿಯಬೇಕು ಎನ್ನುವಂತಹ ಉದ್ದೇಶದಿಂದ ಒಂದೆರಡು ಮಾತುಗಳನ್ನು ಆಡಿದರೆ ಹೊರತಾಗಿ ರಣಕ್ಕೆ ಅಲ್ಲಿ ಖಂಡಿತವಾಗಿರಲ್ಲ. ರಣಕ್ಷೇತ್ರಕ್ಕೆ ಕಳಿಸಿಕೊಡಿ. ನಮ್ಮ ವಿಕ್ರಮವನ್ನು ಅಲ್ಲಿ ಪಡೆಯಪ್ಪಡಿ.
ಬದುಕಬೇಕು ಎನ್ನುವಂತಹ ಆಶೆ ಉಂಟು ಎಂದಾದರೆ ಜಗತ್ತನ್ನು ಒಪ್ಪಿಸು ಸರಳಾಗು ಬದುಕುವುದಕ್ಕೆ ಅವಕಾಶ ಇಲ್ಲದಿದ್ದರೆ ಕಡೆಯ ದಿಕ್ಕಿನ ಪ್ರೇರಣೆಗಳಿಗೆ ಕ್ಷೇತ್ರದಲ್ಲಿ ನಮ್ಮಂತಹ ಬಾಹುಸತ್ವವನ್ನು ತೋರಿಸುವುದಕ್ಕಾಗಿ ಒಂದವರಲ್ಲ ಶಿವಪದವನ್ನು ಸೇರಬೇಕು ಅಂತಹ ಸಾಹಿತ್ಯವನ್ನು ಕಲ್ಪಿಸುವುದಕ್ಕೆ ನೀವೇ ಯೋಗ್ಯ ಸಮರ್ಥ ಎನ್ನುವುದಾಗಿ ಭಾವಿಸಿ ಕ್ಷೇತ್ರಕ್ಕೆ ಬಂದಿದ್ದೇನೆ. ನಮ್ಮ ವಿಕ್ರಮಾತಿಶಯ ಎನ್ನುವುದು ಸುಬ್ರಹ್ಮಣ್ಯ ಕಾರ್ತಿಕೇಯ ಅಂದ್ರೆ ನೀನೇನು? ನಾನೇ ಹೇಳಿದೆ. ಓಹೋ ಈ ಹಿಂದೆ ನನ್ನ ತಮ್ಮ ತಾರಕಾಸುರ ಅವರನ್ನು ಕೊಂದು ಮುಗಿಸಿದವ ನೀನಂತೆ. ಹೌದು ಹೌದೇನು? ಅವರನ್ನೆಲ್ಲ ಕೊಂದು ಮುಗಿಸಿದ್ದಿ ಅಂದ ಮಾತ್ರಕ್ಕೆ ಈಗ ಬಂದವ ಶೂರಭದ್ಮ ನಿಮ್ಗೆ ಹೇಳ್ಕೊಂಡಿದ್ದೆ ಏನು ನಮ್ಮ ತಂಟೆಗೆ ಬರಬೇಡ, ನನಗೆ ಬೇಕಾದನ್ನು ಕೊಡುವುದಕ್ಕೆ ಸಿದ್ಧ. ಮುಂದೆ ಲೋಕಕರ್ತಕರಾಗಿ
ನಾವು ಯಾರು ಎನ್ನುವಂತಹ ಸತ್ಯ ವಿಚಾರವನ್ನು ಅವನಿಗೆ ತಿಳಿಯಪಡಿಸಬೇಕು ಎಂದಾದರೆ ನನ್ನ ವಿಶ್ವವಿರಾಟ ಯಾವ ರೀತಿಯಿಂದ ಕಾಡುತ್ತಾ ಇದೆ ವಿಶ್ವ ವಿರಾಟ್ ರೂಪವನ್ನೇ ತೋರ್ಪಡಿಸಿದ್ದಾರಲ್ಲ ಅದು ನದಿಗಳು ಇವರಲ್ಲೇ ಹರಿಯುತ್ತಾರೆ ಮೂರು ಮೂರ್ತಿಗಳು ಇವರಲ್ಲೇ ಕೂಡಿಕೊಂಡಿದ್ದಾರೆ ದೇವತೆಗಳು ಇವರನ್ನೇ ಸೂಚಿಸುತ್ತಾ ಇದ್ದಾರೆ ಹಾಗಾದರೆ ಇವರಲ್ಲಿ ಉತ್ತಮವಿದಲ್ಲ ಇವರ ಪಾದ ಎರಗಿ ನನಗೆ ಬೇಡಿಕೊಳ್ಳುತ್ತಿದೆ ನನ್ನ ಈ ವಿಶ್ವವಿರಾಟ ಸ್ವರೂಪವನ್ನು ಕಂಡಾಗ ತಲೆಬಾಗುತ್ತಾ ಇದ್ದಾನೆ, ಶರಣಾಗುತ್ತಾ ಇದ್ದಾನೆ. ಹಾಗಾದರೆ ನನ್ನ ನಿಜ ರೂಪವನ್ನು ಕಂಡಾಗ ಯಾವ ರೀತಿಯಾದಂತಹ ಭಾವನೆಯನ್ನು ಪ್ರಕಟಪಡಿಸ್ತಾನೆ ಎನ್ನುವುದನ್ನು ನೋಡಬೇಕಾಗಿದೆ. ಮಾಯಾವಿತ್ಯವನ್ನು ಸಾರಿದಾಗ ನಿನ್ನ ವಿಶ್ವರೂಪವನ್ನು ಕಂಡು ನಾನು ನಿನ್ನ ಪಾದಕ್ಕೆ ನಿಂತಿದ್ದೆ. ಮೊದಲಿನ ರೂಪಕ್ಕೆ ಬಂದಿದ್ದೀಯ. ಹೌದು.
ಎಲ್ಲರಿಗೂ ಸುಖಿಸಲಿ ಎನ್ನುವ ಹಾಗೆ ಪುಣ್ಯತಮವಾದ ಕಥೆಗೆ ಮಂಗಳ ಪತ್ರವನ್ನು ಹಾಡುವುದಕ್ಕೆ ಸಭಿಕರು ಹಾಗೂ ಭಕ್ತರಲ್ಲಿ ಹೇಳಿಕೊಳ್ಳುತ್ತಾ ಇದ್ದೇನೆ. ಪತ್ರಂ ಶುಭಂ ಮಂಗಳಂ. ಸೈಡ್